Okay, shall we start? So we will actually do with tell me. Just see. So the people's in online, is it audible? Yes, sir. Okay. Okay, we'll start with the today's newspaper analysis. The date is May 9th. Okay, May 9th, 2022. And first, let us look at what are the details which is there in the front page. Okay, front page is Russia bombs shelter 60 dead ಅಂತ. ಓಕೆ, ಸೊ ಇನ್ನೇನಾಗಿದೆ ಅಂತ ಹೇಳಿದ್ರೆ, ಈ ಯಾವ್ದ್ರಿ ಅದು ಬಫರ್ ಝೋನ್ಸ್ ಇದ್ದಿದ್ದು ರಷ್ಯಾದು ಆಮೇಲೆ ಯುಕ್ರೇನ್ ಮಧ್ಯದಲ್ಲಿ ಅಂಡ್ ಲುಹಾನ್ಸ್ ಎಲ್ಲಿಂದ ಬರುತ್ತಲ್ಲ ಏನದು ಲುಹಾನ್ಸ್. ಓಕೆ, ಆ ಲುಹಾನ್ಸ್ ಏರಿಯಾದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಷ್ಯನ್ ಸೈಡ್ ದೇ ಆಕ್ಚುಲಿ ಡ್ರಾಪ್ಡ್ ಎ ಬಾಂಬ್. ಓಕೆ, ವೇರ್ 60 ಪೀಪಲ್ಸ್ ಹ್ಯಾವ್ ಡೆಡ್ ಅಂಡ್ ಮೆನಿ ಆಫ್ ದೆಮ್ ಹಾವ್ ಗಾಟ್ ಇಂಜೂರ್ಡ್. ಓಕೆ, ಇದರಿಂದ ತಾರತಮ್ಯ ಏನಾಗಿದೆ ಅಂತ ಹೇಳಿದ್ರೆ ವೆಸ್ಟರ್ನ್ ಪವರ್ಸ್ ಇದೆಯಲ್ಲ, ವೆಸ್ಟರ್ನ್ ಪವರ್ಸ್ ಅಂಡ್ ದಿ ಅಲೈಸ್ ಆಫ್ ಯುಕ್ರೇನ್ ಅಲೈಸ್ ಅಂಡ್ ವೆಸ್ಟರ್ನ್ ಪವರ್ಸ್ ದೇ ಹ್ಯಾವ್ ಆಕ್ಚುಲಿ ಬ್ಲಾಕ್ಡ್ ದಿ ಆಯಿಲ್ ಸಪ್ಲೈಸ್. ಅಂದ್ರೆ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತಲ್ಲ ರಷ್ಯಾದಿಂದ, ಅದು ದೇ ಹ್ಯಾವ್ ಆಕ್ಚುಲಿ ಬ್ಲಾಕ್ಡ್. ದಟ್ ಮೀನ್ಸ್ ದೇ ಹ್ಯಾವ್ ಬ್ಲಾಕ್ಡ್ ದಿ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ. ಹೂ ಹ್ಯಾಸ್ ಬ್ಲಾಕ್ಡ್? ವೆಸ್ಟರ್ನ್ ಕಂಟ್ರೀಸ್ who are allies of Ukraine. Okay, ಅದರಿಂದ ಏನ ಯುಕ್ರೇನ್ ಅವರು ಯಾವುದೋ ಒಂದು ರಷ್ಯನ್ ಆರ್ಮರ್ ಇದಕ್ಕೆ ಅಟ್ಯಾಕ್ ಮಾಡಿದ್ರು ಅಂತ, ಅಂದ್ರೆ ಯುಕ್ರೇನ್ ಅವರು ಫಸ್ಟ್ ಅಟ್ಯಾಕ್ ಮಾಡಿದ್ರು ಅಂತ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಬಟ್ ರಷ್ಯಾ ಇಸ್ ನಾಟ್ ಆಕ್ಚುಲಿ, ಇಟ್ ಇಸ್ ಟೆಲಿಂಗ್ ದಟ್ they are not actually, it is not responsible to dropping bombs ಅಂತ Russia have actually objected. Are you not getting what I am telling? So ಅದರಿಂದ ಇದು ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಆಯಿಲ್ ಇಂಪೋರ್ಟ್ಸ್ ಬ್ಯಾನ್ ಮಾಡಿದ್ರೆ ರಷ್ಯಾದ ಮೇಲೆ, ಸೊ ವೆಸ್ಟರ್ನ್ ಕಂಟ್ರೀಸ್ ಅವರು ಆಕ್ಚುಲಿ ಇದು ಸಡನ್ ಆಗಿ ಮಾಡಕ್ಕಾಗುತ್ತೆ ಇಲ್ಲ ನಿಧಾನಕ್ಕೆ ಮಾಡ್ಬೇಕಾ? ಸಡನ್ ಆಗಂತೂ ಬ್ಲಾಕ್ ಮಾಡೋದಕ್ಕಾಗಲ್ಲ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ. ಸೊ ದ ವೆಸ್ಟರ್ನ್ ಕಂಟ್ರೀಸ್ ಆರ್ ಥಿಂಕಿಂಗ್ ಆಫ್ ಬ್ಲಾಕಿಂಗ್ ಆಯಿಲ್ ಇನ್ ಎ ವೆರಿ ಫೇಸ್ಡ್ ಮ್ಯಾನರ್, ಇನ್ ಎ ವೆರಿ ಸ್ಲೋ ಮ್ಯಾನರ್. ಓಕೆ, ಆದ್ರಿಂದ ಅವ್ರು ಏನಂತ ಇದ್ದಾರೆ ಅಂತಂದ್ರೆ ವೆಸ್ಟರ್ನ್ ಕಂಟ್ರೀಸ್ ವಿ ವಿಲ್ ಆಕ್ಚುಲಿ ಫೈಂಡ್ ಸಮ್ ಅದರ್ ಸೋರ್ಸಸ್ ಫಾರ್ ಆಯಿಲ್ ಇಂಪೋರ್ಟ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಆಯಿಲ್ ಫ್ರಮ್ ರಷ್ಯಾ. ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್ ದಟ್ ಇನ್ ಲಾಂಗ್ ರನ್, ಬಟ್ ಶಾರ್ಟ್ ಸಡನ್ ಆಗಿ ಮಾಡೋದಕ್ಕಾಗಲ್ಲ, ಬಟ್ ಫೇಸ್ಡ್ ಮ್ಯಾನರ್ ಅಲ್ಲಿ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದಾರೆ. ಹೌದು, ಸ್ಕೂಲ್ ಮೇಲೆ ಬಾಂಬ್ ಹಾಕಿದ್ದಾರೆ. ಸೊ ಯುಕ್ರೇನ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇಲ್ಲಿಗಲ್ ವೇ ಆಫ್ ಡೂಯಿಂಗ್ ವಾರ್ ಬಿಕಾಸ್ ಅದರಲ್ಲಿ ಸಿವಿಲಿಯನ್ಸ್ ಇನ್ವಾಲ್ವ್ ಇದ್ದಾರೆ ಸ್ಕೂಲ್ ಮೇಲೆ ಹಾಕಿರೋದ್ರಿಂದ. ಸೊ ಆಕ್ಚುಲಿ ವಿ ವಿಲ್ ಆಕ್ಚುಲಿ ಕಾಲ್ ಇಂಟರ್ನ್ಯಾಷನಲ್ ಕಮ್ಯುನಿಟೀಸ್ ಅಂಡ್ ವಿಲ್ ಆಕ್ಚುಲಿ ಟೇಕ್ ಸಮ್ ಕೈಂಡ್ ಆಫ್ ಆಕ್ಷನ್ಸ್ ಅಗೇನ್ಸ್ಟ್ ರಷ್ಯಾ ಅಂತ ಯುಕ್ರೇನ್ ಇಸ್ ಆಕ್ಚುಲಿ giving its guidelines, and guidelines are giving its sentences. Okay, not guidelines. Okay, so let us see what is there in this. The same thing. Okay, whatever the crux I have told, the same thing has been written. So let us actually brief some words, some sentences brief madana, so there's ಸ್ವಲ್ಪ clarity ಸಿಗುತ್ತೆ. As many as 60 people were feared to have been killed in Russian bombing of a village school in eastern Ukraine in the Luhansk region on Sunday. So 30 people were evacuated from the rubble, 7 of whom were injured. 60 people were likely to have died. 60 ಜನ ಸತ್ತಿದ್ದಾರೆ, ತುಂಬಾ ಜನ actually they are actually wounded very highly. Okay, that is the details what is there. And meanwhile leaders from a group of 7 G7 countries ಅಂತ ಹೇಳ್ತೀವಿ. ಸೊ ಇವಾಗ G7 countries ಅವರು actually object ಮಾಡಿದ್ದಾರೆ. Okay, G7 countries have decided not to take oil imports from Russia ಅಂತ. So G7 countries ಅಂತ ಬಂದಾಗ which is the G8th country which was there? Russia. So ಅದು G7 countries ಅಂದ್ರೆ it is actually developed. ಬೇಗ ಬರೋದಕ್ಕೆ ಆಗೋದಿಲ್ಲ, ಎಷ್ಟೊಂದು ಮಿಸ್ ಆಯ್ತು. ಇವಾಗ ಏನ್ ಮಾಡ್ತೀರಾ? ಕ್ರಕ್ಸ್ ಆಫ್ ದಿ ಆರ್ಟಿಕಲ್ ಮಿಸ್ ಆಯ್ತು ನಿಮಗೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ಮಿಸ್ಸಿಂಗ್. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದೆ? What I was telling, Manish? G8th country was Russia. So G7 countries, developed countries, have actually banned the imports of oil. Okay, that is what they are telling. Meanwhile, leaders from group of 7 developed democracies pledged to phasing out or banning imports of Russian oil and cutting out Russian oil supplies will hit harder. Cutting out Russian oil supplies will hit hard at the main artery of Putin's economy and deny him the revenue he needs to fund to this war. ಅಂದ್ರೆ ಅವ್ರಿಗೆ ಮೇಜರ್ ರೆವಿನ್ಯೂ ಈ ಯುಕ್ರೇನ್ ಅಂಡ್ ರಷ್ಯಾ ವಾರ್ ಗೆ ಫಂಡ್ ಮಾಡೋದಕ್ಕೆ ರಷ್ಯನ್ ಕಡೆ ಮೇಜರ್ ರೆವಿನ್ಯೂ ಬರ್ತಾ ಇದ್ದಿದ್ದು ಈ ತರ ಆಯಿಲ್ ಸಪ್ಲೈಸ್ ಇಂದಾನೆ. ಬಟ್ ಅದನ್ನೇ ಇವಾಗ ಇವರು ಕರ್ಬು ಮಾಡಿದ್ರೆ ಅವ್ರಿಗೆ ತುಂಬಾ ಏಟ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, so Putin's economy and deny him the revenue he need to fund his war. The G7 countries, which includes US, Britain, Canada, Germany, France, Italy and Japan, which are developed economies,
have said that one. ಆಯಿಲ್ ತಗೊಳ್ಳ ಅಂತ ಅಟ್ಯಾಕ್ ಮಾಡಿದಾಗಿಂದ ಅದು ಇನ್ನೂ ನಡೀತಾನೆ ಇದೆ. ಬಟ್ ಏನಂತ ಹೇಳಿದ್ರೆ ಅವಾಗ ದೇ ಹ್ಯಾವ್ ನಾಟ್ ಟೇಕನ್ ಸ್ಟ್ರಿಂಜೆಂಟ್ ಡಿಸಿಷನ್ಸ್. ಅವಾಗ ಏನಂತ ಹೇಳಿದ್ರೆ ಹೇಳ್ತಾ ಇದ್ರು ಅಷ್ಟೇ ನಾವು ಸ್ಯಾಂಕ್ಷನ್ಸ್ ಆಗ್ತಾ ಇದೀವಿ ಅಂತ. ಬಟ್ ಮೇಜರ್ ಡಿಸಿಷನ್ಸ್ ತಗೊಂಡಿರೋದು ಇವಾಗ, ಬಿಕಾಸ್ ಸಿವಿಲಿಯನ್ಸ್ ವರ್ ಇನ್ವಾಲ್ವ್ಡ್ ಇನ್ ದಿಸ್ ಬಾಂಬಿಂಗ್. 60 people ಸ್ಟ್ರೈಟ್ ಅವೇ ಡೆತ್ ಆಗಿದೆ. ಓಕೆ, ದಟ್ ಈಸ್ ದ ರೀಸನ್ ನೌ ದೇ ಹ್ಯಾವ್ ಟೇಕನ್ ಸ್ಟ್ರಾಂಗರ್ ಸ್ಟ್ರಿಂಜೆಂಟ್ ಡಿಸಿಷನ್ ಟು ಆಕ್ಚುಲಿ ಫೇಸ್ ಔಟ್ ಆರ್ to ban oil imports from Russia. Okay, ಅವ್ರೇನು ಹೇಳ್ತಾ ಇದಾರೆ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ರಷ್ಯಾ ಇಂದ ಆಯಿಲ್ ಇಂಪೋರ್ಟ್ಸ್ ಡಿಪೆಂಡೆಂಟ್ ಆಗಿದೀವಿ, ಅದರಲ್ಲಿ ದೂಸರಾ ಮಾತಿಲ್ಲ. ಬಟ್ ಏನಂತ ಹೇಳಿದ್ರೆ ಹೋಗ್ತಾ ನಾವು ನಮ್ಮ ಆಯಿಲ್ ಇಂಪೋರ್ಟ್ಸ್ ನ ಡೈವರ್ಸಿಫೈ ಮಾಡ್ಕೊಂತೀವಿ ಅಂತಾನು ಹೇಳ್ತಾ ಇದಾರೆ. ಯಾರು ಹೇಳ್ತಾ ಇದಾರೆ ಈ ರೀತಿ? G7 ಕಂಟ್ರೀಸ್ ಹೇಳ್ತಾ ಇದಾರೆ. ಓಕೆ, ಸೊ ಇದನ್ನ ಸಮರೈಸ್ ಮಾಡಿ ಯಾರಾದ್ರೂ. ಸೊ ದಯವಿಟ್ಟು ನೀವೆಲ್ಲ ಮಹಾನ್ ಭಾವರು ಲೇಟ್ ಆಗಿ ಬಂದಿದ್ದೀರಾ. ಸೊ ಮುನೀಶ್ ಸಮರೈಸ್ ಮಾಡಿದ್ದು. ಸರ್, ಇದು ಬಫರ್ ಝೋನ್, 2 ಬಫರ್ ಝೋನ್ ಇದೆ ರಷ್ಯಾ ಯುಕ್ರೇನ್ ಮಧ್ಯೆ. ಓಕೆ, ಡಾನ್ಟೆಟ್ಸ್ಕ್ ಮತ್ತೆ ಲುಹಾನ್ಸ್ಕ್. ವೆರಿ ಗುಡ್. ರಷ್ಯಾ ಅವರು ಇವಾಗ ರೀಸೆಂಟ್ ಆಗಿ ಲುಹಾನ್ಸ್ಕ್ ಅಲ್ಲಿರೋ ಒಂದು ಸ್ಕೂಲ್ ಶೆಲ್ಟರ್ ಮೇಲೆ ಬಾಂಬ್ ಹಾಕಿದ್ದಾರೆ. ಬಾಂಬ್ ಹಾಕಿದ್ರಿಂದ 60 ಜನ ಸತ್ತೋಗಿದ್ದಾರೆ. 60 ಜನ ಸತ್ತೋದ್ರಿಂದ ಯುಕ್ರೇನ್ ಅವ್ರು ಏನಿದ್ದಾರೆ, ಇದು ಕರೆಕ್ಟ್ ಅಲ್ಲ, ಇದು ಅನ್ಫೇರ್ ಮೆಥಡ್ ಆಫ್ ವಾರ್ ಇದು. ಇದಕ್ಕೆ ನಾವು ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಎಲ್ಲ ಕರೆಸ್ಬಿಟ್ಟು ನಾವು ಇದನ್ನ ತುಂಬಾ ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಅದಕ್ಕೆ ಇವರು G7 ಕಂಟ್ರೀಸ್ ಆಮೇಲೆ ವೆಸ್ಟರ್ನ್ ಕಂಟ್ರೀಸ್ ಏನ್ ಹೇಳಿದೆ, ನಾವು ಅವ್ರ ಹತ್ರ ಅವ್ರ ಮೇನ್ ಇವಾಗ ವಾರಕ್ಕೆ ಬರ್ತಾ ಇರೋದೇ ಮನಿ ವಾರ್ ಮಾಡಕ್ಕೆ ಆಯಿಲ್ ಇದರಿಂದ. ಸೊ ನಾವ್ ಅದನ್ನ ಆಯಿಲ್ ಇಂಪೋರ್ಟ್ಸ್ ನ ಸ್ಲೋ ಆಗಿ ನಿಲ್ಲಿಸ್. ವೆಸ್ಟರ್ನ್ ಕಂಟ್ರೀಸ್ ಹೇಳಿರೋದು ನಾವು ಡಿಪೆಂಡೆಂಟ್ ಆಗಿದ್ದೀವಿ, ಆದ್ರೂ ನಾವು ಆದಷ್ಟು ಸ್ಲೋ ಆಗಿ ಫೇಸ್ ಔಟ್ ಮಾಡ್ಕೊಂಡು ನಮ್ಮ ಆಯಿಲ್ ಸಪ್ಲೈ ಡೈವರ್ಸಿಫೈ ಮಾಡ್ತೀವಿ. G7 ಕಂಟ್ರೀಸ್ ಅದೇ ಹೇಳಿದ್ರು, ಆಯಿಲ್ ಸಪ್ಲೈ ನಾವು ಕಟ್ ಆಫ್ ಮಾಡ್ತೀವಿ. ಎಂತಿಗೆ G7 ಕಂಟ್ರೀಸ್ G8 ಇದ್ದಿದ್ದು ರಷ್ಯಾ. ವೈ ರಷ್ಯಾ ವಾಸ್ ಆಕ್ಚುಲಿ ಎಕ್ಸ್ಪೆಲ್ಡ್ ಔಟ್ ಆಫ್ G8? ಏನ್ 2014 ಅಲ್ಲಿ ಏನಾಯ್ತು? ಬಿಕಾಸ್ ಆಫ್ ದಿಸ್ ಇಶ್ಯೂ ಓನ್ಲಿ, ಯುಕ್ರೇನ್ ಇಶ್ಯೂ ಇಂದಾನೆ ಅವ್ರಿಗೆ ಆಚೆ ಹಾಕಿರೋದು. ಹೌದು, ಆಚೆ ಹಾಕಿದ್ದಾರೆ. ಓಕೆ, ಸೊ ಇದನ್ನ ಸಮ್ಮರಿ ನಿಮ್ಮ ವರ್ಡ್ಸ್ ಅಲ್ಲಿ ಒಂದ್ ಸ್ವಲ್ಪ ಸೆಂಟೆನ್ಸಸ್ ಅಲ್ಲಿ ಬರ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ವೆರಿ ಗುಡ್. ಓಕೆ, ಅದನ್ನ ಡಿಸ್ಕಸ್ ಮಾಡಿದೀವಲ್ಲ, ಸುಮ್ನೆ ಶಾರ್ಟ್ ಔಟ್ ಆಗಿ ಬರ್ಕೊಳ್ಳಿ. ನೀವ್ ಯಾಕೆ ಬರ್ಕೊಳಕ್ ಆಗ್ತಿಲ್ಲ ಅಂದ್ರೆ ನೀವು ಟೀ ಕುಡಿತಾ ಇದ್ರಿ. ಸೊ ನೀವು ಬರ್ಕೊಳ್ಳಿ ಶಾರ್ಟ್ ಔಟ್ ಆಗಿ ಸಮ್ಮರಿ. ಟೈಮ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಬಂದ್ಬಿಡುವೆ. ನಾಟ್ ಅಂಡರ್ ಎಸ್ಟಿಮೇಟ್ ಹೇಳ್ತಾ ಇದೀನಿ ಅಷ್ಟೇ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ರಪ್ಪ. ಇವತ್ತಿನ ಪೇಪರ್ ಫಸ್ಟ್ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೀವಿ. ಆಯ್ತಾ? ಓಕೆ, ಕ್ರಕ್ಸ್ ಬರ್ಕೊಳ್ಳಿ ಸಾಕು, ಹೇಳಿದೀನಿ ಬರ್ಕೊಳ್ಳಿ. ಸೊ ರೀಸೆಂಟ್ಲಿ ದೇರ್ ವಾಸ್ ಬಾಂಬಿಂಗ್. ನೀವೇ ಬರ್ಕೊಂತೀರಾ? ಓಕೆ, that is the reason I am telling. Okay, ಟೈಮ್ ಆಗ್ಬಿಡುತ್ತೆ. ಇನ್ನು ನಾ ಎಷ್ಟು ಒಂದು 6-7 ಆರ್ಟಿಕಲ್ ಇದೆ ಇವತ್ತು. ಮೇಲೆ ಹೇಳ್ತೀನಿ, ನೋಡ್ಕೊಳ್ಳಿ. ನಾ ಹೇಳ್ತೀವಿ ಮೇಲೆ. ಜಸ್ಟ್ ಲಿಸನ್ ಹಿಯರ್. ರಷ್ಯಾ ರೀಸೆಂಟ್ಲಿ ಹ್ಯಾವ್ ಬಾಂಬ್ಡ್ ದಿ ಯುಕ್ರೈನ್ ಟೆರಿಟರಿ. ಒಂದು ವಿಲೇಜ್ ನ ಬಾಂಬ್ ಮಾಡಿದೆ, ಒಂದು ಶೆಲ್ಟರ್, ಅದು ಅಂದ್ರೆ ಸ್ಕೂಲ್. ಆ ಸ್ಕೂಲ್ ಮೇಲೆ ಬಾಂಬ್ ಹಾಕಿದೆ. 60 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ರಷ್ಯಾ ಇವಾಗ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ತರ ಆಕ್ಟಿವಿಟಿ ರಷ್ಯಾದು ಯುಕ್ರೇನ್ ಅವರು ಖಂಡಿಸಿದ್ದಾರೆ. ಸೊ ಯುಕ್ರೇನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಇಂಟರ್ನ್ಯಾಷನಲ್ ಏಜೆನ್ಸಿಗೆ ಕರೆದುಬಿಟ್ಟು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಫಸ್ಟ್ ಅವ್ರು ಯಾರಿಗೆ ಕರೆದಿದ್ದಾರೆ ಅಂದ್ರೆ G7 ಕಂಟ್ರೀಸ್ ಕರೆದಿದ್ದಾರೆ. ಓಕೆ, ವೆಸ್ಟರ್ನ್ ಕಂಟ್ರೀಸ್ ಅದು G7 ಕಂಟ್ರೀಸ್. ಅದು ಆಕ್ಚುಲಿ ಇಟ್ ಈಸ್ ಅನ್ ಅಲೈ, ಅಂದ್ರೆ ಯುಕ್ರೇನ್ ಅಲೈಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕರೆದಿದ್ದಾರೆ. ಅದು G7 ಕಂಟ್ರೀಸ್. G8 ರಷ್ಯಾ ಆಗಿತ್ತು, ಅದನ್ನ ಆಚೆ ಹಾಕಿರೋದನ್ನೇ G7 ಕಂಟ್ರೀಸ್ ಅಂತ ಹೇಳೋದು. ಇಟ್ ಇಸ್ ಡೆವಲಪ್ಡ್ ಕಂಟ್ರೀಸ್. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಗೆ ದುಡ್ಡು ಬರ್ತಾ ಇರೋದೇ ಆಯಿಲ್ ಇಂಪೋರ್ಟ್ಸ್. ನಾವು ಆಯಿಲ್ ಇಂಪೋರ್ಟ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ನಿಮ್ಗೆ ದುಡ್ಡು ಬರ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ನೀವು ಈ ತರ ಆಕ್ಟಿವಿಟಿ ಮಾಡ್ತಿದ್ದೀರಾ ಅಂತ ಅನ್ಬಿಟ್ಟು ನಾವು ಕಂಪ್ಲೀಟ್ ಆಯಿಲ್ ಇಂಪೋರ್ಟ್ಸ್ ನೇ ನಿಮ್ದು ಬ್ಯಾನ್ ಮಾಡ್ತೀವಿ. ಯಾಕಂದ್ರೆ ದುಡ್ಡು ಹೋಗ್ಬಾರ್ದು ನಿಮ್ಗೆ ವಾರ್ ಮಾಡೋದಕ್ಕೆ. ದುಡ್ಡಿದ್ರೆ ತಾನೇ ಬಾಲ ಬಿಚ್ಚೋದು. ಸೊ ದುಡ್ಡು ಹೋಗ್ಬಾರ್ದು, ಆತರ ಮಾಡ್ತೀವಿ. ಆಮೇಲೆ ಈ ತರದ ಆಯಿಲ್ ಇಂಪೋರ್ಟ್ಸ್ ನಿಮ್ ಕಡೆಯಿಂದ ಬರದೇ ಇಲ್ಲ, ನಾವು ನಮ್ಮ ಆಯಿಲ್ ಇಂಪೋರ್ಟ್ಸ್ ನ ಡೈವರ್ಸಿಫೈ ಮಾಡ್ಕೊತೀವಿ ಅಂತ G7 ಕಂಟ್ರೀಸ್ ಹೇಳಿದ್ದಾರೆ. ಇದನ್ನ ಬರ್ಕೊಳ್ಳಿ. Okay, so let's move. UN matter ge hogilla as of now. Okay, the next one. So citizenship delayed. 800 Pakistani Hindus left India. So ಇದು ಏನು ಅಂತ ಹೇಳಿದ್ರೆ, ಕೆಲವರು ಇಮಿಗ್ರೆಂಟ್ಸ್ ಅಂದ್ರೆ ಹಿಂದೂ ಇಮಿಗ್ರೆಂಟ್ಸ್ ಇದಾರಲ್ಲ, ಸೊ ಬೇರೆ ಕಂಟ್ರೀಸ್, ಮೇನ್ಲಿ ಫ್ರಮ್ ಪಾಕಿಸ್ತಾನ ಅವರೆಲ್ಲ ಏನ್ ಮಾಡ್ತಾರೆ ಇದ್ರು ಅಂದ್ರೆ ಇಂಡಿಯಾ ಒಳಗಡೆ ಬರ್ತಾ ಇದ್ರು. ಯಾವ ರೀಜನ್ ಅಲ್ಲಿ ಅಂತ ಹೇಳಿದ್ರೆ ರಾಜಸ್ಥಾನ್. ಓಕೆ, ದೇ ಆರ್ ಕಮಿಂಗ್ ಇನ್ಸೈಡ್ ಇಂಡಿಯಾ ಇನ್ ದ ರೀಜನ್ ಆಫ್ ರಾಜಸ್ಥಾನ್. ಬಟ್ ಅವ್ರಿಗೆ ಏನಂತ ಹೇಳಿದ್ರೆ ಇಂಡಿಯನ್ ಗೌರ್ಮೆಂಟ್ ಇದು ಅಪ್ಲೈ ಮಾಡಿದ್ರು, ಏನದು ಸಿಟಿಜನ್ಶಿಪ್ ಅಪ್ಲೈ ಮಾಡಿದ್ರು ಗೌರ್ಮೆಂಟ್ಗೆ. ಬಟ್ ಅದು ಇನ್ಆರ್ಡಿನೇಟ್ ಡಿಲೇ ಆಗ್ತದೆ, ಅವ್ರಿಗೆ ಸಿಟಿಜನ್ಶಿಪ್ ಸಿಗ್ತಾ ಇಲ್ಲ.
CAA ಅಮೆಂಡ್ಮೆಂಟ್. ಸೊ ಅವ್ರಿಗೆ ಸಿಟಿಜನ್ಶಿಪ್ ಸಿಕ್ತಿಲ್ಲ. ಅದರಿಂದ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಈಗ ಸಿಟಿಜನ್ಶಿಪ್ ಸಿಕ್ಕಿಲ್ಲ ಅಂದ್ರೆ ಯಾವ್ದು ಸೌಲಭ್ಯ ಸಿಗಲ್ಲ. ಸೊ ಜೀವನ ವ್ಯರ್ಥ ಆಗುತ್ತೆ. ಸೊ ದಟ್ ಇಸ್ ದ ರೀಸನ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಾಪಸ್ ಅವ್ರವ್ರ ಊರಿಗೆ ಹೋಗ್ತಾ ಇದ್ದಾರೆ, ಎಲ್ಲಿಂದ ಬಂದ್ರು ಮೈಗ್ರೆಂಟ್ಸ್ ಆಗಿ. ಸೊ ಇವಾಗ ಪಾಕಿಸ್ತಾನಿಗೆ ವಾಪಸ್ ಹೋಗಿದ್ದಾರೆ 800 ಜನ. ಓಕೆ, ಎಂತಕ್ಕೆ ಅಂದ್ರೆ ಅವ್ರಿಗೆ ಸಿಟಿಜನ್ಶಿಪ್ ಸಿಕ್ಕಿಲ್ಲ ಇಂಡಿಯಾದಲ್ಲಿ. 60 ಜನ ಹೋಗಿದ್ದಾರೆ ಬಿಕಾಸ್ ದೇ ಆರ್ ನಾಟ್ ಆಕ್ಚುಲಿ ಗಿವಿಂಗ್ ವೆರಿ ಈಸಿಲಿ ಸಿಟಿಜನ್ಶಿಪ್. ಓಕೆ, ದಟ್ ಇಸ್ ವಾಟ್ ದ ಆರ್ಟಿಕಲ್ ಇಸ್ ಮೆನ್ಷನಿಂಗ್. ಲೆಟ್ ಇಸ್ ಆಕ್ಚುಲಿ ರೀಡ್ ಔಟ್ ದ ಡೀಟೇಲ್ಸ್. ಇದು ನ್ಯೂಸ್ ಐಟಮ್ ಆಗಿ ತಗೊಳ್ಳಿ, ಇಟ್ ಇಸ್ ನಾಟ್ ಅನ್ ಆರ್ಟಿಕಲ್. ನ್ಯೂಸ್ ಐಟಮ್ ಆಗಿ ತಗೊಳ್ಳಿ ಅಷ್ಟೇ. ಓಕೆ, ಸಿಟಿಜನ್ಶಿಪ್ ಡಿಲೇಡ್, 800 ಪಾಕಿಸ್ತಾನಿ ಹಿಂದೂ ಲೆಫ್ಟ್ ಇಂಡಿಯಾ. ಓಕೆ, ಹೋಮ್ ಮಿನಿಸ್ಟರ್ ಎಕ್ಸಾಮಿನಿಂಗ್ ದ ಆನ್ಲೈನ್ ಸಿಸ್ಟಮ್. ಅಂದ್ರೆ ಏನಂದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಆನ್ಲೈನ್ ಸಿಸ್ಟಮ್ ಅಲ್ಲಿ ಬಿಟ್ಟಿದ್ರು. ಏನಂತ ಹೇಳಿದ್ರೆ ಒಂದು ಆನ್ಲೈನ್ ಸಿಸ್ಟಮ್ ಇದೆ, ಪೋರ್ಟಲ್, ಇಲ್ಲಿ ಬನ್ನಿ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ, ಡೀಟೇಲ್ಸ್ ಎಂಟ್ರಿ ಮಾಡಿದ್ರೆ ನಾವು ನಿಮ್ಗೆ ಸಿಟಿಜನ್ಶಿಪ್ ಕೊಡ್ತೀವಿ, ಎಲಿಜಿಬಲ್ ಇದ್ರೆ ಅಂತ ಹೇಳಿದ್ರು. ಬಟ್ ಅದೇನು ಅಂತ ವರ್ಕ್ ಆಗ್ತಾ ಇಲ್ವಂತೆ. ಆನ್ಲೈನ್ ಸಿಸ್ಟಮ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿದ್ರು ದೇ ಆರ್ ನಾಟ್ ಗೆಟಿಂಗ್ ಸಿಟಿಜನ್ಶಿಪ್ ಅಂತ ಇದೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ ಅಂದ್ರೆ ಆನ್ಲೈನ್ ಸಿಸ್ಟಮ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ, ಕಮಾನ್ ಐ ವಿಲ್ ಸಿ ಅಂತ ಹೇಳ್ತಿದ್ದಾರೆ. ನಿಯರ್ಲಿ 800 Pakistani Hindus who were staying in Rajasthan after coming to India seeking citizenship on the ground of religious persecution. ಅಂದ್ರೆ ರಿಲಿಜಿಯಸ್ ಪರ್ಸಿಕ್ಯೂಷನ್ ಮೇಲೆ ಅವ್ರಿಗೆ ಆಚೆ ಹಾಕಿದ್ರು ಪಾಕಿಸ್ತಾನದಿಂದ. ಏನ್ರಿ ರಿಲಿಜಿಯಸ್ ಪರ್ಸಿಕ್ಯೂಷನ್ ಅಂದ್ರೆ? ಅವರು ಪಾಕಿಸ್ತಾನಲ್ಲಿ ಏನ್ ರಿಲಿಜಿಯಸ್ ಮುಸ್ಲಿಮ್ಸ್ ಅಲ್ಲ, ಹಿಂದೂಸ್ ಅವರು 100% ಇಸ್ಲಾಂ ಆಗಿದ್ರೇನೆ ಇಲ್ಲಿ ಸಿಟಿಜನ್ಶಿಪ್ ಅಂತ. ಹೌದು, ಅದನ್ನ ಹೌದು ರಿಲಿಜಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ religious prosecution is an act where forcibly changing the beliefs, religious beliefs of the person. ಫೋರ್ಸ್ ಮಾಡೋದು. ಈಗ ನೀನು ಆಕ್ಚುಲಿ ಹಿಂದುತ್ವ ಫಾಲೋ ಮಾಡ್ತಾ ಇದೀಯಾ, ಕಮಾನ್ ಯು ಡೋಂಟ್ ಫಾಲೋ ಹಿಂದುತ್ವ, ಯು ಚೇಂಜ್ ಟು ಇಸ್ಲಾಂ. ಆತರ ಫೋರ್ಸ್ಫುಲಿ ಮಾಡೋದನ್ನ ರಿಲಿಜಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. ಅದನ್ನ ಹತ್ತಿರ ಹೇಳ್ತಾ ಇದ್ದಾರೆ. ಓಕೆ, ಸೀಕಿಂಗ್ ಸಿಟಿಜನ್ಶಿಪ್ ಆನ್ ದ ಗ್ರೌಂಡ್ ಆಫ್ ರಿಲಿಜಿಯಸ್ ಪ್ರಾಸಿಕ್ಯೂಷನ್ ರಿಟರ್ನ್ ಟು ದ ನೈಬರಿಂಗ್ ಕಂಟ್ರಿ ಇನ್ 2021 ಅಕಾರ್ಡಿಂಗ್ ಟು Seemant Lok Satgatan, okay, a group that advocates for the right of Pakistani minority migrants in India. Many of them returned to Pakistan after they found that there has been no progress in the application what they have given. Once they return, they are used by so ಇದೇನಾಗ್ತಿದೆ ಗೊತ್ತಾ, ಪಾಕಿಸ್ತಾನಿಗೆ ಒಂದ್ಸತಿ ಹೋದ್ಮೇಲೆ ಇವರು ಅಲ್ಲಿ ಪಾಕಿಸ್ತಾನಲ್ಲಿ ಇವ್ರಿಗೆ ಬ್ರೈನ್ ವಾಶ್ ಏಜೆಂಟ್ಸ್ ಅಲ್ವಾ ಸಿಕ್ಕಿದ್ರು, ಇವ್ರಿಗೆ ಆಕ್ಚುಲಿ ಉರ್ದಿರುತ್ತೆ. ಎಂತಕ್ಕೆ ಇಲ್ಲಿ ನೋಡಿ ನಾವು ಸಿಟಿಜನ್ಶಿಪ್ ಅಪ್ಲೈ ಮಾಡಿದ್ರು, ನಾವು ಇಂಡಿಯಾದವರು ನಮಗೆ ಕೊಟ್ಟಿಲ್ಲ ಹಿಂದೂಸ್ ಆದ್ರೂ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿದ ತಕ್ಷಣ ಅವ್ರ ಅಫಿಷಿಯಲ್ಸ್ ಯೂಸ್ ಮಾಡ್ಕೊಂತಾರೆ ಇವ್ರನ್ನ 800 ಜನನ. ಏನಂತ ಹೇಳಿದ್ರೆ ಹೇಳ್ರಿ ಇಂಡಿಯಾಗ ಹೋಗಿದ್ರಿ ನೀವು ಹಿಂದೂಸ್ ಆದ್ರೂ ನಿಮ್ಗೆ ಜಾಗ ಕೊಟ್ಟಿಲ್ಲ ಅಲ್ಲಿ ಅಂತ ಹಬ್ಬಸ್ರಿ ಇಲ್ಲಿ ಅಂತ ಹಬ್ಬಸ್ತವ್ರು ಅಂತ Pakistan. But that was their telling. Once they return, they are used by Pakistani agencies to defame India. They are defame andre image kami madadu. They are paraded before the media and made to say that they are ill treated in India. Okay, the Union Home Minister initiated online citizenship application process in 2018 itself, but the portal is not at all working, which accepts Pakistani passports that have been expired, forcing people to rush to the Pakistan High Commissioner. ಇದು ಒಂದು ದೊಡ್ಡ ತಲೆನೋವಾಗ್ತಾ ಇದೆ. ಏನಂತ ಹೇಳಿದ್ರೆ ಪಾಕಿಸ್ತಾನ್ ಹೈ ಕಮಿಷನರ್ ಇಂಡಿಯಾದಲ್ಲಿ ಇದೆಯಲ್ಲ ಡೆಲ್ಲಿಲಿ, ಅಲ್ಲಿ ಹೋಗ್ತಾ ಇದಾರಂತೆ ಪಾಕಿಸ್ತಾನ್ ಪೀಪಲ್. ಅಂದ್ರೆ ಇಮಿಗ್ರೆಂಟ್ಸ್ ಆಗಿದ್ರಲ್ಲ 800 ಜನ, ಅಲ್ಲಿ ಪಾಕಿಸ್ತಾನಿ ಹೈ ಕಮಿಷನರ್ಸ್ ಎಲ್ಲಾ ಕಂಟ್ರೀಸ್ ಅಲ್ಲೂ ಅವರು ಬೇರೆ ಬೇರೆ ಹೈ ಕಮಿಷನರ್ಸ್ ಇರ್ತವೆ. ಇಲ್ಲಿ UK ಹೈ ಕಮಿಷನರ್ ಇದೆ, ಪಾಕಿಸ್ತಾನ ಇದೆ. ಓಕೆ, ಸೊ ಯಾವ ಫ್ರೆಂಡ್ಲಿ ರಿಲೇಷನ್ ಇದೆ ಇಂಡಿಯಾಗೆ ಅವ್ರದೆಲ್ಲ ಹೈ ಕಮಿಷನರ್ಸ್ ಇರ್ತವೆ, ಈವನ್ ಸಮ್ ಅದರ್ ಕಂಟ್ರೀಸ್ ಆಲ್ಸೋ. ಸೊ ಪಾಕಿಸ್ತಾನ ಹೈ ಕಮಿಷನರ್ಸ್ ಹೋದ್ರೆ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಡು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಮನೆ ಬಿಟ್ಟು ಅಲ್ಲಿಂದ ಬಂದಿದ್ದಾರೆ ಪಾಕಿಸ್ತಾನದಿಂದ, ತಿನ್ನೋದಕ್ಕೆ ಊಟ ಇರಲ್ಲ ಅವ್ರಿಗೆ. ಕಮಾನ್ ಗಿವ್ ಮಿ 10,000 ಎಲ್ಲಿ ಕೊಡ್ತಾನೆ, ಗಿವ್ ಮಿ 1,000 ಅಂದ್ರೆ ಎಲ್ಲಿ ಕೊಡ್ತಾರೆ? ಓಕೆ, ಅದೊಂದು ತಲೆನೋವು ಅಂತ ಹೇಳ್ತಾ ಇದ್ದಾರೆ. ದ ಯೂನಿಯನ್ ಹೋಮ್ ಮಿನಿಸ್ಟರ್ ಇನಿಷಿಯೇಟೆಡ್ an online citizenship application process in 2018 itself, but the portal is not accepting. Okay, it is forcing people to rush to the Pakistan High Commissioner in Delhi to get their passport renewed. Okay, for the huge amount. ಅಂದ್ರೆ 10 ಜನ ಇದ್ರು ಫ್ಯಾಮಿಲಿಲಿ ಅಂದ್ರೆ ಅಲ್ಲಿ ಹೋಗಿ ಅದು ಪಾಸ್ಪೋರ್ಟ್ ರಿನ್ಯೂ ಮಾಡೋದಕ್ಕೆ 1 ಲಕ್ಷ ಆಗ್ತಾ ಇದೆಯಂತೆ. ಓಕೆ, ದಟ್ ಇಸ್ ದ what they are telling. Okay, so let's move to the next article. Artha idena you please Vandana Vedika, what is your name? Vidya, please summarize. Sir, Pakistan is ಯಾಕೆ ಕೊಡ್ತಾಯಿಲ್ಲ? ಸಿಗ್ತಾ ಇಲ್ಲ ಸರ್, ಆನ್ಲೈನ್ ಪೋರ್ಟಲ್ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಯಾಕೆ? ಯಾಕಂದ್ರೆ ವೀಸಾ ಔಟ್ಡೇಟೆಡ್ ಅಂತ ಬರ್ತಾ ಇದೆ, ಅದು ಹೇಳ್ಬೇಕು. ಆಮೇಲೆ ವೀಸಾ ರಿನ್ಯೂಗೆ ಹೈ ಕಮಿಷನರ್ ಹತ್ರ ಹೋಗ್ತಾ ಇದಾರೆ. ಆದ್ರೆ ಬಟ್ ಅವರು ಏನ್ ಮಾಡ್ತಾ ಇದಾರೆ, ತುಂಬಾ ದುಡ್ಡು ತಗೊಂತಾ ಇದಾರೆ. 10 ಜನ ಇದ್ರೆ ಫ್ಯಾಮಿಲಿಲಿ ಅರೌಂಡ್ 1 ಲಕ್ಷ ಆಗ್ತಾ ಇದೆ. ಅದನ್ನ ಬರ್ಕೊಳ್ಳಿ ನಿಮ್ ವರ್ಡ್ಸ್ ಅಲ್ಲಿ ಬೇಗ. ನ್ಯೂಸ್ ಆರ್ಟಿಕಲ್, ನ್ಯೂಸ್ ಐಟಮ್ ಇದು, ನಾಟ್ ಅನ್ ಆರ್ಟಿಕಲ್. ಎಲ್ಲ ಇರೋದೇ ಹಾಗಲ್ವಾ ಕಾನ್ಸೆಪ್ಟ್. ಆಯ್ತಾ? ಹ್ಯಾವ್ ಯು ಕಂಪ್ಲೀಟೆಡ್ ರೈಟಿಂಗ್ ದಿ ಸಮ್ಮರಿ ಕ್ರಕ್ಸ್?
Okay. The next one. Next is 2 Lashkar men killed in Kulgam police. Then bada. So court placed police in Jahangiri case. What is this? What's happening here? Court placed police in Jahangiri Puri case. Something case. Tell me what is this Jahangiri Puri case? Jahangir Puri case ಏನಂದ್ರೆ ಇದು ಸಿ ಹೇಳಿ ಗೊತ್ತಿದ್ರೆ ಹೇಳಿ. ಕೋರ್ಟ್ ಏನ್ ಮಾಡಿದ್ದಾರೆ ಗೊತ್ತಾ? ಸೊ ದ ಕೋರ್ಟ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇವಾಗ ಯಾವ್ದು ಫೆಸ್ಟಿವಲ್ ಆಗಿದ್ದು ಹಿಂದೂಸು ಮುಸ್ಲಿಮ್ಸ್ ಯಾವ ಫೆಸ್ಟಿವಲ್ ಆಯ್ತು? ಹನುಮಾನ್ ಜಯಂತಿ ಆಯ್ತು ಹಿಂದೂ ಕಡೆಯಿಂದ, ಬಟ್ ರಂಜಾನ್ ಆಯ್ತು ಮುಸ್ಲಿಮ್ಸ್ ಕಡೆಯಿಂದ. ಸೊ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಪ್ರೊಸೆಷನ್ಸ್ ಹೋಗ್ತಾ ಇದ್ರಂತೆ. ಸೊ ಸೇಮ್ ಟೈಮ್ ಅಲ್ಲಿ ಇವ್ರೇನ್ ಮಾಡಿದ್ದಾರೆ, ಹನುಮಾನ್ ಜಯಂತಿ ಸೆಲೆಬ್ರೇಟ್ ಮಾಡಿದ್ದಾರೆ, ಪಕ್ಕನೆ ಹೋಗಿದ್ದಾರೆ ಪ್ರೊಸೆಷನ್. ಓಕೆ, ಎರಡು ದುಶ್ಮನ್ ಜೊತೆಲಿ ಹೋಗ್ತಾ ಇದ್ರೆ ಏನ್ರಿ ಆಗುತ್ತೆ, ಸಿಟ್ ಜಾಸ್ತಿ ಆಗುತ್ತೆ. ಬಟ್ ದುಶ್ಮನ್ ಅಲ್ಲ, ಬಟ್ ಅವ್ರು ಕನ್ಸಿಡರ್ ಮಾಡ್ಕೊಂಡಿರೋ ದುಶ್ಮನ್ ತರ. ಓಕೆ, ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಆರ್ ನಾಟ್ ದುಶ್ಮನ್ಸ್, ಬಟ್ ದೇ ಆರ್ ಆಕ್ಚುಲಿ ಟೂ ಮಚ್. ಓಕೆ, ಟೂ ಮಚ್. ಕೆಲವು ನೋಡ್ರಿ 100 ಜನದಲ್ಲಿ ಒಂದಿಬ್ರು ನೆಗೆಟಿವ್ ಎಲಿಮೆಂಟ್ಸ್ ಇರ್ತವೆ ಹಬ್ಸೋದು. ಓಕೆ, ನೆಗೆಟಿವ್ ಥಾಟ್ಸ್ ನ. ಸೊ ಅದೇ ರೀತಿ ಮುಸ್ಲಿಮ್ ಹಿಂದೂ ಕಮ್ಯುನಿಟಿಲಿ ನೆಗೆಟಿವ್ ಥಾಟ್ಸ್ ಹಬ್ಸೋರು ತುಂಬಾ ಜನ ಇರ್ತಾರೆ. ಸೊ ಸಚ್ ಕಮ್ಯುನಿಟಿ ಅಂತ ಪೀಪಲ್ ಏನ್ ಮಾಡ್ತಾ ಇದ್ರು, ಪ್ರೊಸೆಷನ್ ಮಾಡ್ತಾ ಇರ್ಬೇಕಾದ್ರೆ ಇವರು ಹನುಮಾನ್ ಜಯಂತಿ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಸೈಡ್ ಅಲ್ಲಿ. ಅದೇನಾಗಿದೆ, ಕ್ಲಾಶಸ್ ಟರ್ನ್ ಔಟ್ ಆಗ್ಬಿಟ್ಟು ವೈಲೆನ್ಸ್ ಆಗಿ ಸ್ವಲ್ಪ ಜನಕ್ಕೆ ದೇ ಹ್ಯಾವ್ ಆಕ್ಚುಲಿ ಪುಟ್ ಬಿಹೈಂಡ್ ದ ಬಾರ್. ದ ಕೋರ್ಟ್ ಹ್ಯಾಸ್ ಪುಟ್ ಬಿಹೈಂಡ್ ದ ಬಾರ್, ಪೊಲೀಸ್ ಹ್ಯಾವ್ ಪುಟ್ ಬಿಹೈಂಡ್ ದ ಬಾರ್. ಅದು ಆಕ್ಚುಲಿ ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ರೆಸ್ಪಾನ್ಸಿಬಲ್ ಲೋಕಲ್ ಅಥಾರಿಟೀಸ್, ಲೋಕಲ್ ಪೊಲೀಸ್ ಪರ್ಸನಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಒನ್ ಅಂತ ಹೇಳಿದ್ದಾರೆ. ಲೋಕಲ್ ಇನ್ಕ್ಲೂಡಿಂಗ್ ದ ಅಫಿಷಿಯಲ್ಸ್ ಇನ್ ಡಿಸಿಪಿ ಆಫೀಸ್. ಅಕ್ಯೂಸ್ ಮಾಡಿದ್ದಾರೆ, ಬಟ್ ಅರೆಸ್ಟ್ ಮಾಡಿದ್ದಾರೆ. ಅಕ್ಯೂಸ್ ಏಂತಕ್ಕೆ ಅದೇ ಹೇಳ್ತೀನಿ, ಏಂತಕ್ಕೆ ಅಕ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಫಸ್ಟ್ ಆಫ್ ಆಲ್ ಇವ್ರು ಪರ್ಮಿಷನ್ ತಗೋಬೇಕಾಯ್ತು. 6 ಗಂಟೆ ಮೇಲೆ ಪ್ರೊಸೆಷನ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಪರ್ಮಿಷನ್ ತಗೋಬೇಕು. ಓಕೆ, ಬಟ್ ದೀಸ್ ಪೀಪಲ್ ಹ್ಯಾವ್ ನಾಟ್ ಟೇಕನ್ ಇದು ಪರ್ಮಿಷನ್ ತಗೊಂಡಿಲ್ಲ ಅಂತ ಹನುಮಾನ್ ಜಯಂತಿ ಸಪೋರ್ಟರ್ಸ್ ಇದಾರಲ್ಲ, ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂದ್ರು ನೀವು ಅವ್ರ ಜೊತೆ ಮಾರ್ಚ್ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಪೊಲೀಸ್ ಪರ್ಸನಲ್ಸ್ ಮೇಲೆ ದೇ ಆರ್ ಆಕ್ಚುಲಿ ಬ್ಲೇಮ್ಡ್. ದ ಕೋರ್ಟ್ ಹ್ಯಾಸ್ ಬ್ಲೇಮ್ಡ್. ಓಕೆ, ದಟ್ ಈಸ್ ದಿ ನ್ಯೂಸ್ ಹಿಯರ್. ಓಕೆ, ಇಟ್ ಇಸ್ ಅ ನ್ಯೂಸ್ ಐಟಮ್, ಯು ಕ್ಯಾನ್ ಟೇಕ್ ಇಟ್ ಆಸ್. ಓಕೆ, okay, so please let us look into this article. Denying bail to the 8 of the accused arrested in. ಆಮೇಲೆ ಅಕ್ಯೂಸ್ಡ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿ ನಾವು ಆಕ್ಚುಲಿ ವಿ ಆರ್ ನಾಟ್ ಎಟ್ ಆಲ್ ದ ಪಾರ್ಟ್ ಆಫ್ ಎನಿ ಪ್ರೊಸೆಷನ್, ನಮಗೆ ಸುಮ್ನೆ ಬುಕ್ ಮಾಡಿದ್ದಾರೆ ಒಳಗಡೆ ಅಂತ ಹೇಳ್ತಾ ಇದ್ದಾರೆ ಅಕ್ಯೂಸ್ಡ್. ಹಾಗೆ ಹೇಳೋದು ಅಕ್ಯೂಸ್ಡ್ ಹಾಗೆ ಹೇಳ್ತಾರ. ಆದ್ರೆ ಚಾನ್ಸಸ್ ಇದೆ ಸರ್, ಯಾಕಂದ್ರೆ ಪ್ರೊಸೆಷನ್ ಅಲ್ಲಿ ಎಷ್ಟು ನಡಿಬೇಕಾದ್ರೆ ಪ್ರೊಸೆಷನ್ ಅಲ್ಲಿ ಈ ಕಡೆ 400 ಜನ, ಆ ಕಡೆ 400 ಜನ ಇರ್ಬೇಕಾದ್ರೆ ಅದ್ರೊಳಗಡೆ ಯಾರಿಗೆ ತಗೊಂಡ್ಬಂದ್ರು 8 ಜನ ಮಾತ್ರ ಪಿನ್ ಪಾಯಿಂಟ್ ಮಾಡಿ ಇವರೇ ಮಾಡಿದ್ದು ಅಂತ ವೆಸ್ಟ್ ಬೆಂಗಾಲ್ಗೆಲ್ಲ ಹೋಗ್ಬಿಟ್ಟು ಇಟ್ಕೊಂಡ್ಬಾರ. ಏಂತಕ್ಕೆ ಅಂದ್ರೆ ಅದ್ರಲ್ಲೂ ಅವ್ರದ್ದು ಏನೋ ಒಂದು ಬೆಳೆಕಾಳು ಬೇಯಿಸ್ಕೊಳೋದಕ್ಕೆ ಮಾಡಿರ್ತಾರೆ ಅಂತ. ಹಂಗಲ್ಲ ಸರ್, ಇವಾಗ ಎವಿಡೆನ್ಸ್ ಸಫಿಶಿಯಂಟ್ ಆಗಿದ್ರೆ ಇವಾಗ ಅದೇ ಏರಿಯಲ್ಲಿ ಇಬ್ಬರು ಬ್ರದರ್ಸ್ ಬಿರಿಯಾನಿ ಶಾಪ್ ಅನ್ಕೊಂಡು ಅರೆಸ್ಟ್ ಮಾಡಿದ್ದಾರೆ. ಓಕೆ, ಎವಿಡೆನ್ಸ್ ಇತ್ತು ಅಂತ. ಆದ್ರೆ ವೆಸ್ಟ್ ಬೆಂಗಾಲ್ ಕಡೆ ಓಡೋಗಿದ್ದಾರೆ ಅಂತ ಇನ್ನು 8 ಜನ ತಗೊಂಡ್ಬಂದು ಅರೆಸ್ಟ್ ಮಾಡಿದ್ರು. ಆದ್ರೆ ನನ್ ಡೌಟ್ ಏನಂದ್ರೆ, ಈ ಕಡೆ 400 ಜನ, ಈ ಕಡೆ 400 ಜನ ಇದ್ದಾಗ ಹೆಂಗೆ ಯಾಕೆ ಪಿನ್ ಪಾಯಿಂಟ್ ಮಾಡಿದ್ರು? ಯು ಆರ್ ಸಸ್ಪೆಕ್ಟಿಂಗ್ ದಟ್ ವೈ ದೇ ಪಿನ್ ಪಾಯಿಂಟ್ ಸಚ್ ಪೀಪಲ್ಸ್ ಓನ್ಲಿ ಬಿಕಾಸ್ ಏನೋ ಮೋಟಿವ್ ಇರಬಹುದು ಇವ್ರದ್ದು ಅಂತ ಹೇಳ್ತಾ ಇದೀರಾ. ಮೋಟಿವ್ ಇರ್ಬೋದು, ಪ್ಲಸ್ ಇಲ್ಲ ಇನ್ನೋಸೆಂಟ್ ನ ಬುಕ್ ಮಾಡಿದ್ರು. ಇನ್ನೋಸೆಂಟ್ ನ ಬುಕ್ ಮಾಡೋದು ಇಂಥ ಕೇಸಸ್ ಅಲ್ಲಿ ತುಂಬಾ ಕಮ್ಮಿ. ಮೋಟಿವ್ ಇರ್ಬೋದು. ಇನ್ನೊಂದ್ ಏನಂದ್ರೆ ಸರ್, ಇನ್ನೊಂದು ಇದ್ರಲ್ಲ ಬೇರೆ ಇನ್ನೊಂದು ಆರ್ಟಿಕಲ್ ಅಲ್ಲಿ ಹೋದ್ರೆ ಅರೆಸ್ಟ್ ಮಾಡಿರೋರು ಮ್ಯಾಕ್ಸಿಮಮ್ ಒಂದು ಕಮ್ಯುನಿಟಿಗೆ ಸೇರಿದ್ದಾರೆ. ಈ ಕಡೆ ಕಮ್ಯುನಿಟಿ ಇನ್ನೂ ಮುಟ್ಟೆ ಇಲ್ಲ. ಯಾಕೆ? That is also actually completely they belong to one community. We don't want to mention that community. Okay, yes, that is also correct. What she is telling. Okay, what he is telling. So let us actually read what is there. Denying bail to the 8 of the accused arrested in the this communal violence last month, a local court in Rohini, it's a place, have asked Delhi police to fix accountability of local officials who, it said, instead of stopping an illegal Hanuman Jayanti procession march alongside, in which later led to the riot in that area. Okay, it's a news item, let us not take up. So meaning alla helidini adrolgade irodu, so let us not go into detail. Okay, so we should not like this. Let us move on to the next article. Total mention madidare sir, police avurdu indu inability inda riot. Yes ಇನ್ನೊಂದು ಒಂದೇ ಕಡೆಯಿಂದ ವೈಲೆನ್ಸ್ ಸ್ಟಾರ್ಟ್ ಆಯ್ತು ಅಂತ ಹೆಂಗ್ ಪಾಯಿಂಟ್ ಮಾಡಿದೀರಾ? ನನಗೆ ಇನ್ನೂ ಡೀಪ್ ಇನ್ವೆಸ್ಟಿಗೇಷನ್ ಬೇಕು. 2 ಕಮ್ಯುನಿಟಿ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಎಲ್ಲರೂ ಮಾಡ್ಬೇಕು. ಈ ಕಡೆ ಒಂದೇ ಮಾಡಿದ್ರೆ ತಾರತಮ್ಯ. ಎಷ್ಟೊಂದ್ ಸತಿ ಏನಾಗುತ್ತೆ ಗೊತ್ತಾ, ಇದೊಂದು ಕಮ್ಯುನಲ್ ವೈಲೆನ್ಸ್ ಬಂದಾಗ ಇದೊಂದು ಆರ್ಟಿಕಲ್, ಬಟ್ ಎಷ್ಟೊಂದ್ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ರೀಜನಲ್ ಕ್ಲಾಶಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರ ಕರ್ನಾಟಕದಿಂದ ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯಾ ಹೋದ್ರೆ ಅಲ್ಲಿ ತಾರತಮ್ಯ ಅನುಭವಿಸ್ತಾರೆ. ಓಕೆ, ಸೊ ತಮಿಳ್ನಾಡಿಂದ ನಾರ್ತ್ ಇಂಡಿಯಾ ಹೋದ್ರೆ
ಸೊ ಅದು ನಾರ್ತ್ ಸೌತ್ ಡಿವೈಡ್ ತರ ಒಂಥರ ಇದೆ. ಸೊ ಮಿಕ್ಸಿಂಗ್ ಆಗ್ಬೇಕದು. ಓಕೆ, ಸೊ ನಾರ್ತ್ ಇಂದ ಇಲ್ಲಿ ಬಂದ್ರೆ ಇಲ್ಲಿ ತರ ಒನ್ಸ್ ಸಚ್ ಕೇಸ್ ಐ ಸಾ ಫ್ಯೂ ಇಯರ್ಸ್ ಬ್ಯಾಕ್. ಅವ್ರು ಏನೋ ಸ್ವಲ್ಪ ಕಿರಿಕ್ ಮಾಡಿದ್ದಕ್ಕೆ ತಗೊಂಡು ಸರಿಯಾಗಿ ಹೊಡೆದ್ರು. ಓಕೆ, ಐ ಡೋಂಟ್ ನೋ, ದೇರ್ ವಾಸ್ ನೋ ರೀಸನ್ ಟು ಬೀಟ್ ಹಿಮ್. ಓಕೆ, ಸುಮ್ಮನೆ ಚಿಕ್ಕ ಜಗಳಕ್ಕೂ ಮೇ ಬಿ ಫ್ರಮ್ ಅದರ್ ಸ್ಟೇಟ್, ಬೇರೆ ಸ್ಟೇಟ್ ಇಂದ ಇದ್ರು. ಸೊ ಇಲ್ಲಿನ ಜನ ಎಲ್ಲ ಇಟ್ಕೊಂಡು ಅವನ್ನ ಹೊಡೆದ್ರು. ಪೊಲೀಸ್ ಪೀಪಲ್ ಆಕ್ಚುಲಿ ಸಪೋರ್ಟೆಡ್ ಹೂಮ್, ಡು ಯು ನೋ? ಹೊಡೆದವ್ರನ್ನೇ ಸಪೋರ್ಟ್ ಮಾಡಿದ್ರು. ಐ ವಾಸ್ ರಿಯಲಿ ಕನ್ಫ್ಯೂಸ್ಡ್ ವಾಟ್ ಇಸ್ ಹ್ಯಾಪನಿಂಗ್. ಇಲ್ಲೂ ಆಯ್ತಲ್ಲ ಸರ್, ಕಾವೇರಿ ಇಶ್ಯೂ ಆದಾಗ ಬಿಟ್ಟಾಗ ಹೆಸರು ಕೇಳ್ಬಿಟ್ಟು ಆ ಕಮ್ಯುನಿಟಿ ಹೆಸರು ಅವರಲ್ಲಿ ಇದ್ರೆ ಹೊಡೆದ್ಬಿಟ್ಟು see what is going on. Okay, ಇದು ಆಕ್ಚುಲಿ ಇದು ಕಂಪ್ಲೀಟ್ ಇದಾಗ್ಲಿಲ್ರಿ, ರೈಟ್ಸ್ ಫಾಲೋ ಮಾಡಂಗ್ ಆಗ್ಲಿಲ್ಲ. ಓಕೆ, ಅಲ್ವಾ 100% ಅಲ್ವಾ? ಸೊ ಲಾ ಅಂಡ್ ಆರ್ಡರ್ ಕರೆಕ್ಟ್ ಆಗಿ ಫಾಲೋ ಮಾಡಂಗ್ ಆಗ್ಲಿಲ್ಲ ಇದು. ಓಕೆ, ದೇ ಆರ್ ಗೋಯಿಂಗ್ ಬೈ ದೇರ್ ಓನ್ ಬಯಾಸಸ್. ಅಂದ್ರೆ ತುಂಬಾ ಕಷ್ಟ. ಬಯಾಸ್ ಅಂದ್ರೇನು? ಒಂದ್ ಕಡೆ ವಾಲ್ಕೊಳೋದು. ಇಟ್ಸ್ ನಾಟ್ ಗುಡ್. ಸೊ ನಾನ್ ಅನ್ಕೊಂಡು ಎಂತಕ್ಕೆ ಈ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಇವಾಗ ಕಮ್ಯುನಲ್ ರೈಟ್ಸ್ ಅಂತ ಡಿಸಿಸಿವ್ ಆಗಿ ಹೇಳಕ್ಕೂ ಆಗಲ್ಲ. ಅಲ್ಲಿ ಏನೋ ರೋಡಲ್ಲಿ ಜನ ಹೋಗ್ಬೇಕಾದ್ರೆ ಇಬ್ರಲ್ಲಿ ಪರ್ಸನಲ್ ಫೈಟ್ ಆದ್ರೂ ಗ್ರೂಪ್ ಫೈಟ್ ಆಗಿ ಕನ್ವರ್ಟ್ ಆಗುತ್ತೆ ಆ ಸಿಚುವೇಶನ್. So police personals many of the time what they will give explanations ಅಂದ್ರೆ how we can actually see micro manage. ಅದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕರ್ಕೊಂಡ್ ಬಂದ್ವಿ ಅಂತ ಹೇಳ್ತಾರೆ. ಆದ್ರೆ ಮೈಕ್ರೋ ಮ್ಯಾನೇಜ್ ಮಾಡೋದಕ್ಕಿಂತ ಯಾರು ಅರೆಸ್ಟ್ ಮಾಡಬಾರ್ದು. ಯಾಕೆ? ಅಲ್ಲ, ಕಂಟ್ರೋಲಿಂಗ್ ಮಾಡ್ತಾರೆ. ನೋಡ್ಕೊಳ್ಳೋದು ಮೇನ್. ಅವರು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಮೇಲೆ ಆಗ್ತಾರೆ. ಸೊ ಪೊಲಿಟಿಷಿಯನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂತ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ರೆಸ್ಪಾನ್ಸಿಬಲ್ ಅಂದ್ರೆ ಪ್ರೂಫ್ ಜೊತೆ ತೋರಿಸಬೇಕು. ಸೊ ದೇ ಆರ್ ವರ್ಕಿಂಗ್ ಅಂಡರ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಆಗ ಯಾರ ಕೆಳಗಾದ್ರೂ ವರ್ಕ್ ಮಾಡ್ಲಿ ಸರ್. ಇವಾಗ ಒಬ್ಬರ ಮೇಲೆ ಎವಿಡೆನ್ಸ್ ಗ್ಯಾದರ್ ಮಾಡಿದಾರೆ, ಇವರಿಂದ ನಾವು ಮಾಡಿಲ್ಲ. ಸೊ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇಂದ ಟ್ರಾನ್ಸ್ಫರ್ ಅನ್ಭವಿಸಬೇಕಾಗುತ್ತೆ, ಆಮೇಲೆ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ, ಕಿತ್ತಾಕ್ತಾರೆ. ಸೊ ನೀವ್ ಹೇಳ್ತಾ ಇರೋದು IAS ಆಫೀಸರ್, IPS ಲೆವೆಲ್ ಅಲ್ಲಿ ದೇ ವಿಲ್ ಡೂ. ಬಟ್ ವಾಟ್ ಅಬೌಟ್ ದ ಲೋವರ್ ರಂಗ್ ಆಫ್ ಪೊಲೀಸ್, ವಾಟ್ ವಿಲ್ ದೇ ಡೂ? ಅಲ್ಲಿಗೆ ಹೋಗಕ್ ರೆಡಿ ಇದಾರೆ ಎಲ್ಲರೂ. ಯಾರಪ್ಪ ಹೋಗ್ಬೇಕು ಅಂತ ಯೋಚನೆ ಮಾಡಿ ಇಲ್ಲೇ ಅಲ್ಲ. ನಾನು ಏನ್ ಕೇಳ್ತಾ ಇದೀನಿ ಅಂದ್ರೆ, ಸಿವಿಲ್ ಸರ್ವೆಂಟ್ಸ್ ಆದ್ಮೇಲೆ ಈ ತರದ್ದು ತಲೆನೋವು ಬಂದಾಗ ನೀವೇನ್ ಮಾಡ್ತೀರಾ ಅಂತ ಕೇಳ್ತಾ ಇದೀನಿ. Very good. If everybody works like this, it will be super duper. India US ನ ಬೀಟ್ ಮಾಡೋದ್ರಲ್ಲಿ ಎರಡು ಮಾತೇ ಇರಲ್ಲ. ಬಟ್ it should happen. Okay. I love traveling. Very good. ಓಕೆ, ಆಮೇಲೆ ಸೆಂಟ್ರಲ್ ಅಲ್ಲಿ ಒಂದು ಇಶ್ಯೂ ನಡೀತಾ ಇದೆ. ಏನ್ ಗೊತ್ತಾ? ಏನಂತ ಹೇಳಿದ್ರೆ, ಓಕೆ ಅಂದ್ರೆ ಎಲ್ಲಾ ಊರ್ ನೋಡ್ಕೊಂಡ್ ಬರ್ಬೋದು, ಟ್ರಿಪ್ ತರನ. ಸೊ ಇದು ಏನಂತ ಹೇಳಿದ್ರೆ, ಇಟ್ಸ್ ನಾಟ್ ಟು ಡಿಸ್ಕಸ್ ಟೂ ಮಚ್, ಜಸ್ಟ್ ಟರ್ನಿಂಗ್ ಡೌನ್ ದ ವಾಲ್ಯೂಮ್ ಆನ್ ಎ ಕಾಲ್ ಟು ಪ್ರೇಯರ್. ಏನ್ರಿ ಇದು? ಏನ್ ಅರ್ಥ ಮಾಡ್ಕೊಂಡಿದ್ರಿ? ಹೌದು, ಏನು ಮೈಕ್ ತೆಗಿಸ್ಬೇಕು ಅಂತ. ವೆರಿ ಗುಡ್. ಇದು ಒಂದು ಕಮ್ಯುನಲ್ ರೈಟ್ ಆಗಿ ಆಗುತ್ತೆ. Communal right, not to go discuss because it is actually discussing some political issues ಇಲ್ಲಿ. ಫಸ್ಟ್ ಹಲಾಲ್ ನ ಬ್ಯಾನ್ ಮಾಡ್ಬೇಕು ಅಂತ ಒಂದು ಕಮ್ಯುನಿಟಿ. ಅದಾದ್ಮೇಲೆ ಮತ್ತೆ ಆಜಾನ್ ಮೇಲೆ ಹೋದ್ರು. ಆಜಾನ್ ಅಲ್ಲಿ ಟ್ವಿಸ್ಟ್ ಏನಂದ್ರೆ, ನಮ್ ಬೆಂಗಳೂರಲ್ಲಿ ಕಮಲ್ ಪಂತ್ ಅಂತ ಇದಾರೆ. ಕಮಲ್ ಪಂತ್, ಎಸ್. ಅವ್ರ ಏನ್ ಮಾಡಿದ್ರು, ಅವ್ರು ಸರಿ ಆಜಾನ್ ನಿಮಗೆ ಆಜಾನ್ ಪ್ರಾಬ್ಲಮ್ ಇಲ್ಲ, ಬೆಳಿಗ್ಗೆ ನಿದ್ದೆ ಮಾಡಕ್ ಸ್ಪೀಕರ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಸ್ಪೀಕರ್ ಅಂತ ಹೇಳಿದ್ರು. ಒಂದು ಈ ಕಡೆ ಅಲ್ಲ, ಎರಡ್ ಕಡೆದು ಎಲ್ಲ ಸ್ಪೀಕರ್ ಕಿತ್ಕೊಂಡು. Okay. What may be the motive behind this picking up of free speakers from this Muslim religious places as well as Hindu religious places? ಅದೇ ಸರ್, ಎರಡು ಇದೇನಾಯ್ತು, ಏನಿರ್ಬೋದು ಮೋಟಿವ್ ಇದ್ರದ್ದು? ಜನರಲ್ ಆಗಿ ಏನು? ನನಗೆ ಅದು ಆ ಪಾಯಿಂಟ್ ಬೇಕು. ಡು ಯು ನೋ ವಾಟ್ ಐ ಆಮ್ ಆಕ್ಚುಲಿ ಆಸ್ಕಿಂಗ್? ಗೊತ್ತಾಯ್ತು ಅನ್ಸುತ್ತೆ. ಒಂದ್ ಕಡೆಯಿಂದ ಶುರು ಮಾಡಿದ್ದು, ಆದ್ರೆ ಒಳ್ಳೆ ಬ್ಯೂರೋಕ್ರಸಿ ಇರೋದ್ರಿಂದ ಸ್ಟೇಟ್ಸ್ ಅಲ್ಲಿ ಒಂದ್ ಕಡೆ ಯಾಕೆ ವಾಲ್ಬೇಕು ಅಂತ ಎರಡ್ ಕಡೆದು ಕಿತ್ಕೊಳಕ್ ಶುರು ಮಾಡುದು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಅದೇ ಎರಡ್ ಕಡೆ ತಗೊಳಕ್ ಶುರುವಾದ್ಮೇಲೆ ಕಂಪ್ಲೇಂಟ್ಸ್ ಕಮ್ಮಿ ಆಯ್ತು. ಅದಕ್ಕೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾರೆ. ನನ್ಗೆ ಆದ್ರೂ ಆನ್ಸರ್ ಸಿಗ್ಲಿಲ್ಲ. ಈ ಆರ್ಟಿಕಲ್ ಅಲ್ಲಿ ಬರ್ದಿಲ್ಲ. ಬಟ್ ಐ ಆಮ್ ಆಸ್ಕಿಂಗ್ ಯು, ವೈ ದೇ ಆರ್ ಆಕ್ಚುಲಿ ರಿಮೂವಿಂಗ್ ದ ಸ್ಪೀಕರ್ಸ್? To suppress one particular community, sir. They are actually suppressing one particular community. Can you mention what is the exact issue indirectly if you want to tell? ಸರ್, ಅವರಿಗೆ ಈ ಕಮ್ಯುನಿಟಿ ಅವರು ಸ್ವಲ್ಪ ಹೊರಗಡೆ ಬರೋದು, ಲೈಮ್ ಲೈಟ್ ಬರೋದು, ಅವ್ರು ತುಂಬಾ ಪವರ್ಫುಲ್ ಆಗೋದು ಇಷ್ಟ ಇಲ್ಲ.
ಓಕೆ, ಇಲ್ಲಿ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅದೇ ಅವ್ರು ಹೇಳಿದಾಗೆ ದೇ ಆರ್ ರಿಮೂವಿಂಗ್ ದಿ ಸ್ಪೀಕರ್ಸ್ ಫ್ರಮ್ ಬೋತ್ ಹಿಂದೂ ಟೆಂಪಲ್ಸ್ ಆಸ್ ವೆಲ್ ಆಸ್ ದಿ ಮುಸ್ಲಿಂ ರಿಲಿಜಿಯಸ್ ಪ್ಲೇಸಸ್. ಬಟ್ ನನ್ಗೆ ಆ ಹಿಡನ್ ಮೀನಿಂಗ್ ಆಫ್ ದಿ ಆರ್ಟಿಕಲ್ ಬೇಕು. ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಬಟ್ ಏನ್ ಅರ್ಥ ಆಗುತ್ತೆ ಈ ತರದ್ದು ಒಂದು ಸ್ಪೀಕರ್ಸ್ ರಿಮೂವ್ ಮಾಡಿದ್ರೆ? ಅರ್ಥ ಆಗ್ತಿಲ್ವೇನ್ರಿ? ರಿಲಿಜಿಯಸ್ ಸ್ಪ್ರೆಡ್ ಕಮ್ಮಿ ಆಗುತ್ತೆ. ಯಾವ ತರದ ರಿಲಿಜಿಯಸ್ ಸ್ಪ್ರೆಡ್ ಕಮ್ಮಿ ಆಗುತ್ತೆ? ಯಾವ ತರದ್ದು ಅಂದ್ರೆ ಡೈರೆಕ್ಟ್ ಆಗಿ ವೇಗಿ ಅಂತೀವಿ. So it is my language I thought. Okay, so let's actually continue the next article. This is not that important. Okay, so we will not discuss that. ಫ್ರೀಡಮ್ ಆಫ್ ರಿಲಿಜಿಯನ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬೋದು. Yes, freedom of religious ನ ಪ್ರಮೋಟ್ ಮಾಡ್ತಾ ಇದ್ದಾರೆ. So ಇದು ಬರ್ಕೊಳ್ಳಿ ನೆಕ್ಸ್ಟ್ ಅಂತ. This one, third and final round. So what is the third and final round? Another idea is that Delhi government ನ ಸಂಬಂಧಪಟ್ಟಿದ್ದ ಆರ್ಟಿಕಲ್ ಇದು. So in detail we will go because of the provisions included in the article. That is the reason we are taking legal. It is not a political article. Lightly political, but it is an administrative article. See, ಹೇಳಿ ಏನು ತಾರತಮ್ಯ ನಡೀತಿದೆ ಡೆಲ್ಲಿ ಗವರ್ಮೆಂಟ್ ಗು ಸೆಂಟ್ರಲ್ ಗವರ್ಮೆಂಟ್ ಗು? ಡೆಲ್ಲಿ ಗವರ್ಮೆಂಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಕಂಡುಬಿದ್ದಿದೆ ಅಂತನಾ? ಕಂಡಿದ್ದಿಲ್ಲ. ಓಕೆ, ಸೊ ಈ ಆರ್ಟಿಕಲ್ ಅಲ್ಲಿ ಸಮರೈಸ್ ಮಾಡಬೇಕು ಅಂತ ಹೇಳಿದ್ರೆ they are actually pinpointing the administrative and some kind of control of Delhi government. Okay, they are limiting the central government is they want to limit some kind of independence of functioning of the Delhi government. So ಎಷ್ಟೊಂದು ಮ್ಯಾಟರ್ಸ್ ಅಲ್ಲಿ they want to limit. Okay, so ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೆಲ್ಲಿ ಆಸ್ ಯುಟಿ ಅಲ್ವಾ, ಡೆಲ್ಲಿ ಯೂನಿಯನ್ ಟೆರಿಟರಿ, ಅದಕ್ಕೆ ಅಲ್ಲಿ LG ನ ಅಪಾಯಿಂಟ್ ಮಾಡಿರ್ತಾರೆ, ಲೆಫ್ಟಿನೆಂಟ್ ಗವರ್ನರ್. ಸೊ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಪಾಯಿಂಟ್ ಮಾಡಿರ್ತಾರೆ ಹೇಳಿ? ಸೆಂಟ್ರಲ್ ಗವರ್ನಮೆಂಟ್. ಹೌದು, ಸೊ ಸೆಂಟ್ರಲ್ ಗವರ್ನಮೆಂಟ್ ಅವರು ಅಪಾಯಿಂಟ್ ಮಾಡಿರ್ತಾರೆ ಲೆಫ್ಟಿನೆಂಟ್ ಗವರ್ನರ್ ನ. ಎಲ್ಲಿ? ಡೆಲ್ಲಿಲಿ. ಸೊ ಲೆಫ್ಟಿನೆಂಟ್ ಗವರ್ನರ್ ಕೆಲವು ಪ್ರಾವಿಷನ್ಸ್ ಅವ್ರಿಗೆ ಪವರ್ ಕೊಡೋದ್ರ ಬಗ್ಗೆ ಯಾರು interested? Central government is interested to give some power to the lieutenant government, which can override some of the provisions of the state government. And the state ಅಂದ್ರೆ UT, ಡೆಲ್ಲಿ UT ಇದೆಯಲ್ಲ, ಸೊ ಆ ಅಸೆಂಬ್ಲಿನ ಓವರ್ ರೈಡ್ ಮಾಡೋಂತ ಸ್ವಲ್ಪ ಪವರ್ಸ್ ಕೊಡ್ಬೇಕು ಅಂತ ಲಿeutenant government ಗೆ ಕೊಡ್ಬೇಕು ಅಂತ ಯಾರು ಹೇಳ್ತಾ ಇದಾರೆ? ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾ ಇದ್ದಾರೆ. ಬಟ್ ಅದೇ ದಿ ಡೆಲ್ಲಿ ಗವರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ವಿ ಡೋಂಟ್ ವಾಂಟ್ ಟು ಗಿವ್ ಸರ್ಟನ್ ಪ್ರಾವಿಷನ್ಸ್ ವಿಚ್ ವಿಲ್ ಆಕ್ಚುಲಿ ಹಾರ್ಮ್ ದಿ ರನ್ನಿಂಗ್ ಆಫ್ ದಿ ಸ್ಟೇಟ್ ಅಂತ, ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂತ ಯಾರು ಹೇಳ್ತಾ ಇದಾರೆ? ಡೆಲ್ಲಿ ಸ್ಟೇಟ್ ಯೂನಿಯನ್ ಟೆರಿಟರಿ ಹೇಳ್ತಾ ಇದಾರೆ. ಸೊ ಆರ್ಟಿಕಲ್ ಯಾವ್ದು ಇಂಪಾರ್ಟೆಂಟ್ ಇಲ್ಲಿ ಅಂದ್ರೆ 239 AA ಇಂಪಾರ್ಟೆಂಟ್. ಓಕೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬರ್ಕೊಳ್ಳಿ, ಸ್ವಲ್ಪ ಬ್ಯಾಕ್ ಗ್ರೌಂಡ್. ಐ ರೈಟ್, ಐ ಡಿಕ್ಟೇಟ್ 200 239 AA ಅಂದ್ರೆ ಇದು ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಗಿ ಹೇಳಿದ್ದು ಆರ್ಟಿಕಲ್. ಬರ್ಕೊಳ್ಳಿ, ಆರ್ಟಿಕಲ್ 239 AA. ದೇರ್ ಶಾಲ್ ಬಿ ಆರ್ಟಿಕಲ್ ಅಲ್ಲಿ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ದೇರ್ ಶಾಲ್ ಬಿ ಎ ಲೆಜಿಸ್ಲೇಟಿವ್ ಅಸೆಂಬ್ಲಿ. ವಾಟ್ ಇಟ್ ಟೆಲ್ಸ್ ಅಂತ ಆರ್ಟಿಕಲ್ 239 AA tells there shall be a legislative assembly for national capital territory. Article 239 AA says there shall be a legislative assembly for national capital territory and the seats in such assembly shall be filled by members chosen by direct election from territorial constituency. Shall be filled by members chosen by direct election from territorial constituency in the national capital territory. Territorial constituency in the national capital territory. Please continue with the next paragraph. Due to the absence of statehood for Delhi, next paragraph, due to the absence of statehood for Delhi, comma, there has been a prolonged confrontation. Due to the absence of statehood of Delhi, comma, there has been a prolonged confrontation on the relative powers between elected government of New Delhi and Lieutenant Governor LG appointed by Union government
Confrontation on the relative powers between elected government of New Delhi and lieutenant governor, in bracket you write, appointed by union government, close the bracket, for the in central government. ಹೇಳಿ ಏನು? ಹೌದು, appointed from union government as central government. Okay, appointed by union government, close the bracket, for the territorial administration of New Delhi. For the territorial administration of New Delhi. Next paragraph. The dispute between the two are in the areas of the background ivella. Okay, the dispute between the two are in the areas of anti-corruption bureau. First one, the dispute between the two andre yavado, central and UT, central government amele union territory averadu dispute anta helidre. The dispute between the two are areas. First area, anti-corruption bureau. ಏನಾಗಿದೆ ಗೊತ್ತಾ ಇದು ಆಂಟಿ ಕರಪ್ಷನ್ ಬ್ಯೂರೋ ಅಂತ ಹೇಳಿದ್ರೆ, ಇವ್ರು ಇದಾರಲ್ರಿ ರಿಲಯನ್ಸ್. ಸೊ ವಾಟ್ ಈಸ್ ಇಸ್ ನೇಮ್? ಅಂಬಾನಿ. ಸೊ ಅವ್ರನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂಡರ್ ಆಂಟಿ ಕರಪ್ಷನ್ ಬ್ಯೂರೋ ಬುಕ್ ಮಾಡ್ಬಿಟ್ಟಿದ್ದಾರೆ ಡೆಲ್ಲಿ ಗೌರ್ಮೆಂಟ್ ಅವರು. ಓಕೆ, ಸೊ ದಟ್ ಈಸ್ ದ ರೀಸನ್ ಈ ತರದ ಕ್ಲಾಶಸ್ ಬರ್ತಾ ಇರೋದು. ಓಕೆ, ಆಂಟಿ ಕರಪ್ಷನ್ ಬ್ಯೂರೋ ಮೇಲೆ ಇವ್ರಿಗೆ ಆಮೇಲೆ ಇವರ ಸ್ನೇಹಿತರಿಗೆ ಸ್ವಲ್ಪ ಅಕ್ಕಪಕ್ಕದವ್ರಿಗೆ ಬುಕ್ ಮಾಡಿದ್ದಾರೆ. ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ತರದ್ದು 239 AA ಆರ್ಟಿಕಲ್ ಅಪ್ಲೈ ಮಾಡಿ, ಓಕೆ, ಅದನ್ನ ಆರ್ಟಿಕಲ್ ಅಪ್ಲೈ ಮಾಡಿ ಡೆಲ್ಲಿದು ಅಂದ್ರೆ UTದು ಸ್ವಲ್ಪ ಪವರ್ ಕಮ್ಮಿ ಮಾಡೋಣ ಅಂತ. ಎಂತಕ್ಕೆ ಅಂತ ಹೇಳಿದ್ರೆ, ಆಂಟಿ ಕರಪ್ಷನ್ ಬ್ಯೂರೋ ಅಲ್ಲಿ ಬುಕ್ ಮಾಡ್ಬಿಟ್ಟಿದಾರಲ್ಲ ಅಂಬಾನಿ ಅವ್ರನ್ನ. ಓಕೆ, ದಟ್ ಈಸ್ ದ ರೀಸನ್. ಅಂಬಾನಿ ಅವ್ರನ್ನೇ ಅಲ್ಲ, ಒಂದ್ 3-4 ಜನಕ್ಕೆ ಮಾಡಿದ್ದಾರೆ, ಮೇಜರ್ ಅಂಬಾನಿ. ದ ನೆಕ್ಸ್ಟ್ ಹೇಳಿ, ಫಂಡ್ ಸಿಸ್ಟಮ್ ಅಂದ್ರೆ ಓಕೆ, ಆಂಟಿ ಕರಪ್ಷನ್ ಬ್ಯೂರೋ ಆಯ್ತಾ ಫಸ್ಟ್ ಒನ್. ಸೆಕೆಂಡ್ ಒನ್, ಸಿವಿಲ್ ಸರ್ವಿಸಸ್, ಇನ್ ದ ಏರಿಯಾಸ್ ಆಫ್ ಸಿವಿಲ್ ಸರ್ವಿಸಸ್. ಥರ್ಡ್ ಒನ್, ಎಲೆಕ್ಟ್ರಿಸಿಟಿ ಬೋರ್ಡ್ ಎಕ್ಸೆಟ್ರಾ. ಎಲೆಕ್ಟ್ರಿಸಿಟಿ ಬೋರ್ಡ್ ಎಕ್ಸೆಟ್ರಾ, ಎಲ್ಲೆಲ್ಲಿ ಅವ್ರಿಗೆ ತೊಂದರೆ ಆಗ್ತಿದೆಯೋ ಅಲ್ಲೆಲ್ಲ ಆಕ್ಚುಲಿ ದೇ ವಾಂಟ್ ಟು ಲಿಮಿಟ್ ದಿ ಪವರ್ ಆಫ್ UT. Okay, anti-corruption bureau, civil services, electricity board, etc. The next paragraph, the Supreme Court referred the matter to a. The Supreme Court referred the matter to a. Constitutional bench to decide on. Constitutional. The Supreme Court referred. The Supreme Court referred the matter to a constitutional bench to decide on. The Supreme Court referred the matter to a constitutional bench to decide on substantial question of law pertaining to powers of substantial question of law pertaining to powers of elected government of Delhi. Government of Delhi. Pertaining to powers of elected government of Delhi, vis a vis LG, ಅಂದ್ರೆ lieutenant governor. Vis a vis lieutenant governor. VIS, vis a vis lieutenant governor. Okay, please stop. Next paragraph, the 2021 amendment. With important exam point of view, important article. The 2021 ಬೇರೆ ತರ ಕೇಳ್ತಾನೆ. Okay, he will not ask Delhi and central government ಅಂತ ಕೇಳಲ್ಲ. He will ask by referring state and UTs ಅಂತ ಕೇಳ್ತಾನೆ. Okay, so ಆ ರೀತಿ provisions ಅಲ್ಲಿ questions ಕೇಳ್ತಾರೆ ಹೊರತು ಡೆಲ್ಲಿಗೆ ಏನಾಯ್ತು, ಸೆಂಟ್ರಲ್ಗೆ ಏನಾಯ್ತು, they will not ask like that. Okay, how the power in some of the articles have been actually manipulated by center when it comes to the functioning of UTs ಅಂತಾನು ಕೇಳಬಹುದು. ಅವಾಗ ನೀವು ಈ ಆರ್ಟಿಕಲ್ಸ್ ಎಲ್ಲ ತೆಗೆದು ಬರಬೇಕು, ಡೈರೆಕ್ಟ್ ಆಗಿ ಕೇಳಲ್ಲ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಏನ್ ಹೇಳ್ತಾ ಇದ್ವಿ, the 2021 amendment to the government of national capital, the 2021 amendment to the government of national capital territory of Delhi act, the 2021 amendment to the government of national capital territory of Delhi act 1991 gives primacy to the
gives primacy to the lieutenant governor over elected government in the gives primacy to the lieutenant governor over elected government in the city. Okay, in the city. So ಇದು crux of the article. ಇದರಲ್ಲಿ ಮೀನಿಂಗ್ ಏನ್ ಗೊತ್ತಾಯ್ತು ಅಂತ ವತ್ಸಲ ಹೇಳಿ. ನನಗೊಂದು ಡೌಟ್ ಇದೆ. ಹೇಳಿ. ಇವಾಗ ಒಂದು ಡಿಸಿಷನ್ ಬಂತು. ಲೆಫ್ಟಿನೆಂಟ್ ಗವರ್ನರ್ಗೂ ಇವಾಗ ಡೆಲ್ಲಿ ಯುಟಿಗೂ ಲೆಫ್ಟಿನೆಂಟ್ ಗವರ್ನರ್ಗೂ ಡಿಫ್ರೆಂಟ್ ಒಪಿನಿಯನ್ ಬಂತು. ಓಕೆ, ಯಾರ ಡಿಸಿಷನ್ ಫೈನಲ್ ಆಗುತ್ತೆ? ಲೆಫ್ಟಿನೆಂಟ್ ಗವರ್ನರ್ ದ, ಸೆಂಟರ್ ದ, ಪ್ರೆಸಿಡೆಂಟ್ ದ, ಇಲ್ಲ ಡೆಲ್ಲಿ? ಸೊ ಅದಕ್ಕೇನೆ ಅವರು ತಾರತಮ್ಯ ಮಾಡ್ತಾ ಇರೋದು. ಏನಂತ ಹೇಳಿದ್ರೆ ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಈಗ ಓಕೆ ಡಿಫ್ರೆನ್ಸಸ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ಗೂ ಆಮೇಲೆ ಯುಟಿ ಲೆಫ್ಟಿನೆಂಟ್ ಗೌರ್ಮೆಂಟ್ಗೂ. ಸೊ ಯಾರ್ದು ಓವರ್ ರೈಡ್ ಆಗುತ್ತೆ? ಯಾರ್ದು ಆಗಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕೋರ್ಟ್. ಕೋರ್ಟ್ ಹೋಗ್ತಾರೆ, ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ, ಬೆಂಚ್ ಫಾರ್ಮ್ ಮಾಡ್ತಾರೆ. ಸೆಂಟರ್ ಬೆಂಚ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಹೌದು, ಯಾಕೆ ಮತ್ತೆ ಇವರು ಫೇವರ್ ಆಗಿದೆ ಅಂತ ಫೇವರಿಸಮ್ ಅಲ್ಲೇ ಹೋಗೋದು. ಸೊ ಬೆಂಚ್ ರಿಫಾರ್ಮ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ. ಓಕೆ, ದಟ್ ಇಸ್ ವಾಟ್ ಹಿ ಇಸ್ ಟೆಲಿಂಗ್. ಸೊ ಲೆಟ್ ಅಸ್ ಆಕ್ಚುಲಿ ಇದು ಕ್ರಕ್ಸ್ ಹೇಳಿ ವತ್ಸಲ. ಇಷ್ಟು ತಕ್ಕ ಎಕ್ಸ್ಪ್ಲೇನ್ ಮಾಡೋದಲ್ಲ, ಆರ್ಟಿಕಲ್ ಕಂಪ್ಲೀಟ್ಲಿ ರೀಡ್ ಔಟ್ ಮಾಡ್ತೀನಿ, ಬಟ್ ಅದ್ರ ಮುಂಚೆ ಸಮ್ಮರಿ ಕ್ರಕ್ಸ್ ಹೇಳಿದೀನಿ, ಅದ್ರದ್ದು ಮೀನಿಂಗ್ ಹೇಳಿ ನೀವು. ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗೋದಕ್ಕಷ್ಟೇ, ಇರಿಟೇಟ್ ಮಾಡೋದಕ್ಕಲ್ಲ. ಇರಿಟೇಟ್ ಆಗ್ತಿದ್ಯಾ? ಮಾನಸಂಗ್ ಹೇಳ್ತೀನಿ ಅದಕ್ಕೆ ಹೆಂಗಾದ್ರೆ. ಓಕೆ, ಹೇಳಿ ನೀವೇ. ಸ್ಟಾರ್ಟಿಂಗ್ ಇಂದ ನಿದ್ದೆ ಮಾಡ್ತಾ ಇದ್ರ? ಏಕೆ? ಯಾರು ಹೇಳ್ತೀರಾ? ಧೈರ್ಯವಾಗಿ ಕೈ ಎತ್ತಿ, ಯಾರು ಹೇಳ್ತೀರಾ? ನೀವ್ ಹೇಳ್ತೀರಾ? ಎಲ್ಲಿ ನನಗೆ ಕೇಳ್ಬಿಡ್ತಾರೋ ಅಂತ. ಓಕೆ, ಹೌದಾ? ಮತ್ತೆ ಹೇಳಿ ನೋಡೋಣ. ಬೇಡ ಬಿಡಿ ಮಾನಸ, ಪ್ಲೀಸ್ ಟೆಲ್ ಮಿ. ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಡೆಲ್ಲಿ ಗವರ್ಮೆಂಟ್ ಮಧ್ಯ ಒಂದು ಕಾನ್ಫ್ಲಿಕ್ಟ್ ತರ ನಡೀತಿದೆ. ಏನಂದ್ರೆ ಹೌದು, ಸ್ಟೇಟ್ ಅಂದ್ರೆ ಇಂಡಿಯನ್ ಟೆರಿಟರಿ ಗವರ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ನಮ್ದು ಅಂಬಾನಿನ ಆಂಟಿ ಕರಪ್ಷನ್ ಇದಕ್ಕೆ ಇದು ಮಾಡಿದ್ದಾರೆ. ಅದು ಆರ್ಟಿಕಲ್ ಅಲ್ಲಿ ಇಲ್ಲ, ಬಟ್ ಅದು ಬ್ಯಾಕ್ ಗ್ರೌಂಡ್. ನೆಕ್ಸ್ಟ್ ಹೇಳಿ ಹೇಳಿ, ಏನೋ ಒಂದು ಹೇಳಿ. ಅದೇನೇನ್ ಕೇಳಿಸ್ಕೊಂಡಿದ್ದೀರಾ? ಸರ್ ಅದಕ್ಕೆ ಒಂದು ಬೆಂಚ್ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅದು ಫೇವರಿಸಮ್ ಇರ್ಬೋದು ಅಂತ ಸೆಂಟ್ರಲ್ ಇಂದ ಅಪೋಸ್ ಮಾಡ್ತಾ ಇದ್ದಾರೆ ಬೇರೆ ಬೆಂಚ್ ಗೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಆ ಬೆಂಚ್ ನ ಡಿಸ್ಕಸ್ ಮಾಡಿ ಇನ್ನೊಂದು ಬೆಂಚ್ ನ ಫಾರ್ಮ್ ಮಾಡಿ ಅಂತ. ಓಕೆ, ದಟ್ಸ್ ವೈ ಸರ್ ಆನ್ ಇಂಟರ್ಪ್ರೆಟ್. Okay, the complexity of law governing the National Capital Territory Delhi once again be under elaborate judicial focus. In what will be the third round of litigation in the dispute between the Union Government and the NCT of Delhi, a constitutional bench will enmark the interpretation of a couple of phrases in Article 239AA. Okay, ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೊಟ್ಟಿದ್ದಾರೆ ಅಂತ ಇಂಪೈಬ್ಡ್ ಮೀನಿಂಗ್ ಅಲ್ಲಿ. ಓಕೆ, which confers a unique status to Delhi. It would indeed seems unnecessary for another constitutional bench after 5 judge bench 2018 ಆಲ್ರೆಡಿ ಜಡ್ಜ್ಮೆಂಟ್ಸ್ ಕೊಟ್ಟಿದ್ರು. ಓಕೆ, ಬಟ್ ಇವಾಗ ಇನ್ನೊಂದ್ಸತಿ ಮಾಡ್ತಾ ಇದಾರೆ. ಏನಂತ ಜಡ್ಜ್ಮೆಂಟ್ಸ್ ಕೊಟ್ಟಿರಬಹುದು? 2018 5 ಜಡ್ಜ್ ಬೆಂಚ್ ಇದೇ ಮ್ಯಾಟರ್ ತಗೊಂಡಾಗ ಡೆಲ್ಲಿಗೆ ಲಿಮಿಟ್ ಮಾಡಬಾರ್ದು ಪವರ್ಸ್ ಅಂತ ಕೊಟ್ಟಿತ್ತು. ಅದನ್ನ ಇವರು ದೇ ಆರ್ ನಾಟ್ ಹ್ಯಾಪಿ ವಿತ್ ದಟ್. ಸೊ ಅಗೇನ್ ದೇ ವಾಂಟ್ ಟು ಆಕ್ಚುಲಿ ಹ್ಯಾವ್ ಎ ಸಪರೇಟ್ ಬೆಂಚ್ ಆಫ್ ಜಡ್ಜ್ ಟು ಗಿವ್ ದ ಜಡ್ಜ್ಮೆಂಟ್ಸ್ ವಿಚ್ ಫೇವರ್ಸ್ ಸೆಂಟರ್. ಇನ್ನೊಂದು ಬೆಂಚ್ ಬೇಕು, ಆದ್ರೆ ಆ ಬೆಂಚ್ ಬೇಡ. Okay, yes, 2018 bench ಬೇಡ ಅಂತ ಹೇಳ್ತಾ ಇದ್ದಾರೆ. Which confers a unique status to Delhi. It would indeed seem unnecessary for another constitutional bench after 5 judges have rendered an authoritarian pronouncement in 2018 on various questions that arose in this act, in this article, not act. Okay, however, Chief Justice of India had made it clear that reference to 5 judge bench will strictly limit to interpretation of couple of phrases, not to examine many things ಅಂತ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, CJ ಏನಂತ ಇದ್ದಾರೆ ಅಂತ ಹೇಳಿದ್ರೆ, 2018 ಆಗಿರೋ ಜಡ್ಜ್ಮೆಂಟ್ಸ್ ನಾವು ಅಲ್ಗಾಲಿಸಲ್ಲ. ಓನ್ಲಿ ಥಿಂಗ್ ಇಸ್ ಕೆಲವು ಫ್ರೇಸಸ್ ನ ಸ್ವಲ್ಪ ಎಕ್ಸಾಮಿನ್ ಮಾಡ್ತೀವಿ ಅಂತ. ಚೆನ್ನಾಗಿದೆ ಅಲ್ಲ ಇದೊಂಥರ. ಓಕೆ, ಸೊ ಕೆಲವು ಫ್ರೇಸಸ್ ಇದನ್ನ ಹೇಳಿ ಒಂದ್ಸಲ. ನಂಗೆ ಗೊತ್ತು ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ, ಅದಕ್ಕೆ ಕೇಳ್ತಾ ಇದೀನಿ. ಹೇಳಿ, ಯಾಕಂದ್ರೆ ಕ್ಲಾರಿಟಿ ಮಾಡೋದಕ್ಕೆ. ಹೇಳಿ, ಏನಂತ ಇದೆ ಇದು? ಮುನಿಷ್ ರಿಪ್ಲೈ ಕೊಟ್ರು, ಸೊ ಅದಕ್ಕೆ ನಾನು ನಿಮಗೆ ಕೇಳ್ತೇನೆ ಅರ್ಥ ಇದೆಯಾ.
ನಮ್ಮ ಕಂಟ್ರೋಲ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಬಟ್ ಅದು ಫೇವರ್ ಮಾಡಾಗುತ್ತೆ ಕಂಟ್ರೋಲ್ ಮಾಡೋಣ ಅಂತ ಆ ಬೇಸ್ ತೆಗೆದು ಹೆಸರು ಬೇಸ್ ಸ್ವಲ್ಪ ಓಕೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನ್ ಹೇಳಿದ್ದಾರೆ ಅದಕ್ಕೆ? ಇವಾಗ ಹೇಳಿದ್ನಲ್ರಿ, ವರ್ದಸ್ ಮಾತ್ರ ಚೇಂಜ್ ಮಾಡೋಣ. ಏನ್ ಮೋಟಿವ್ ಬಿಹೈಂಡ್ ದಿಸ್ ಒನ್? Okay, so Chief Justice of India had made it clear that the reference to the 5-member bench will strictly limit the interpretation of couple of phrases that were not examined earlier, and no other point will be touched or reopened. Broadly, 2018 verdict, though 3 concurring options have ruled Delhi was indeed union territory, but Lieutenant Governor as administrator appointed by President should act as per the aid and advice of Council of Ministers in the areas where legislative power was conferred to Delhi Legislative Assembly. So it actually gave power to Delhi Assembly, but now they want changes. Okay, so under Article 239AA, except for police, important read. Okay, not call it. Under Article 239AA, except for police, public order, and land, Delhi Assembly can make law on all other matters. Okay, so state list to amele concurrent list to erroralano ಇದು ಇಂಪಾರ್ಟೆಂಟ್, ಬರ್ಕೊಂಡ್ರು ತೊಂದರೆ ಇಲ್ಲ, ಬರ್ಕೊಳ್ಳಿ. ಅಂಡರ್ ಆರ್ಟಿಕಲ್ 239A, except for police, public order, and land, any other matter the state government can take a decision. But police, public order, land ಅಂತ ಬಂದಾಗ it will go to LG ತಗೋಬಹುದು. ಸೆಂಟ್ರಲ್ ರಿಟನ್ ಒಂದ್ ಲೈನ್ ಬರ್ಕೊಳ್ಳಿ ಸಾಕು. The Delhi Assembly can make laws on all other matters of state and concurrent list insofar as such matter is applicable to union territory. The mandate of hearing is to declare what is the phrase means and whether it is one more limitation on Delhi legislation and by extension executive power. ಅಂದ್ರೆ ಏನಂತ ಹೇಳ್ತಿದ್ದಾನೆ, ಇದು ಅರ್ಥ ಆಯ್ತಾ? ಸ್ವಲ್ಪ ಕಾಂಪ್ಲೆಕ್ಸ್ ಇಂಗ್ಲಿಷ್ ಇದೆ, ಬಟ್ ಅದು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ the mandate of hearing is to declare what this phrase means. ಅಂದ್ರೆ ಹೇಳಿದಾರಲ್ಲ, ಸ್ವಲ್ಪ phrase ಮಾತ್ರ ಆಲ್ಟರ್ ಮಾಡ್ತೀವಿ. ಅದೇ ಎಕ್ಸೆಪ್ಟ್ ಪೊಲೀಸ್, ಪಬ್ಲಿಕ್ ಆರ್ಡರ್ ಅಂಡ್ ಲ್ಯಾಂಡ್ ಅಂದ್ರೆ ಅದರ ಕೆಳಗಡೆ ಏನೇನ್ ಬರುತ್ತೆ ಅನ್ನೋದು ಕನ್ಫ್ಯೂಸಿಂಗ್ ಇದೆ ಅಂತ. ಸೊ ಆ ಫ್ರೇಸ್ ಯಾವುದು ನೀವು ಹೇಳ್ತಿದ್ದೀರಾ, ಸ್ವಲ್ಪ ನೋಡ್ತೀವಿ ಅಂತ, ಅದ್ ಯಾವ್ಯಾವ ಫ್ರೇಸ್ ಅಂಡ್ ವೆದರ್ ಇಟ್ ಈಸ್ ಒನ್ ಮೋರ್ ಲಿಮಿಟೇಷನ್, ಇನ್ನೊಂದು ಡೆಲ್ಲಿ ಗವರ್ಮೆಂಟ್ ಮೇಲೆ ಲಿಮಿಟೇಷನ್ ಮಾಡೋದಕ್ಕೆ ಇದೇನಾದ್ರು ತಾರತಮ್ಯ ನಡೀತಾ ಇದೆಯಾ ಅಂತ ಆತರ ಡೆಲ್ಲಿ ಅವರ ಪವರ್ ಮತ್ತೆ ಕಮ್ಮಿ ಮಾಡಕ್ಕೆ. ಸೊ ಅಂಡ್ ಬೈ ಎಕ್ಸ್ಟೆನ್ಷನ್ ಎಕ್ಸಿಕ್ಯೂಟಿವ್ ಪವರ್, ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ ನ ಅಂದ್ರೆ ಬೈ ಎಕ್ಸ್ಟೆನ್ಷನ್ ಅಂದ್ರೆ ಡೆಲ್ಲಿ ಲೆಜಿಸ್ಲೇಚರ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಅದನ್ನ ಇಂಬೈಬ್ಡ್ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಪವರ್ ನು ಕಮ್ಮಿ ಮಾಡ್ಬೇಕು. ಓಕೆ, ಸೊ ಈ ಆರ್ಟಿಕಲ್ ಅಲ್ಲಿ ಈ ತರ ಇಂಗ್ಲಿಷ್ ಯೂಸ್ ಮಾಡ್ತಾನೆ, ಅವಾಗ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ರಿಟನ್, ಡೈರೆಕ್ಟ್ ಆಗಿ ಬರಿಬಹುದು, ಬಟ್ ಸ್ಟ್ಯಾಂಡರ್ಡ್ಸ್ ಆ ವರ್ಡ್ಸ್ ಆ ಸ್ಟ್ಯಾಂಡರ್ಡ್ಸ್ ಬೇರೆ ಪೇಪರ್ಸ್ ಅಲ್ಲಿ ತುಂಬಾ ಈಸಿ ಇರುತ್ತೆ, ಬಟ್ ಹಿಂದೂ ಪೇಪರ್ ದೇ ಗೋ ಬೈ ಸ್ಟ್ಯಾಂಡರ್ಡ್ಸ್. ಓಕೆ, ಇನ್ 2018 ruling, the 2018 ruling limited the lieutenant governor's domain by making it clear that not every decision required his concurrence. It had cautioned against the notion of representative democracy being negated if legitimate decisions of the Council of Ministers were blocked merely because of the lieutenant governor had a different view. The lieutenant governor's powers to refer any matter on which he disagreed with the elected regime did not mean that he could raise disputes on every matter. It is perhaps because of the underlying message that an elected administration should not undermine an elected administration at the center badly wanted to refresh reference to other countries. ಏನಂದ್ರೆ ನಿಧಾನಕ್ಕೆ ಮುಗಿಯೋದಿಲ್ಲ, ಫಾಸ್ಟ್ ಆಗಿ ಅದು ಕಾಂಪ್ರಿಹೆನ್ಷನ್ ಓದೋ ಅಭ್ಯಾಸ ಆಗ್ಬಿಡುತ್ತೆ. ಓಕೆ, ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಲಿeutenant ಗವರ್ನರ್, ಐ ವಿಲ್ ರೀಡ್ ವೆರಿ ಸ್ಲೋ. ಓಕೆ, ಟೈಮ್ ಆಗುತ್ತೆ ಅಂತ. ಓಕೆ, ಲೆಟ್ಸ್ ಗೋ. ಮೀಡಿಯಂ ಆಗಿ ಓದ್ಕೊಂಡು ಹೋಗ್ಬಿಟ್ಟು ಮೀನಿಂಗ್ ಕೇಳಿದ್ರೆ ನಾವು ಹೇಳ್ತೀವಿ. ಸ್ಪೀಡ್ ಆಗಿ ಓದಿದ್ರೆ ಸರ್ ಎಲ್ಲಿ ಸರ್ ಕ್ಯಾಚ್ ಮಾಡೋಣ? ಓಕೆ, ಅದಕ್ಕೆ ದೊಡ್ಡದಾಗಿ ಡಿಸ್ಪ್ಲೇ ಮಾಡಿದ್ವಿ. ಓಕೆ, ಲೆಟ್ ಇಟ್ ಬಿ 2018 ruling limited the LG's domain by making it clear not every decisions required his concurrence. ಓಕೆ, ಅವರ ಒಪಿನಿಯನ್ ಎಲ್ಲಾ ಡಿಸಿಷನ್ಸ್ ಅಲ್ಲೂ ಬೇಕು ಅಂತ ಏನ್ ಮ್ಯಾಂಡೇಟ್ ಇಲ್ಲ 2018 ಜಡ್ಜ್ಮೆಂಟ್ ಅಲ್ಲಿ. ಓಕೆ, ಇಟ್ ಹ್ಯಾಡ್ ಕಾಷನ್ಡ್ ಅಗೇನ್ಸ್ಟ್ ದ ನೋಷನ್ ಆಫ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಯಾರ ಒಪಿನಿಯನ್ ಮೇಲಾಗ್ಬೇಕು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗ್ಬೇಕಾ, ಇಲ್ಲ ಅಂದ್ರೆ ನಾನ್ ಎಲೆಕ್ಟೆಡ್ ಅಂದ್ರೆ ನಾನ್ ರೆಪ್ರೆಸೆಂಟೇಟಿವ್ ಎಲೆಕ್ಟೆಡ್ ಪೀಪಲ್ಸ್ ಆಗ್ಬೇಕಾ? ಅಂದ್ರೆ ಫಾರ್ ಎಕ್ಸಾಂಪಲ್ LG, ಇಟ್ ಇಸ್ ನಾಟ್ ಅಪಾಯಿಂಟೆಡ್ ಬೈ, ಇಟ್ ಇಸ್ ನಾಟ್ ಆಕ್ಚುಲಿ ಸೆಲೆಕ್ಟೆಡ್ ಬೈ ಪೀಪಲ್, ಬಟ್ ವೆರಾಸ್ ದಿ ಡೆಲ್ಲಿ ಅಸೆಂಬ್ಲಿ ಇದೆಯಲ್ಲ, ದಟ್ ಇಸ್ ಸೆಲೆಕ್ಟೆಡ್. ಕೇಜ್ರಿವಾಲ್ ಅವರೆಲ್ಲ ಪೀಪಲ್ ಸೆಲೆಕ್ಟ್ ಮಾಡಿದಾರಾ ಇಲ್ಲ ಯಾರು ಸೆಲೆಕ್ಟ್? ಪೀಪಲ್. ಏತಕ್ಕೆ ಅಲ್ಲಿ ಬರ್ದಿರೋದನ್ನ ಹೇಳ್ತಾ ಇದ್ದೀನಿ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮಾತು ಕೇಳ್ಬೇಕಾ, ಇಲ್ಲಾಂದ್ರೆ ಅಪಾಯಿಂಟ್ ಆಗಿರ್ತಾರಲ್ಲ LG ಅವರು ಮಾತು ನಡಿಬೇಕಾ ಅಂತ ಅಲ್ಲಿರೋದು.
ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಡಿಬೇಕು. ಅದರಿಂದ LG ಅವರು ಎಲ್ಲಾ ಮ್ಯಾಟರ್ಸ್ ಅಲ್ಲೂ ಕಂಕ್ರೆನ್ಸ್ ಮಾಡೋದಕ್ಕೆ ಬರಲ್ಲ, ಅಂದ್ರೆ ಅವರ ಒಪಿನಿಯನ್ ಎಲ್ಲಾ ಮ್ಯಾಟರ್ಸ್ ಅಲ್ಲೂ ಹೇಳಕ್ ಬರಲ್ಲ. 2018 ಜಡ್ಜ್ಮೆಂಟ್ ಅಲ್ಲಿ ಆ ತರದ್ದು ಕೊಟ್ಟಿದ್ರು ಅಂತ. Okay, it has cautioned, listen here, it has cautioned the notion of representative democracy being negated. Andre negated andre ulta. Okay, if legitimate decision of the Council of Ministers were blocked merely because Lieutenant Governor had a different view. Andre Council of Ministers to ಮಾತು ಕೇಳ್ದಲೆ LG ಮಾತು ಕೇಳ್ತಾ ಇದಾರೆ. ಎಂತಕ್ಕಂದ್ರೆ LG ಅವರಿಗೆ ಇಷ್ಟ ಆಗ್ತಿಲ್ಲ ಅಸೆಂಬ್ಲಿ ಡಿಸಿಷನ್ಸ್. ಹಾಗಾಗಿ LG ಅವ್ರದ್ದು ಮಾತು ನಡ್ಸಕ್ ಬರಲ್ಲ, ಯಾಕಂದ್ರೆ ಇದು ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಅಂತ. The Lieutenant Governor's power to refer any matter on which he disagree with the elected regime did not mean he could raise a dispute on every matter. Okay, it perhaps because of the underlying message that an unelected administrator LG should not undermine elected administrator andre UT Delhi UT government, that the central badly wanted a fresh reference to another constitutional bench. Idenne explain ಮಾಡಿ. ಅಂದ್ರೆ ಇವಾಗ LG ಲಿeutenant ಗವರ್ನರ್ ಡಿಸ್ಅಗ್ರಿ ಮಾಡ್ತಾರೆ ಅನ್ನೋದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎವ್ರಿ ಟೈಮ್ ಡಿಸಿಷನ್ ಚೇಂಜ್ ಮಾಡಕ್ಕಾಗಲ್ಲ. ಅವ್ರು ತುಂಬಾ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ಡಿಸಿಷನ್ ತಗೊಳ್ತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಡಿಫ್ರೆಂಟ್ ಇದೆ ಅಂತ ಮತ್ತೆ ಡಿಸಿಷನ್ ಚೇಂಜ್ ಮಾಡ್ತಾ ಇದ್ರೆ ಡೆವಲಪ್ಮೆಂಟ್ ಆಗಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಯಾವಾಗ್ಲೂ ಬೆಂಚ್ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ಹೇಳಿದಾರಲ್ಲ 2018 5 ಬೆಂಚ್ ಬೇಡ, ಇನ್ನೊಂದು ಬೆಂಚ್ ಬೇಕು ಅಂತ, ಅದನ್ನೇ ಹೇಳ್ತಾ ಇರೋದು. ಇಲ್ಲಿದೆ ನೋಡಿ, ಇಲ್ಲಿ ಎವ್ರಿ ಮ್ಯಾಟರ್ ಇಟ್ ಇಸ್ perhaps because underlying message that unelected administrator should not undermine elected administration at the center badly should not undermine elected administration, that the center badly wanted a fresh reference to another constitutional bench. ಅರ್ಥ ಆಗ್ತಿದ್ಯಾ? ಸೊ ಆ ತರದ ಕ್ಲಾಶಸ್ ಆದ್ರೆ ಸೆಂಟರ್ ಏನ್ ಮಾಡುತ್ತೆ, ಇನ್ನೊಂದು ಬೆಂಚ್ ಫಾರ್ಮ್ ಮಾಡಿ, ಆ ಬೆಂಚ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಇನ್ನೊಂದು ಬೆಂಚ್. ಸೊ until there actually demand satisfies, it is indeed true that split verdict by the two bench. Okay, so ಇದನ್ನ ಅಂತ ಡಿಸ್ಕಸ್ ಮಾಡೋದು ಬೇಡ. ಆಮೇಲೆ ಎಂಟ್ರಿ 41 ಅನ್ನೋದು ಒಂದಿದೆ, ಅದನ್ನ ಹೇಳ್ತೀನಿ, ನಾಟ್ ಟು ಡಿಸ್ಕಸ್. ಎಂಟ್ರಿ 41 ಅಂತ ಇದೆ, ಅದು ಸರ್ವಿಸ್ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲಿ ಬರುತ್ತೆ. ಸೊ ನಾನೇನ್ ಹೇಳಿದೆ, ಫಸ್ಟ್ ಕೇಸ್ ಏನಂತ ಹೇಳಿದೆ, 3 ಬರ್ಸಿದೆ. ಯಾವ್ದು ಒಂದು 3 ಬರ್ಸಿದ್ನಲ್ರಿ, ಅಲ್ಲ 3 ಇದು ಬರ್ಸಿದ್ನಲ್ಲ, 3 ಪ್ರಾವಿಷನ್ಸ್ ಬಿಟ್ವೀನ್ ಕ್ಲಾಶಸ್ ಬಿಟ್ವೀನ್ ದೋಸ್ ಟು. ಫಸ್ಟ್ ಅಂತ ಯಾವುದು, ಆಂಟಿ ಕರಪ್ಷನ್ ಬ್ಯೂರೋ ಅಲ್ಲ, ಇದು ಎಂಟ್ರಿ 41 ಬರೋದು ಸರ್ವಿಸ್ ಮ್ಯಾಟರ್ಸ್ ಅಲ್ಲಿ. ಓಕೆ, ಎಂಟ್ರಿ 41 ಅಲ್ಲೂ ನಮ್ಗೆ ಅಪರೆಂಟ್ ಕೊಡಿ ಅಂತ ಸೆಂಟ್ರಲ್ ಹೇಳ್ತಾ ಇದೆ, ಸ್ಟೇಟ್ ಇಲ್ಲ ನಮಗ್ ಕೊಡಿ ಅಂತ. ಸೊ ಕನ್ಕ್ಲೂಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಸಿ ದಟ್ ಹೌ ಫಾರ್ ದಿಸ್ ಕ್ಲಾಶಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಇಸ್ ಗೋಯಿಂಗ್ ಅಂತ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನಮ್ದೊಂದು ಕನ್ಕ್ಲೂಷನ್ ಬರೆಯೋಣ, ಅರ್ಥ ಆಯ್ತಾ? ಇಷ್ಟು ಬರ್ಕೊಳ್ಳಿ, ನಾನು ನಮ್ ಕನ್ಕ್ಲೂಷನ್ ಹೇಳ್ತೀನಿ. 41 ಎಂಟ್ರಿ 41 ಏನ್ ಹೇಳಿದೆ, ಸರ್ವಿಸ್ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲಿ ಬೋತ್ ಆರ್ ಫೈಟಿಂಗ್. ಲಾಸ್ಟ್ ಅಲ್ಲಿ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, there is ongoing clash between Delhi government and central government. Let us see how far it goes ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಫ್ರೆಂಟ್ ನಾನು ಕನ್ಕ್ಲೂಷನ್ ಕೊಡ್ತೀನಿ. ಬಟ್ ಆರ್ಟಿಕಲ್ ಅಲ್ಲಿ ಲಿಸ್ಟ್ ಇದೆ, ಇಷ್ಟು ಬರ್ಕೊಳ್ಳಿ, ನಿಮ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ. ನಾಟ್ ಟು ಸಿ ದೇರ್ ಎಂಟ್ರಿ 41 ರಿಲೇಟೆಡ್ ಟು ಸರ್ವಿಸ್ ರಿಲೇಟೆಡ್ ಮ್ಯಾಟರ್ಸ್. ವೇ ಫಾರ್ವರ್ಡ್ ನಾನು ಹೇಳ್ತೀನಿ, ಜಸ್ಟ್ ಇಷ್ಟು ಬರ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ನೋಡಿ, ಇಲ್ಲಿ ಸೆಟ್ಲಿಂಗ್ ದಿಸ್ ರಿಮೇನ್ಸ್ ದ ಕ್ವಶನ್. Settling this remaining question should give a endless wrangling between the Modi government and the center. ಅಂದ್ರೆ ಇದು ಎಂಡ್ ಆಗ್ತಾ ಇಲ್ಲ, ಇದೊಂದು ಕ್ಲಾಶ್ ಅಂತ ಆತರ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಒಂದು ಕನ್ಕ್ಲೂಷನ್ ಕೊಡಬಹುದು, ಇದು ಕೊಡಬಹುದು. ಓಕೆ, we can give way forward. So write this one, I will actually tell the way forwards. Okay, ಅಷ್ಟು ಎಂಟ್ರಿ 41 ಬರ್ಕೊಳ್ಳಿ ಸಾಕು. What is entry 41? You write. ಪ್ಲೀಸ್ ರೈಟ್ ವೇ ಫಾರ್ವರ್ಡ್ ನಾವು. ಅಲ್ಲಿ ಎಷ್ಟಿದೆ ಅಷ್ಟು ಬರ್ಕೊಳ್ಳಿ, ಆಯ್ತಾ? ಆದ್ರೆ ಅಂತ ಹೇಳಿ ನಾನು ಡಿಕ್ಟೇಟ್ ಮಾಡ್ತೀನಿ ಬೇಗ. ಇನ್ನ 2 ಆರ್ಟಿಕಲ್ 3 ಆರ್ಟಿಕಲ್ ಇದೆ. ಓಕೆ, ಪ್ಲೀಸ್ ರೈಟ್ ಡೌನ್ ವೇ ಫಾರ್ವರ್ಡ್ ಬರ್ಕೊಳ್ಳಿ. ಅಲ್ಲಿ ಎಷ್ಟಿದೆ, ಸುಮ್ಮನೆ ಅಲ್ಲೂ ಆಮೇಲೆ ಡಿಸಪಾಯಿಂಟ್ ಆಗ್ಬಿಡಿ ಬರ್ಕೊಳ್ಳಿಲ್ಲ ಅಂತ. ಬೇಗ ಬರ್ಕೊಳ್ಳಿ. Way forward. The apex court had rightly concluded by envisaging the apex court had rightly concluded by
envisaging a collaborative structure, and the apex court had rightly concluded by envisaging a collaborative structure that can work only through constitutional trust. ಅಂದ್ರೆ ಏನಿದ್ರ ಅರ್ಥ? ಟ್ರಸ್ಟ್ ಓನ್ಲಿ ಥ್ರೂ ಕಾನ್ಸ್ಟಿಟ್ಯೂಷನಲ್ ಟ್ರಸ್ಟ್. ಏನಿದ್ರ ಅರ್ಥ ಏನು ಅಂದ್ರೆ ಒಂದು ಕೊಲಾಬರೇಟಿವ್ ಸ್ಟ್ರಕ್ಚರ್ ಇರಬೇಕು. ಓಕೆ, ಯಾರ್ಯಾರದ್ರಲ್ಲಿ ಯುಟಿಸ್ ಅಲ್ಲಿ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ಬೋದು, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಫಾರ್ಮ್ ಮಾಡಿ ಅದರ ಡಿಸಿಷನ್ಸ್ ಬಂದಾಗ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ಅದನ್ನೇ ಕಾನ್ಸ್ಟಿಟ್ಯೂಷನಲ್ ಟ್ರಸ್ಟ್ ಅಂತ ಇರೋದು. ಅದೇ ವೇ ಫಾರ್ವರ್ಡ್, ಇನ್ ಬೇರೆದೇನು ಮಾಡೋದಕ್ಕಾಗಲ್ಲ. ಓಕೆ, ಒಂದು ಕೊಲಾಬರೇಟಿವ್ ಸ್ಟ್ರಕ್ಚರ್ ಇನ್ವಾಲ್ವಿಂಗ್ ಬೋತ್ ಸ್ಟೇಟ್ ಆಸ್ ವೆಲ್ ಆಸ್ ಸ್ಟೇಟ್ ಆರ್ ಯುಟಿ ಆಸ್ ವೆಲ್ ಆಸ್ ದಿ ಸೆಂಟರ್, ಸೊ ದಟ್ ದೇ ಗಿವ್ ಸಮ್ ಕೈಂಡ್ ಆಫ್ ವ್ಯಾಲ್ಯೂ ಟು ದಿ ಕಾನ್ಸ್ಟಿಟ್ಯೂಷನಲ್. ಓಕೆ, ಏನೇ ಒಂದು ನಿರ್ಧಾರ ಕೊಟ್ಟಿದ್ರೆ, ಯಾವುದೇ ಒಂದು ಬೆಂಚ್ ಫಾರ್ಮ್ ಮಾಡಿದ್ರೆ ಅದಕ್ಕೆ ಆಕ್ಚುಲಿ ಅಡೇರ್ ಆಗಿರ್ಬೇಕು. ಸುಮ್ನೆ ಇನ್ನೊಂದು ಬೆಂಚ್ ಫಾರ್ಮ್ ಮಾಡೋದು. ಓಕೆ, ಇಟ್ಸ್ ನಾಟ್ ಲೈಕ್ ದಟ್. ನೆಕ್ಸ್ಟ್, the central government should move towards allocating greater power to city government. The central government should move towards allocating greater power to city government. The central government should move towards allocating greater power to city government. Next point, and the city government and the UT or state. The next, India should emulate several very important. This conclusion anta barkobodu. India should emulate several large metropolis. India should emulate several large megapolis, not metro, megapolis, POLIS, or first of yes, megapolis around the globe, from around the globe, from Jakarta, JAKRTA, from Jakarta, and Seoul, SEOUL, from Jakarta. Andre ಸುಮ್ನೆ ಮೆನ್ಷನ್ ಮಾಡ, ನಾಟ್ ಇಂಪಾರ್ಟೆಂಟ್ ದ ಕಂಟ್ರಿ ನೇಮ್ಸ್. ಓಕೆ, ಸುಮ್ನೆ ಮೆನ್ಷನ್ ಮಾಡ್ತಾ ಇದೆ. ಫ್ರಮ್ ಜಕರ್ತಾ ಅಂಡ್ ಸಿಯೋಲ್ ಟು ಲಂಡನ್ ಅಂಡ್ ಪ್ಯಾರಿಸ್, SEOUL, ಟು ಲಂಡನ್ ಅಂಡ್ ಪ್ಯಾರಿಸ್, which have had a strong subnational government, which have had a strong subnational government. Okay, subnational government ಅಂದ್ರೆ ಏನ್ರಿ? National go center. Okay, subnational government. So you please write down what is subnational government. It is the sum of state government, and it is the sum of, put a dash mark and write, it is the sum of state governments and local or regional governments. Sum of state government and local and regional governments. ಇದ್ರದ್ದು ಅರ್ಥ ಏನು ಅಂತ ಹೇಳಿದ್ರೆ, ಸೆಂಟ್ರಲೈಸೇಷನ್ ಆಫ್ ಪವರ್ ಜಾಸ್ತಿ ಆಗ್ಬಾರ್ದು ಅಲ್ವಾ? ಸೆಂಟ್ರಲೈಸೇಷನ್ ಆಫ್ ಪವರ್ ಜಾಸ್ತಿ ಆದ್ರೆ ಈ ತರದ್ದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಸಿಂಗಲ್ ಪಾರ್ಟಿ ರೂಲಿಂಗ್, ಸೆಂಟ್ರಲೈಸೇಷನ್ ಆಫ್ ಪವರ್. ಓಕೆ, ಬಟ್ ಅದಕ್ಕೆ ಕನ್ವಿನ್ಸಿಂಗ್ ಎಕ್ಸ್ಪ್ಲನೇಷನ್ಸ್ ಏನ್ರಿ ಕೊಡ್ತಾರೆ ಹೇಳಿ ನೋಡೋಣ. ಕನ್ವಿನ್ಸಿಂಗ್ ಎಕ್ಸ್ಪ್ಲನೇಷನ್, ವಾಟ್ ಕನ್ವಿನ್ಸಿಂಗ್ ಎಕ್ಸ್ಪ್ಲನೇಷನ್ ದೇ ವಿಲ್ ಗಿವ್? ಈಗ ಫಾರ್ ಎಕ್ಸಾಂಪಲ್, ಒಬ್ರಿಗೆ ಒಂದೇ ಪಾರ್ಟಿನ ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ಪವರ್ ಇತ್ತಂದ್ರೆ ಏನ್ ಸಪೋರ್ಟ್ ಆರ್ಗ್ಯುಮೆಂಟ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಕಂಟ್ರಿ ನೀಡ್ಸ್ ದಿಸ್ ಕೈಂಡ್ ಆಫ್ ಪಾರ್ಟಿ, ದಿಸ್ ಕೈಂಡ್ ಆಫ್ ಲೀಡರ್ಶಿಪ್, ಸೊ ದಟ್ ಕಂಟ್ರೀಸ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೊಡ್ತಾರೆ. ಬಟ್ ಅದು ಎಷ್ಟು ಮಟ್ಟಿಗೆ, ವಾಟ್ ಡಿಗ್ರಿ ಇಟ್ ಇಸ್ ಟ್ರೂ ಆರ್ ಫಾಲ್ಸ್, ವಿ ಹ್ಯಾವ್ ಟು ಅನಲೈಸ್ ಇಟ್. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ, ಸೆಂಟ್ರಲೈಸೇಷನ್ ಆಫ್ ಪವರ್ ಎಲ್ಲೂ ಆಗ್ಬಾರ್ದು. ಸೆಂಟ್ರಲೈಸೇಷನ್ ಆಫ್ ಪವರ್ ಆದ್ರೆ ಸ್ಟೇಟ್ಸ್ ಗೆ ಬದುಕದು ಅಂತ ಹೇಳೋದಕ್ಕಿಂತ ಪ್ರಾಸ್ಪರ್ ಆಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಓಕೆ, ಸ್ಟೇಟ್ಸ್ ಗೆ ಅವ್ರದೇ ಆದಂತ ಒಂದು ಇಂಡಿಪೆಂಡೆನ್ಸ್ ಇರ್ಬೋದು. ತುಂಬಾ ಕಂಟ್ರೀಸ್ ಅಲ್ಲಿ ಈ ತರದೊಂದು ಸಬ್ ನ್ಯಾಷನಲ್ ಗವರ್ಮೆಂಟ್ ಅಂತ ಇದೆಯಂತೆ. ಸೊ ಸಬ್ ನ್ಯಾಷನಲ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಜಾಸ್ತಿ ಕ್ಲಾಶಸ್ ಇರಲ್ಲ. ಇಂಡಿಯಾದಲ್ಲಿ ಅದೇ ಕ್ಲಾಶಸ್ ಆಗ್ತಿರೋದು, ಬಿಕಾಸ್ ದೇರ್ ಇಸ್ ಸೆಂಟ್ರಲೈಸೇಷನ್ ಆಫ್ ಪವರ್. ಓಕೆ, ಬಟ್ ಅದು ಡಿಸೆಂಟ್ರಲೈಸ್ಡ್ ಆಗ್ಬೇಕು. ಬಟ್ ಯಾರಿಗೆ ಇಂಟ್ರೆಸ್ಟ್ ಇದೆ ಡಿಸೆಂಟ್ರಲೈಸ್ ಮಾಡೋದಕ್ಕೆ? ನಾವ್ ಹೇಳ್ತೀವಿ, ಫ್ಯೂಚರ್ ಅಡ್ಮಿನಿಸ್ಟ್ರೇಟರ್ಸ್ ನೀವೆಲ್ಲ ನೀವ್ ಹೇಳ್ತೀರಾ, ಸರ್ ಡಿಸೆಂಟ್ರಲೈಸೇಷನ್ ಇರ್ಬೇಕು ಸರ್,
ಲೋಕಲ್ ಪೀಪಲ್ಸ್ಗೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇರಬೇಕು ಅಂತ, ಬೇರೆಯವ್ರ ಇನ್ಫ್ಲೂಯೆನ್ಸ್ ಇರಬಾರ್ದು ಅಂತ ಹೇಳ್ತೀವಿ. ಬಟ್ ಅದ್ ಇಂಟ್ರೆಸ್ಟ್ ನಮಗಿದೆ, ಆಳ್ತಿರೋರ್ಗೆ ಇರ್ಬೇಕಲ್ವಾ? ಆಳ್ತಿರೋರು ನಾವೇ ಬಿಟ್ಬಿಡೋಣ. I'm not getting. So let's move on to next article. But ಅದು ಹೆಲ್ತಿನೋ ಅನ್ಹೆಲ್ತಿನೋ? ನಾನು ಒಂದ್ಸತಿ ಕೇಳ್ತಾ ಇದ್ದೆ. ಸೊ ನನ್ಗೆ ಒಬ್ರು ರಿಲೇಟಿವ್ ಪಾಲಿಟಿಕ್ಸ್ ಅಲ್ಲಿ ಇದ್ರು. ಸೊ ಐ ಡೋಂಟ್ ಇನ್ವಾಲ್ವ್ ಇನ್ ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸ್ ಅಲ್ಲಿ ಇದ್ರು, ಅವ್ರಿಗೆ ಹೇಳ್ತಾ ಇದ್ದೆ, ಸೊ ಏಂತಕ್ಕೆ ಇವೆಲ್ಲ, ಸೊ ದಿಸ್ ಆಲ್ ದಿಸ್ ಪೀಪಲ್ ಅದನ್ನ ಒಂದ್ ಸ್ವಲ್ಪ ಡಿಸೆಂಟ್ರಲೈಸ್ ಮಾಡೋದು. ಬಟ್ ಜುಡಿಷಿಯರಿ ಸೆಂಟ್ರಲೈಸ್ಡ್ ಇರ್ಬೇಕು. ಸೊ ಆ ತರ ಡಿಪೆಂಡ್ಸ್ ಅಂದ್ರೆ ಇರ್ಬೇಕು ಅಂತ ಹೇಳ್ತಾ ಇದಾರೆ. ಆತರ ಇರುತ್ತೆ, ಆ ತರ ಇದ್ರೆ ಅದು ಹೆಲ್ತಿ. ಈಗ ಇವಾಗ ಪೀಪಲ್ ಡಿಸಿಷನ್ ಬೇಕು, ಕೋರ್ಟ್ ಹತ್ರ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಇದೆ, ಅದ್ರ ಪ್ರಕಾರ ಹೋಗ್ಬೋದು. ಬಟ್ ಲಾಗೆ ಸೊಸೈಟಿ ಹೆಂಗ್ ನಡೀತಾ ಮಾಡ್ತಾ ಇದಾರೆ ಏನು ಅದೆಲ್ಲ ಬೇಕಲ್ಲ ಸರ್. ಅದು ಲೋಕಲ್ ಲೆವೆಲ್ ಇಂದ ನಡೆದ್ರೆ ಪಾರ್ಲಿಮೆಂಟ್ ಕುತ್ಕೊಂಡು ಮಾಡೋದಕ್ಕೂ ಸೊಸೈಟಿ ಹೌದು, ಲೋಕಲ್ ಪ್ರಾಬ್ಲಮ್ಸ್ ಲೋಕಲ್ ಸೊಲ್ಯೂಷನ್ ಇರ್ಬೇಕು. ಓಕೆ, ಇರ್ಬೇಕು. ಸೊ ನಾನು ಒಬ್ರು ಕೇಳ್ತಾ ಇದ್ದೆ, ಈ ತರ ಲೋಕಲ್ ಲೀಡರ್ಸ್ ಇರ್ತಾರಲ್ಲ, ಲೋಕಲ್ ಲೀಡರ್ಸ್ ಈ ಚೇಲಾಗಳನ್ನ ಹಾಕೊಂಡು ಓಡಾಡ್ತಾ ಗೊತ್ತಾ? ಚೇಲಾಗಳು ಅಂದ್ರೆ ರೌಡೀಸ್ ಟೈಪ್ ಯಾರೋ ಇರ್ತಾರೆ, ಅದೇನೋ ಬರೀ ಡೈಲಾಗ್ ಅಲ್ಲಿ ಫೇಮಸ್ ಇರ್ತಾರ ಅವರೆಲ್ಲ. ಸೊ ಏನಂತ ಹೇಳಿದ್ರೆ ಹಂಗ್ ಮಾಡ್ಬಿಡಿ ಹಿಂಗ್ ಮಾಡ್ಬಿಡಿ ನೀವು. ಸೊ ನಾನು ಕೇಳ್ತಾ ಇದ್ದೆ, ಇದು ಆಕ್ಚುಲಿ ಹೆಲ್ತಿನಾ ಸೊಸೈಟಿಗೆ ಅಂತ ಕೇಳಿದೆ ಒಬ್ರು. ಸೊ ಈ ವಾಸ್ ಇನ್ವಾಲ್ವ್ಡ್ ಇನ್ ಪಾಲಿಟಿಕ್ಸ್ ವೆರಿ ಲಾಂಗ್ ಟೈಮ್. ಸೊ ಯಾಸ್ಡ್ ಈ ತರದೆಲ್ಲ ಚೇಲಾಗಳು ಇರ್ತಾರಲ್ಲ, ಏನ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಇವರು ಸೊಸೈಟಿಗೆ? ಯಾವ ರೀತಿ ಏನ್ ಕೊಡ್ತಾರೆ? ಎಂತದೂ ಇಲ್ಲ ಅಂತ ಹೇಳಿದ್ರು. ವೇಸ್ಟ್ ಅಲ್ವಾ? ಎನರ್ಜಿ ವೇಸ್ಟ್ ಅಲ್ವೇನ್ರಿ? ಗೋಯಿಂಗ್ ಬಿಹೈಂಡ್ ಸಮಥಿಂಗ್ ಡೂಯಿಂಗ್. ಓಕೆ, ಅದೇ ಸ್ವಲ್ಪ ಪರ್ಪಸ್ ಸರ್ವ್ ಮಾಡ್ತಾ ಇದ್ರೆ. ಎಷ್ಟೊಂದ್ಸತಿ ಚಮಚಗಳು ಅಂತ ಇರ್ತಾರೆ ಗೊತ್ತಾ? ಚಮಚಾಸ್ ಅಂತ ಇರ್ತಾರೆ. ಸೊ ಕ್ವಶನ್ ಮಾರ್ಕಿಂಗ್ ಗೊತ್ತಾ? ಈ ಚಮಚಾಸ್ ಹೆಂಗ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಸೊಸೈಟಿಗೆ? ಓಕೆ, ಅಂದ್ಕೋಬೇಕಾ? They will be very busy. ಅದು ಪಾರ್ಟಿ ವರ್ಕರ್ಸ್ ಮಾಡ್ತಾರ್ರಿ. ಅದು ಪಾರ್ಟಿ ವರ್ಕ್. ನಾನು ಹೇಳ್ತಾರೆ ಚಮಚಗಳು ಪಾರ್ಟಿ ವರ್ಕರ್ಸ್. ಓಕೆ, ಪಾರ್ಟಿ ವರ್ಕರ್ಸ್ ವರ್ಕ್ ಹಾರ್ಡ್. ಪ್ಲೀಸ್ ಯಾರದ್ರಿ ಅದು ಆಡಿಯೋ ಪ್ಲೀಸ್ ಮ್ಯೂಟ್ ಮಾಡಿ. ಅದು ಅವ್ರು ತುಂಬಾ ಹೆಲ್ಪ್ಫುಲ್ ಇದಾರೆ. ಅವ್ರ ಹತ್ರ ಹೋದ್ರೆ ಕೆಲಸ ಆಗತ್ತೆ ನೋಡಿ. ನಿಮ್ದು ಮಂಗಳ ಮಂಗಳ ಅದು ಮ್ಯೂಟ್ ಮಾಡಿ ಮಂಗಳ. ಹೌ ಟು ಮ್ಯೂಟ್ ಇಟ್? ಏನು ಮಾಡಿಲ್ವಾ? ಮತ್ತೆ ಸುಮ್ಮನಾದ್ರು ಅಷ್ಟು ಒನ್ ಮ್ಯೂಟಾ ಮಾಡಿದೀನಾ? ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದಿಸ್ ಒನ್. One more year. One more year. What is that? One more year ಅಂತ ಹೇಳಿದ್ರೆ ಏನಿರ್ಬೋದು? ಇದು ನಾಟ್ ಟು ಇಂಪಾರ್ಟೆಂಟ್, ಜಸ್ಟ್ ಡಿಸ್ಕಸ್ ಮಾಡೋಣ. ಏಷ್ಯನ್ ಗೇಮ್ಸ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ 101% ಇದೆ. ಆಯ್ತು ಅಂತಾನೆ ಅನ್ಕೊಳ್ಳಿ. ಓಕೆ, ಏಂತಕ್ಕೆ ಅಂತ ಹೇಳಿದ್ರೆ ಏಂತಕ್ಕೆ ಇರ್ಬೋದು? ಮತ್ತೆ ಶುರುವಾಯ್ತು, ಅದಕ್ಕೆ ಅವರು ಲಾಕ್ ಡೌನ್ ಮಾಡಿದ್ದಾರೆ. ಸೊ ಅದರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಒಲಿಂಪಿಕ್ಸ್ ಪ್ಲೇಯರ್ಸ್ ಗೆ? ಫಸ್ಟ್ ಏಷ್ಯನ್ ಗೇಮ್ಸ್ ಆಡೋರು ಇವಾಗ ಪ್ರಿಪರೇಷನ್ ಆಗೋರ್ಗೆ ಎಸ್. ಎರಡನೇದು, ಯಾವಾಗ್ಲೂ ಒಲಿಂಪಿಕ್ಸ್ ಆದ್ಮೇಲೆ ಏಷ್ಯನ್ ಆದ್ಮೇಲೆ ಕಾಮನ್ ವೆಲ್ತ್ ಹೋಗ್ತಾ ಇದ್ರು. ಅದನ್ನು ಡಿಸ್ಟರ್ಬ್ ಆಯ್ತು, ಶೆಡ್ಯೂಲ್ಸ್ ಡಿಸ್ಟರ್ಬ್ ಆಗೋಯ್ತು. ಇವಾಗ ಪ್ಯಾರಿಸ್ ಒಲಿಂಪಿಕ್ಸ್ 2024 ಗೆ ಕಾಮನ್ ವೆಲ್ತ್ ನ ಸೆಲೆಕ್ಷನ್ ಕ್ರೈಟೀರಿಯಾ ಇಟ್ಕೊಂಡಿದ್ರು. ಹೌದು, ಟೀಮ್ ಕಳಿಸಬಹುದು. ಹೌದು, ಅದನ್ನು ಬ್ರೇಕ್ ಆಯ್ತು. ಹೌದು. ಇಂಡಿಯಾಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಹಾಕಿ ಪ್ರಿಪರೇಷನ್ ಇನ್ನೂ ಚೆನ್ನಾಗಿ ಮಾಡಬಹುದು. Yes, Commonwealth ಆಡಂಗಿದ್ದಾರೆ. Exactly, you're telling what is there in article. You have studied the article. Yes. Okay, that is the reason. No, that very good habit. Okay, Barkuli. Let's actually read out once. Okay, see, in the recent times, what is this? Sports seem to be, okay, despite COVID long shadow, yet a surprising full stop has pulled up in the multidisciplinary continent, even with the postponement of Asian Games, which was planning to be held in China.
ಏಂತಕ್ಕೆ ಅಂತ ಹೇಳ್ತಾರೆ ಇವಾಗ. ದ ಶಾಂಘೈ ಹ್ಯಾಸ್ ವಿಟ್ನೆಸ್ಡ್ ಅನ್ ಔಟ್ಬ್ರೇಕ್ ವಿಚ್ ಲೆಡ್ ಟು ದ ಎನ್ಫೋರ್ಸ್ಮೆಂಟ್ ಆಫ್ ಸ್ಟ್ರಿಕ್ಟ್ restrictions has been obviously forced to rethink within the Chinese. ಅಂದ್ರೆ ಚೈನಾದಲ್ಲಿ ಹೇಗಿರುತ್ತೆ ಈ ಲಾಕ್ಡೌನ್? ಸ್ಟ್ರಿಕ್ಟ್ ಇರುತ್ತೋ ನಮ್ ತರ ಇರುತ್ತೋ? It will be very strict. That is the reason it is very unlikely that the Asian Games will be followed there. ಅದಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶೆಡ್ಯೂಲ್ ಟು ಬಿ ಹೆಲ್ಡ್ ಇನ್ ಸೆಪ್ಟೆಂಬರ್. ಓಕೆ, ಬೇಕಾದ್ರೆ ನೋಡಿ ಗೂಗಲ್ ಅಲ್ಲಿ ಏಷ್ಯನ್ ಗೇಮ್ಸ್ ಅಂತ ಹೊಡಿರಿ, ಸೆಪ್ಟೆಂಬರ್ ಅಂತ ಬರುತ್ತೆ, 2 ತಾರೀಕು ಬರುತ್ತೆ ನೋಡಿ ಬೇಕಾದ್ರೆ. 2 dates it will come. They will postpone that one. It will be postponed to 2023. ಓಕೆ, ಅದಕ್ಕೆ ಆರ್ಟಿಕಲ್ ಹೆಸರು 1 more year ಅಂತ ಕೊಟ್ಟಿರೋದು. ಓಕೆ, ಶೆಡ್ಯೂಲ್ ಟು ಬಿ ಹೆಲ್ಡ್ ಇನ್ ಸೆಪ್ಟೆಂಬರ್ ದಿಸ್ ಇಯರ್, ದ ಏಷ್ಯನ್ ಗೇಮ್ಸ್ ನೀಡ್ಸ್ ಎ ಫ್ರೆಶ್ ವಿಂಡೋ ಅಂಡ್ ದಿ speculations in that, like Tokyo Olympics which suffered a year postponed. ಅಂದ್ರೆ ಟೋಕಿಯೋ ಒಲಿಂಪಿಕ್ಸ್ 2020 ಯಾವಾಗ ಇದ್ದಿದ್ದು? 2021 ಆಯ್ತದು. ಓಕೆ, ಅದು 1 ವರ್ಷ ಪೋಸ್ಟ್ಪೋಂಡ್ ಆಯ್ತು. 20 21 ಆಯ್ತು. ದ ಏಸಿಯಾಡ್ ಅಂದ್ರೆ ಇವಾಗ ಏಷ್ಯನ್ ಗೇಮ್ ನಡೆಯುತ್ತಲ್ಲ ಅದ್ರ ಹೆಸರದು ಏಸಿಯಾಡ್ 2 may spill into 2023. 1 ವರ್ಷ ಮುಂದೆ ಹೋಗ್ಬಹುದು ಈ ಏಷ್ಯನ್ ಗೇಮ್ ವಿಚ್ ಇಸ್ ನೇಮ್ಡ್ ಏಸಿಯಾಡ್. ಓಕೆ, ಚೈನಾದಲ್ಲಿ ನಡೆಯುತ್ತೆ, ಬಟ್ ಅಲ್ಲಿ ಕೋವಿಡ್ ಬರ್ತಾ ಇರೋದ್ರಿಂದ 1 ವರ್ಷ ಪೋಸ್ಟ್ಪೋಂಡ್ ಆಗಬಹುದು. ಇನ್ ದಿ ಕರೆಂಟ್ year featuring the world championship which was to be followed by Commonwealth, the Asian Games was expected to be a big climax. This benchmark has now vanished and athletes and sports bodies have altered their plan. ಇದೇ ಹೇಳ್ತಾ ಇರೋದು ಅವ್ರು ಹೇಳ್ದಂಗೆ. ಏನಂತ ಹೇಳಿದ್ರೆ, ಸ್ಪೋರ್ಟ್ಸ್ ಪರ್ಸನ್ಸ್ ಇರುತ್ತಲ್ಲ, ಇವಾಗ ನೆಕ್ಸ್ಟ್ ಒಂದಾದ್ಮೇಲೆ ಒಂದು, ಓಕೆ ಏಷ್ಯನ್ ಗೇಮ್ ಆಯ್ತಾ, ಓಕೆ ನೆಕ್ಸ್ಟ್ ಕಾಮನ್ವೆಲ್ತ್ ಹೋಗೋದು. ಸೊ ಈ ತರದೊಂದು ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಯಾರು? ಸ್ಪೋರ್ಟ್ಸ್ ಪರ್ಸನ್ಸ್ ಅಂಡ್ ಇವರು ಟ್ರೈನ್ ಮಾಡ್ತಾರಲ್ಲ ಅವರು. ಸೊ ಇಬ್ಬರಿಗೂ ತೊಂದರೆ ಇದು. ಶೆಡ್ಯೂಲ್ಸ್ ಮಿಸ್ ಮ್ಯಾಚ್ ಆದ್ರೆ ಭಾರಿ ತೊಂದ್ರೆ. ಯಾಕಂದ್ರೆ ಅದು ಈಸಿ ಅಲ್ಲ. ಈ 1 ತಿಂಗಳಿಗೆ ನಾವು ಓಡ್ಬೇಕು ಅಥ್ಲೆಟ್ಸ್ ಅಂತ ಹೇಳಿದ್ರೆ ಅದನ್ನ ಎಷ್ಟು ತಿಂಗಳು ಹಿಂದೆಯಿಂದ ಪ್ರಾಕ್ಟೀಸ್ ಮಾಡಿರ್ಬೇಕು. ಅದು ರೀಶೆಡ್ಯೂಲ್ ಮಾಡೋದಕ್ಕೆ ಇನ್ನೊಂದ್ಸತಿ ತಾರತಮ್ಯ, ಇನ್ನೊಂದ್ಸತಿ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು, ರಿಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು. ಸೊ ಅದನ್ನೇ ತುಂಬಾ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ಸ್ಪೋರ್ಟ್ಸ್ ಪರ್ಸನ್ಸ್ ಟ್ರೈನ್ ಟು ಗ್ರಾಜುಯಲಿ ರೀಚ್ ದ ಝೋನ್ ಆರ್ ದ ಪೀಕ್ ವೆನ್ ದೇ ಮ್ಯಾಕ್ಸಿಮೈಸ್ ದೇರ್ ಚಾನ್ಸ್ ಆಫ್ ವಿನ್ನಿಂಗ್ ಎ ಕೋವಿಟೆಡ್ ಮೆಡಲ್. ಓಕೆ, ಅದ್ರ ಆ ಟೈಮಿಗೆ ಕರೆಕ್ಟ್ ಆಗಿ ಕೋಪ್ ಅಪ್ ಮಾಡ್ಕೊಂಡಿರ್ತಾರೆ. ಎಂತಕ್ಕೆ ಅಂತ ಹೇಳಿದ್ರೆ ಮೆಡಲ್ ಗೆಲ್ಲೇಬೇಕು ಅಂತ ಆ ಟೈಮಿಗೆ ಫೋಕಸ್ ಆಗಿರ್ತಾರೆ. ಬಟ್ ಇವಾಗ ರೀಶೆಡ್ಯೂಲ್ ಮಾಡ್ಬೇಕು ಕಂಪ್ಲೀಟ್ಲಿ. ಇಟ್ ಈಸ್ ಲಿಂಕ್ಡ್ ಟು ಮಾನಿಟರ್ಡ್ ಬ್ಲೆಂಡ್ ಆಫ್ ಟ್ರೈನಿಂಗ್, ನ್ಯೂಟ್ರಿಷನ್ ಅಂಡ್ ರೆಸ್ಟ್ while the eye is locked on event dates. However, the last minute change scruppers even the best laid plans. ಅಂದ್ರೆ ಎಷ್ಟೇ ಒಳ್ಳೆ ಪ್ಲಾನ್ ಇರ್ಲಿ, ನಾನು ಈ ಸತಿ ಗೆಲ್ತೀನಿ ಅಂತ ಇರಲಿ, ಅದು ಇನ್ನೊಂದ್ಸತಿ 1 ವರ್ಷ ಚೇಂಜ್ ಮಾಡ್ಬಿಟ್ರೆ ಅದು ಹೋಯ್ತು ಅಂತ ಅರ್ಥ. ಓಕೆ, ಈ ಸತಿ ಫುಲ್ ಸಿವಿಲ್ ಸರ್ವಿಸ್ಗೆ ಸಖತ್ತಾಗಿ ಓದ್ಬಿಡಿ, ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿ, ನೋ ಗ್ಯಾರಂಟಿ ದಟ್ ನೆಕ್ಸ್ಟ್ ಪ್ರಿಲಿಮ್ಸ್ ಪಾಸ್ ಮಾಡ್ತೀರಾ ಅಂತ. ಇಟ್ ಈಸ್ ಲೈಕ್ ದಟ್ ಓನ್ಲಿ. ಓಕೆ, ಅಲ್ವೇನ್ರಿ? ಎಷ್ಟೊಂದು ನೋಡಿ, ಆಕ್ಚುಲಿ IPS ಆಗಿರ್ತಾರೆ, IAS ಬರೀಬೇಕು ಅಂತ ಇನ್ನೊಂದ್ಸತಿ ಪ್ರಿಲಿಮ್ಸ್ ಬರೀಕ್ ಹೋಗಿರ್ತಾರೆ, ಪ್ರಿಲಿಮ್ಸ್ ಫೇಲ್ ಆಗಿರ್ತಾರೆ ನೆಕ್ಸ್ಟ್ ಅಟೆಂಪ್ಟ್ ಬರೀ ಅಷ್ಟಲ್ಲಿ. ಓಕೆ, ಪ್ರಿಲಿಮ್ಸ್ ಇಸ್ IAS ಇಸ್ ಲೈಕ್ ದಟ್. ಇಟ್ ಇಸ್ ನೋ, ಅವ್ನು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾನೆ, ಇನ್ನೊಂದ್ಸತಿ ಪಾಸ್ ಆಗ್ತೀನಿ, ನೋ ಗ್ಯಾರಂಟಿ. ಓಕೆ, ಸೊ ಒಲಿಂಪಿಕ್ಸ್ ಅಲ್ಲಿ ಎಂತಕ್ಕಿಲ್ಲ ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಲೆವೆಲ್ ಫಾಲೋ ಮಾಡ್ಬೇಕು ಅವರು. ಓಕೆ, ಅವ್ರಿಗೊಂದು ಶೆಡ್ಯೂಲ್ ಇರುತ್ತೆ, ಆ ರೇರಿಂಗ್ನೆಸ್ ಇರಬೇಕು. ಅದು ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ. ಓಕೆ, ನೋ ನೀಡ್ ಟು ಆಕ್ಚುಲಿ ಇವ್ರು ಹೇಳಿದಂಗೆ ಇಂಡಿಯಾಗೆ ಹಾಕಿಯಿಂದ ತುಂಬಾ ಹೆಲ್ಪ್ ಆಗಿದೆ. ಎಂತಕ್ಕೆ ಅಂತ ಹೇಳಿದ್ರೆ ಅದು ಡೇಟ್ಸ್ ಮ್ಯಾಚ್ ಆಗುತ್ತೆ. ಓಕೆ, ಸೊ ಹಾಕಿಲಿ ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೋಬಹುದು ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ನೋ ನೀಡ್ ಟು ಆಕ್ಚುಲಿ ಗೋ ಇನ್ ಡೀಪ್ ಟು ದಿಸ್ ಆರ್ಟಿಕಲ್ ಬಿಕಾಸ್ ಸಿವಿಲ್ ಸರ್ವಿಸ್ ಅಲ್ಲಿ ಈ ಆರ್ಟಿಕಲ್ ಇಷ್ಟೇ ಸಾಕು. ನೋ ನೀಡ್ ಟು ಗೋ ಡೀಪ್, ಕೇಳೋದಿಲ್ಲ. ಓಕೆ, ಎಷ್ಟು ಕೇಳ್ತಾರೆ ಅಷ್ಟನ್ನೇ ಡಿಸ್ಕಸ್ ಮಾಡಿದ್ರೆ ಸಾಕು ನಾವು. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಆರ್ಟಿಕಲ್. ಯಾವ್ದು ಇಂಪಾರ್ಟೆಂಟ್ ನೆಕ್ಸ್ಟ್ ಆರ್ಟಿಕಲ್? ಮುನೀಶ್ ಓದಿದ್ರೆ ಹೇಳಿ ಸರ್. ನಮ್ದು ಇವತ್ತು ಮಾಡಿರೋದಕ್ಕೊಂದು ಕನೆಕ್ಟಿಂಗ್ ಇದೆ. ಯಾವುದು? ಜಡ್ಜ್ಮೆಂಟ್ ಡಿಲೇ ಆಗಿರೋದು. ಹೌದು, ಯಾವುದು? ಎಲ್ಲಿದೆ ಕನೆಕ್ಟಿಂಗ್? ಮೇಲ ಇದು ಏನ್ ಗೊತ್ತಾ ಇದು? ಓಕೆ ಓಕೆ, ಟರ್ನಿಂಗ್ ಡೌನ್ ಇದು ಹೇಳಿದ್ವಿ. ಸೊ ಇಂಡಿಯಾಸ್ ಜುಡಿಷರಿ ಅಂಡ್ ಸ್ಲಾಕರಿಂಗ್ ಕಾಗ್ ಆಫ್ ಟ್ರಸ್ಟ್. ಏನ್ರಿ ಇದು? ಏನಿದೆ ಇದು ಆರ್ಟಿಕಲ್? ಮುನೀಶ್ ನೀವು ಬಿಟ್ಟು ಬೇರೆಯವ್ರು ಜಡ್ಜ್ ಮಾಡಿ, ಅವ್ರು ಓದಿದ್ದಾರೆ, ಬೇರೆಯವ್ರು ಹೇಳಿ ನೋಡೋಣ. ಇದು ಇಂಡಿಯಾಸ್ ಜುಡಿಷರಿ ಅಂಡ್ ಸ್ಲಾಕರಿಂಗ್ ಕಾಗ್ ಆಫ್ ಟ್ರಸ್ಟ್ ಏನಿರಬಹುದು ಅಂತ ಗೆಸ್ ಮಾಡಿ ಕಂಟಿನ್ಯೂ ಮಾಡೋದಕ್ಕೆ ಬ್ರೈನ್ ಸ್ಟ್ರಾಮಿಂಗ್ ಆದಂಗೆ. ಸೊ ಒಂದು ಕ್ವಶನಿಂಗ್ ಮೈಂಡ್ ಬರುತ್ತೆ. ನನ್ನ ಈ ತರ ಕೇಳಿದ್ರೆ ನೀವು ಯೋಚನೆ ಮಾಡ್ತೀರಾ, ನಾನು ಹೇಳಿದ್ರೆ ಚೆನ್ನಾಗಿ ಮೈಂಡ್ ಹೋಗುತ್ತೆ ಅಂತ. ಏನಿದೆ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ, ದಿಸ್ ಆರ್ಟಿಕಲ್ ಇಸ್ ಟಾಕಿಂಗ್ about the drawbacks which is there in Indian judiciary. Do you think that there is drawback in Indian judiciary? ಯಾವ ರೀತಿ ಡ್ರಾಬ್ಯಾಕ್ ಇರಬಹುದು? ಗೊತ್ತಲ್ಲ, ಕೇಸ್ಗಳು ಡಿಲೇ ಆಗ್ತಾ ಇರೋದು 101% ಟ್ರೂ. ಓಕೆ, ಇಷ್ಟು ಕೇಸ್ಗಳು ಬಿದ್ದಾವೆ ಪೆಂಡಿಂಗ್. ಐ ಡೋಂಟ್ ನೋ ವೆನ್ ದೇ ವಿಲ್ ಆಕ್ಚುಲಿ ಕಂಪ್ಲೀಟ್ ದ ಕೇಸಸ್. ಸ್ಪೀಡಿ ಜಡ್ಜ್ಮೆಂಟ್ಸ್ ಕೊಡ್ತಾ ಇಲ್ಲ, ಅದೊಂದು. ಸೆಕೆಂಡ್ ಡ್ರಾಬ್ಯಾಕ್ ಏನಿರಬಹುದು? ಅದೇ ಓಕೆ, ಗೊತ್ತಿರೋ ವಿಚಾರ ನಿಮ್ಗೆ. ಏನಂತ ಹೇಳಿದ್ರೆ
ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ತಾರತಮ್ಯ ನಡೀತಾ ಇದೆ. ಓಕೆ, ಹೈಕೋರ್ಟ್ಸ್, ಲೋವರ್ ಕೋರ್ಟ್ಸ್, ಹೈಯರ್ ಕೋರ್ಟ್ಸ್ ಅಲ್ಲಿ. ಬಟ್ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರಪ್ಷನ್ ರಿಲೇಟೆಡ್ ಮ್ಯಾಟರ್ಸ್ ನ ಹೈಲೈಟ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಕರಪ್ಷನ್ಸ್ ಲೋವರ್ ಕೋರ್ಟ್ಸ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಹೈ ಕೋರ್ಟ್ಸ್ ಅಲ್ಲಿ ಆಸ್ ಕಂಪೇರ್ ಟು ದ ಅಪೆಕ್ಸ್ ಕೋರ್ಟ್ ಬಗ್ಗೆ ಏನು ಹೇಳಿಲ್ಲ, ಯಾವುದೇ ರೀತಿ ಕರಪ್ಷನ್ ಅಲ್ಲಿ ಆಗ್ತಾ ಇರೋದು ಏನು ಹೇಳಿಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೋವರ್ ಕೋರ್ಟ್ಸ್ ಅಲ್ಲಿ ತುಂಬಾ ಕರಪ್ಷನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕಲಿ ಹೈ ಕೋರ್ಟ್ಸ್ ಎಂತ ಕರಪ್ಷನ್ ಆಗುತ್ತೆ, ಎಂತಕ್ಕೆ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ಸ್ ಡಿಲೇ ಆಗುತ್ತೆ ಗೊತ್ತಾ, ಅದನ್ನ ಬೇಗ ಜಡ್ಜ್ಮೆಂಟ್ಸ್ ಕೊಡೋದಕ್ಕೆ ಓಕೆ ಬ್ರೈಬ್ ಇನ್ಕ್ಲೂಡ್ ಆಗ್ತಾ ಇದೆ, ಕರಪ್ಷನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕರಪ್ಷನ್ಸ್ ಆಗ್ತಾ ಇದೆ ಅಂತ. ಓಕೆ, ಐ ವಾಸ್ ಆಲ್ಸೋ ಶಾಕ್ಡ್ ಬೈ ಸೀಯಿಂಗ್ ದಿ ಕೇಸಸ್ ಆಫ್ ಕರಪ್ಷನ್. ಬೇರೆ ಇನ್ನೇನ್ ಹೇಳಿರ್ಬೋದು ಈ ಆರ್ಟಿಕಲ್ ಅಲ್ಲಿ? ಅದೇ ಕರಪ್ಷನ್ ಆಯ್ತು, ಬ್ರೈಬ್. ಒಂದು ರಿಪೋರ್ಟ್ ಪ್ರಕಾರ ಎವ್ರಿ 1000 ರೂಪೀಸ್ ಖರ್ಚು ಮಾಡಿದ್ರೆ 2 ರೂಪೀಸ್ ಬ್ರೈಬ್ ಹೋಗ್ತದೆ. ಎಸ್, ನೆಕ್ಸ್ಟ್ ಸ್ಮಾಲ್ ಕೇಸಸ್ ಎಲ್ಲ ಅಂದ್ರೆ ಇವ್ರು ಏನ್ ಹೇಳ್ತಾ ಇದೆ ಅಂದ್ರೆ ನೆಗ್ಲಿಜಿಬಲ್ ಕೇಸಸ್ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೆ ಕೋರ್ಟ್ ಎಲ್ಲಾ ಕೇಸಸ್ ಒಟ್ಟಿಗೆ ಸಾಲ್ವ್ ಮಾಡಕ್ಕಾಗಿಲ್ಲ ಅಂದ್ರೆ ಕೆಲವು ಸೆಕ್ಟರ್ಸ್ ನ ಪ್ರಿಯಾರಿಟೈಸ್ ಮಾಡಿ ಬೇಗ ಬಟ್ ಅದು ಇವೆಲ್ಲ ನೆಗೆಟಿವ್ ಸೈಡ್. ಪಾಸಿಟಿವ್ ಸೈಡ್ ಏನಂತ ಹೇಳಿದ್ರೆ ಅದು ತುಂಬಾ ಕೇಸ್ ಬರ್ತಾ ಇದೆ, ಅದಕ್ಕೆ ಅವ್ರು ಮಾಡೋದಕ್ಕೆ ಆಗ್ತಾ ಇಲ್ಲ. ಅದೊಂದು. ಇನ್ನೊಂದ್ ಏನ್ ಹೇಳ್ಬೋದು ಪಾಸಿಟಿವ್ ಇಂಡಿಯನ್ ಜುಡಿಷರಿ, ಅಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ನಾನು ಹೇಳ್ತಾ ಇದೀನಿ. ಪಾಸಿಟಿವ್ ಏನು ಅಂತ ಹೇಳಿದ್ರೆ ಡಿಲೇ ಆದ್ರೂ ಪರವಾಗಿಲ್ಲ, ಮೋಸ ಆಗ್ಬಾರ್ದು ಅಂತ ಕಾನ್ಸೆಪ್ಟ್ ಇದೆ ಇಂಡಿಯನ್ ಜುಡಿಷರಿ. ಅಮಾಯಕಂಗೆ ಬೀಳ್ಬಾರ್ದು ಶಿಕ್ಷೆ ಅಂತ, ಎಷ್ಟೇ ಡಿಲೇ ಆದ್ರೂ ಪರವಾಗಿಲ್ಲ, ಅಮಾಯಕರಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಅದು ಡಿಲೇ ಆಗ್ತಾ ಇರೋದು. ಓಕೆ, ಬಟ್ ಅದನ್ನೆಲ್ಲ ಆಕ್ಚುಲಿ ಸ್ವಲ್ಪ ಹ್ಯಾಂಡಲ್ ಮಾಡಿ ಏನಾದ್ರು ಮಾಡಿ ಬೇಗ ಪ್ರೋಸೆಸ್ ಮಾಡಂಗೆ ಏನಾದ್ರು ಒಂದು ಪ್ರೊಸೀಜರ್ ಮಾಡ್ಬೇಕು. ಜಡ್ಜ್ಮೆಂಟ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಜುಡಿಷಿಯಲ್ ಪೊಲೀಸ್ ಕಿಲ್ಲಿಂಗ್ಸ್ ಅಲ್ಲಿ, ಆಂಟಿ ಮುಸ್ಲಿಂ ಬ್ಯಾಸ್ ಕಿಲ್ಲಿಂಗ್ಸ್ ಅಲ್ಲೆಲ್ಲ ಜಡ್ಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಕೊಡ್ತಾ ಇದೆ, ಇನ್ನು ಕಂಟಿನ್ಯೂ ಆಗ್ತಾ ಇದೆ ಅಂತ ಆರ್ಟಿಕಲ್ ಅಲ್ಲಿ. Okay, so these are some of the points which is there in this article. Let us go by the article so that we will actually get a nice overview of. ಬರ್ಕೊಳ್ಳಿ, ಅದು ಮುಂಚೆ ಬ್ಯಾಕ್ ಗ್ರೌಂಡ್ ಬರ್ಕೊಳ್ಳಿ ಸ್ವಲ್ಪ. ಈ ಆರ್ಟಿಕಲ್ ಅಲ್ಲಿ ಕೆಲವು ವರ್ಡ್ಸ್ ಬರ್ತವೆ, ಅದು ಆಮೇಲೆ ಅರ್ಥ ಆಗೋದಿಲ್ಲ. ಬರ್ಕೊಳ್ಳಿ. ಸಬ್ಸ್ಟ್ಯಾನ್ಷಿಯೇಟ್ ಜಸ್ಟಿಸ್ ಅಂದ್ರೆ ಏನು ಅಂತ ಬರ್ಕೊಳ್ಳಿ. ಇದೇ ಆರ್ಟಿಕಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ಸ್ ಏನಂತ ಬರ್ಕೊಳ್ಳಿ. ಸಬ್ಸ್ಟ್ಯಾನ್ಷಿಯಲ್ ಅಲ್ಲ ರೀ, ಸಬ್ಸ್ಟ್ಯಾಂಟಿವ್ ಜಸ್ಟಿಸ್. ಓಕೆ, ಖುಷಿ ಆಯ್ತಾ? ವೆರಿ ಗುಡ್. ಬರ್ಕೊಳ್ಳಿ. ಓಕೆ, ಬಿಡ್ರಿ ಹೋಗ್ಲಿ. ಸಬ್ಸ್ಟ್ಯಾಂಟಿವ್ ಜಸ್ಟಿಸ್, this is the justice administered according to the rule of law. This is the justice administered according to the rule of law. Okay, so citizens ಯಾವ್ದಾದ್ರು ಒಂದು ಹೇಳಿದ್ದೆ ಅಲ್ವಾ ನಿಮ್ಗೆ CAA ಸಿಟಿಸನ್ಸ್ ಏನಾದ್ರು ಹೇಳಿದ್ದೆ ಅಲ್ವಾ, ಆ ಆರ್ಟಿಕಲ್ ಅಲ್ಲಿ ಹೋಗಿ ಒಂದು ನೋಟ್ ಅಂತ ಬರ್ಕೊಳ್ಳಿ. ಓಕೆ, ಸಿಟಿಸನ್ಸ್ ಅಮೆಂಡ್ಮೆಂಟ್ ಬಿಲ್ 2019 ಅಂತ ಬರ್ಕೊಳ್ಳಿ. ನಾಟ್ ಇನ್ ದಿಸ್ ಆರ್ಟಿಕಲ್, in the article which I was mentioning about citizenship, first page article ಅಲ್ಲಿ ನೋಟ್ ಅಂತ ಹಾಕೊಂಡು ಬರ್ಕೊಳ್ಳಿ ಸಪರೇಟ್ ಆಗಿ. Citizen Amendment Bill 2019 seeks to make illegal migrants who are Hindus. Citizen Amendment Bill 2019 seeks to make illegal migrants who are Hindus. ಈ ಆರ್ಟಿಕಲ್ ಗೂ ಸಂಬಂಧ ಇದೆ ಇದು. ಓಕೆ, seeks to make illegal migrants who are Hindus, Sikhs, Buddhists, Jains, Parsis. Seeks to make illegal migrants who are Hindus, Sikhs, Buddhists, Jains, Parsis, Christians from Afghanistan, Bangladesh, Pakistan, eligible for citizenship. ಈ ಆರ್ಟಿಕಲ್ ಅಲ್ಲೂ ಇದೆ, ಎಲಿಜಿಬಲ್ ಫಾರ್ ಸಿಟಿಜನ್ಶಿಪ್. I'll repeat, seeks to make illegal migrants who are Hindus, Sikhs, Buddhists, Jains, Parsis, Christians from Afghanistan, Bangladesh, Pakistan eligible for citizenship. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ ಇವ್ರಿಗೆಲ್ಲಾ ಎಲಿಜಿಬಿಲಿಟಿ ಕೊಡುತ್ತೆ. ಇಲ್ಲಿಗಲ್ ಮೈಗ್ರೆಂಟ್ಸ್ ಈ ಎಲ್ಲಾ ಕಮ್ಯುನಿಟೀಸ್ ಬೇರೆ ದೇಶದಲ್ಲಿ ಇದ್ರೆ, ಹಿಂದೂಸು, ಕ್ರಿಶ್ಚಿಯನ್ಸ್, ಪಾರ್ಸೀಸ್, ಓಕೆ, ಇವರೆಲ್ಲ ಬೇರೆ ಕಂಟ್ರೀಸ್ ಅಲ್ಲಿ ಇದ್ರೆ ಅವ್ರಿಗೆ ಒಳಗಡೆ ಬಂದ್ರೆ ಅವ್ರಿಗೆ ಎಲಿಜಿಬಲ್ ಇದಾರೆ ಸಿಟಿಸನ್ಶಿಪ್ಗೆ. ಬಟ್ ಮುಸ್ಲಿಮ್ಸ್ಗಿಲ್ಲ. ಅದೇ ತಾರತಮ್ಯ ಅಂತ ಹೇಳ್ತಾ ಇರೋದು ಜುಡಿಷಿಯರಿಲಿ. ಓಕೆ, ಜುಡಿಷಿಯರಿಲಿ ಇದೊಂದು ತಾರತಮ್ಯ ಇದೆ. ಓಕೆ,
ಹೌದು ಹೌದು, ಅದನ್ನೇ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬರೀ ಒಂದೇ ಒಂದು ಗ್ರೂಪ್ ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ಅವ್ರು ರಿಪ್ರೆಸ್ ಆಗಿ ಇಟ್ ವಿಲ್ ಕ್ರಿಯೇಟ್ ಡಿಸ್ಟರ್ಬೆನ್ಸಸ್. ಅದನ್ನೇ ಪಾಯಿಂಟ್ ಔಟ್ ಮಾಡಿದ್ದಾರೆ. ಈ ತರದ್ದು ಮಾಡಬಾರ್ದು. ಜುಡಿಷಿಯರಿ ಅಂತ ಹೇಳಿದ್ಮೇಲೆ ಒಂದೇ ನ್ಯಾಯ ಎಲ್ಲರಿಗೂ ಇರಬೇಕು. ಬಟ್ ಈ ರೀತಿ ತಾರತಮ್ಯ ಯಾಕಿದೆ ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಅಂತ ಕೇಳ್ತಾರೆ. ಓಕೆ, ಅದೊಂದು ಕೇಳ್ತಾರೆ. ಫಸ್ಟ್ ಸಬ್ಸ್ಟಾನ್ಷಿಯಲ್ ಜಸ್ಟಿಸ್. ಸಬ್ಸ್ಟಾನ್ಷಿಯಲ್ ಜಸ್ಟಿಸ್ ಅಂದ್ರೆ ರೂಲ್ ಪ್ರಕಾರ ಎಲ್ಲ ನ್ಯಾಯ ಕೊಡ್ಬೇಕು. ಓಕೆ, ರೂಲ್ ಪ್ರಕಾರ ಕೊಡದಲ್ಲೇ ಬೇರೆ ರೀತಿ ಯಾವ್ದಾದ್ರು ಕ್ರೈಟೀರಿಯಾ ಇನ್ವಾಲ್ವ್ ಮಾಡಿದ್ರೆ ಅದನ್ನು ಜಸ್ಟಿಸ್ ಕೊಡಕ್ ಆಗೋದಿಲ್ಲ. ಅದೊಂದು ತಾರತಮ್ಯ ಇದೆ ಇಂಡಿಯನ್ ಜುಡಿಷರಿಲಿ. ಇನ್ನೊಂದು ಹೇಳ್ತಾರೆ ಅಂದ್ರೆ ಲಾಲ್ ಬಿಹಾರಿ ಕೇಸ್ ಅಂತ ಒಂದು, ಬರ್ಕೋಬೇಡಿ ನಾನು ಹೇಳ್ತೀನಿ. ಲಾಲ್ ಬಿಹಾರಿ ಕೇಸ್ ಅಂತ ಒಂದು ಕೇಸ್ ಇದೆ. ಆ ಕೇಸಲ್ಲಿ ಏನ್ ಗೊತ್ತಾ, ಆ ಪರ್ಸನ್ ಬದುಕೇ ಇದಾರೆ. ಅವರು ಯಾವ್ದೋ ಒಂದು ಸೌಲಭ್ಯ ತಗೊಂಡೋಗ್ ಹೋದಾಗ ಗೌರ್ಮೆಂಟ್ ಆಫೀಸಲ್ಲಿ ನೀವು ಡೆಡ್ ಅಂತ ಇದೆಯಂತೆ ಗೌರ್ಮೆಂಟ್ ಅಫಿಷಿಯಲ್ ಬುಕ್ ಅಲ್ಲಿ. ಓಕೆ, ಡೆಡ್ ಅಂತ ಫೈಲ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ತಲೆ ಕೆಟ್ಟೋಗಿದೆ. ಇದೇನು, ನಾನು ಬದುಕೇ ಇದ್ದೀನಿ, ನಾನು ಗೌರ್ಮೆಂಟ್ ಸೌಲಭ್ಯ ತಗೊಂಡೋಗ್ ಹೋದ್ರೆ ಡೆಡ್ ಅಂತ ನಂದು ಪ್ರೂಫ್ ಅಲ್ಲಿ ಡೆಡ್ ಅಂತ ಇದೆಯಲ್ಲ ಅಂತ. ಸೊ ಅದಕ್ಕೆ ಹೋರಾಡೋದಕ್ಕೆ ಅವರು ಒಂದು 20 ವರ್ಷ ಹೋರಾಡಿದ್ದಾರೆ. ಅದಕ್ಕೋಸ್ಕರ ನಾನು ಡೆಡ್ ಅಲ್ಲ ಅಲೈವ್ ಅಂತ ಗೌರ್ಮೆಂಟ್ ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ಕೊಳೋದಕ್ಕೆ 20 ವರ್ಷ ಹೋರಾಡಿದ್ದಾರೆ. ಓಕೆ, ಇದೊಂದು ಕತೆ. 20 ವರ್ಷ ಹೋರಾಡೋ ಅಷ್ಟು ಡಿಲೇ ಯಾಕೆ ಜುಡಿಷಿಯರಿಲಿ? ಓಕೆ, ಅದನ್ನೇ. ಆಮೇಲೆ ಯಾವ್ದೋ ಒಂದು ಕೇಸ್ ನೋಡ್ತಾ ಇದೆ. ಸೊ ಸುಮ್ನೆ ಫೇಕ್ ರೇಪ್ ಕೇಸ್ ಅಲ್ಲಿ ಒಳಗಡೆ ಹಾಕಿರೋನು ಪಾಪ ಅವನು ಎಲ್ಲ ವಯಸ್ಸು ಕಳೆದಾದ್ಮೇಲೆ ಆಚೆ ಬಂದಂತೆ. something I was actually upset by seeing that fellow. ಈ ತರದ್ದು ಆಗ್ಬಾರ್ದು ಇನ್ನೋಸೆಂಟ್ ಪೀಪಲ್ಸ್ಗೆ. ಓಕೆ, ಬಟ್ ಏನ್ ಮಾಡೋದು, ಬೇಕು ಅಂತ ಕೊಟ್ಟಿರಲ್ಲ, ಎಲ್ಲೋ ಸಿಗಾಕೊಂಡ್ಬಿಟ್ಟಿರ್ತಾರೆ ಅಷ್ಟೇ. ಎಲ್ಲೋ ಬೈ ಚಾನ್ಸ್ ಕಣ್ಣಿಗೆ ಕಾಣಿಸಿರಲ್ಲ, ಒಳಗಡೆ ಹೊಂಟೋಗಿರ್ತಾರೆ. ಓಕೆ, ಜುಡಿಷಿಯರಿ ಆ ತರದಿಲ್ಲ. ಬಟ್ ಏನಂದ್ರೆ ಮಿಸ್ಟೇಕ್ಸ್ ಆಗಿ ಒಳಗಡೆ ಹೊಂಟೋಗಿರ್ತಾರೆ. ನ್ಯಾಯವಾಗೇ ಕೊಡುತ್ತೆ ಜುಡಿಷಿಯರಿ. ಎವಿಡೆನ್ಸ್ ಕೊಡುತ್ತೆ, ಆದ್ರೆ ಅದು ಎವಿಡೆನ್ಸ್ ಕರೆಕ್ಟ್ ಆಗಿ ತೋರಿಸಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಎಕ್ಸಿಕ್ಯೂಟಿವ್ ಅವ್ರದ್ದು. ಅವರಲ್ಲಿ ಏನೋ ಮಿಸ್ ಮ್ಯಾಚ್ ಆಗಿರುತ್ತೆ. ಪಾಪ ಜುಡಿಷಿಯರಿ ಇಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಈ ತರದ್ ಒಂದು ಕೇಸ್ ಆಗ್ಬಿಡುತ್ತೆ. ಸೊ ಅವ್ರಿಗೆ ನೋಡಿ ನನಗೆ ಬೇಜಾರಾಗ್ಬಿಟ್ಟು, ಈಸ್ ಕಂಪ್ಲೀಟ್ಲಿ ಲೈಫ್ ಈಸ್ ಸ್ಪೆಂಡ್ ಇನ್ ಜೈಲ್ ವಿತೌಟ್ ಡೂಯಿಂಗ್ ಎನಿ ಮಿಸ್ಟೇಕ್. ಓಕೆ, ಸೊ ಲಾಲ್ ಬಿಹಾರಿ ಕೇಸ್ ಅಲ್ಲಿ ಅವ್ರಿಗೆ ಕನ್ಫ್ಯೂಸ್ ಆಯ್ತು, ಇದೇನ್ ಈ ತರ ಆಯ್ತು ಅಂತ. ಫೈನಲಿ ಅವ್ರಿಗೆ ಸಿಕ್ಕಿದೆ ನ್ಯಾಯ. ಓಕೆ, ಸೊ 1994 ಅಲ್ಲಿ ನ್ಯಾಯ ಸಿಕ್ಕಿದೆ 20 ವರ್ಷ ಆದ್ಮೇಲೆ. ಕಮಾನ್, ನೀವು ಅಲೈವ್ ಇದ್ದೀರಾ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕಮಾನ್ ನನ್ನ ಕೇಸಲ್ಲಿ ಈ ತರ ಆಗಿದೆ ಅಂದ್ರೆ ಬೇರೆ ಕೇಸಲ್ಲೆಲ್ಲ ಯಾವ ರೀತಿ ಆಗಿರ್ಬೋದು ಅಂದ್ಬಿಟ್ಟು 100 ಕೇಸಸ್ ತೆಗ್ದಿದಾರಂತೆ. ಒಂದ್ 100 ಕೇಸ್ ತೆಗ್ದಿದಾರಂತೆ. ಈ ತರದ್ದು ಡೆತ್ ಅಂತ ಈ ಡೆಡ್ ಅಂತ ಸರ್ಟಿಫೈ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಅವನು ಇನ್ನೊಂದ್ಸತಿ ಹೋರಾಡ್ಬೇಕು, ಕೊಡಿ ನನಗೆ ಸ್ಕೀಮ್ಸ್ ಈ ತರ ಮಿಸ್ ಆಗಿದೆ ಅಂತ. ಐ ಡೋಂಟ್ ಗೆಟಿಂಗ್ ವಾಟ್ ಶಿ ಇಸ್ ಟೆಲ್ಲಿಂಗ್ ಅಂತಾರೆ. 20 ವರ್ಷ ಗೊತ್ತಾಯ್ತಲ್ವಾ? ಅವರ ಒಪಿನಿಯನ್ ಅದು, ನಾಟ್ ಮೈ ಒಪಿನಿಯನ್. ಓಕೆ, ಸೊ ವೇರ್ ವಿ ಅದೊಂದು. ಸೊ ಅದ್ ಬರ್ಕೊಳ್ಳಿ, ಲಾಲ್ ಬಿಹಾರಿ ಕೇಸ್ ನೀವೇ ಬರ್ಕೊಳ್ಳಿ, ನಿಮ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ ಬೇಗ. ಲಾಲ್ ಬಿಹಾರಿ ಕೇಸ್ ಇಂಪಾರ್ಟೆಂಟ್ ಇವೆಲ್ಲ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್. 1975 to 1994 75 ಫೈಲ್ ಮಾಡಿರೋದು ಇದು. 75 to 94 ಅಲ್ಲಿ ಡಿಕ್ಲೇರ್ ಆಯ್ತದ. 19 ವರ್ಷ ಬ್ಯೂರೋಕ್ರಸಿ, ಇಂಡಿಯನ್ ಬ್ಯೂರೋಕ್ರಸಿ ವಿರುದ್ಧ ಹೋರಾಡಿರೋದು. 1975 to 1994 19 years ಸ್ಟ್ರಗಲ್ ಅಲ್ಲಿ ಸರ್. ಫಸ್ಟ್ 10 years ಅಲ್ಲಾದ್ರೂ ಎಲ್ಲರೂ ರೈತರಂತವ್ರು, ರೈತರು. He was a farmer and activist. 10 years ಅಲ್ಲೇ ಗೊತ್ತಾಗಿರುತ್ತೆ ಬದುಕಿದ್ದಾರೆ ಅಂತ. ಆಚೆ ಗೊತ್ತಾದ್ರೆ ಎಲ್ಲಿ ಮಾನ ಮರ್ಯಾದೆ ಹೋಗತ್ತೆ ಅಂತ ಆದಷ್ಟು ಅದಕ್ಕೊಂದು 9 ವರ್ಷ ಹೋರಾಡಿರ್ತಾರೆ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಬರ್ಕೊಳ್ಳಿ, ಒಂದು ಹೆಡ್ಡಿಂಗ್ ಸ್ಮಾಲ್, ಅದರಲ್ಲೇ ಪಾಯಿಂಟ್ ಅದು. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ಇಟ್ ಈಸ್ ದಿ ಗ್ಲೋಬಲ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, it is the global civil society organization leading the fight against corruption. It is the global civil society organization leading the fight against corruption. Okay, so ಇದೇ ಆರ್ಟಿಕಲ್ ಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಪಾಯಿಂಟ್ ಇದೆ. GAN ಏನಂತಾರೆ? GAN ಬಿಸ್ನೆಸ್ ಆಂಟಿ ಕರಪ್ಷನ್ ಪೋರ್ಟಲ್. ಅದೊಂದು ಎಂಟಿಟಿ ಅಷ್ಟೇ, GAN ಅಂತ. ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಕೇಸು, ಎಸ್, ಬ್ರೈಬ್ ಎಲ್ಲ ಲೋವರ್ ಲೆವೆಲ್ ಬ್ರೈಬ್ ಎಲ್ಲ ಕಮ್ಮಿ ಆಗುತ್ತೆ. ಎಸ್,
GAN, Business Anti-Corruption Portal. GAN capital letter, Business Anti-Corruption Portal. It is the risk and compliance portal. It is the risk and compliance portal. Compliance, COMPLIANCE. It is a risk and compliance portal. It is a free resource produced by GAN, Integrity. Resource produced by GAN Integrity, comma, a provider of all-in-one compliance software. A provider of all-in-one compliance software to help a provider of all-in-one compliance software to help companies of all sizes manage regulatory and legal compliance. Manage regulatory and legal compliance. Okay, so now we will actually go into the article. Okay, a crux of the article I have told. Now let us go on to the article. Okay, concentrate ಮಾಡಿ ನೋಡ್ರಪ್ಪ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ನೋಡಿ. The centrality of justice in human lives is summed up in a few words by Greek philosopher. It is in justice that the ordering of society is centered. Yet a vast majority of the countries have highly corrupt judiciary. Judicial corruption takes two forms: political interference in judicial process by the legislative or executive branch, and second one, bribery. Despite the accumulation of evidence on corruption practices, the pressure to rule in favor of political interest remains intense. And for judges who refuse to comply, political retaliation can be swift and harsh. Okay. Bribery can occur throughout the chain of judicial process. Judges may accept bribes to delay or accept verdicts, accept or delay appeals, simplify to decide a case in certain way. Court officials bribe for free services, and lawyers charge additional fees to expedite or delay cases. Lawyerಗಳನ್ನು extra charge ಮಾಡ್ತಾರೆ, delay ಮಾಡಬಹುದು, ಇಲ್ಲದ್ರೆ ಬೇಗ ಏನಾದರೂ ಮಾಡೋದಕ್ಕೆ. Okay, these are the things which is there. So ಇದು ನೆಗೆಟಿವ್ ಸೈಡ್ ಆಫ್ ಜುಡಿಷಿಯರಿ ಹೇಳ್ತಾ ಇರೋದು. A distinction. Our focus here is on functioning of and erosion of trust in lower judiciary, comprising High Court, District Court, Session Court, Supreme Court ಹೇಳಿಲ್ಲ. Okay, the distinction between ನೋಡಿ ಹೇಳ್ತೀನಿ, a distinction between substantive and procedural justice is helpful. Substantive justice ಎಲ್ಲಿ ಡಿಕ್ಟೇಟ್ ಮಾಡಿದೀನಾ? That is the reason I dictated substantive. Okay, ಇನ್ನೊಂದ್ಸತಿ ಹೇಳ್ತೀನಿ, a distinction between substantive and procedural justice is helpful. Substantive justice is associated with whether the status, case law, unwritten legal principle are morally justified, while procedural justice is associated with the fair and impartial decisional procedures. Many outdated dysfunctional laws or status have do we have actually a razor? Wait. Okay, dysfunctional law or status have not been repealed because of the tardiness of legal reforms both at union and state government levels. Okay, no need to actually scratch their head. Worse, there have been blatant violation of constitutional provisions. Illinda important. Worse, there are constitutional provisions violations. The Citizen Amendment Act of 2019 provides citizens to accept Muslims, Hindus, Buddhists, Sikhs, Jains, Parsis, and Christians who came to India from Pakistan, Bangladesh, Afghanistan on or before 2014 December. Okay, but this fails is in the face of secularism and is thus the violation of substantive justice.
This is important. ಏನಂತ ಇದೆ ಇಲ್ಲಿ? Where is it? But this flies in the face of secularism. ಅಂದ್ರೆ secularism na promote ಮಾಡುತ್ತಾ? ಆತರ ಮಾಡಲ್ಲ. Promote ಮಾಡಲ್ಲ. Okay. And is just the violation of substantive justice. ಅಂದ್ರೆ rule of law violate ಆಗ್ತದೆ. ಯಾಕಂದ್ರೆ ಮುಸ್ಲಿಂ ಕಮ್ಯುನಿಟಿನ ಆಚೆ ಇಟ್ಟಿದ್ದಾರೆ. ಅದರಿಂದ. Okay. So that one they are telling. Okay. A striking example of torturous delay in the delivery of justice of the case of Lal Bihari. He was officially declared dead in 1975, struggling to prove that he was alive, and was finally declared alive in 1994. Okay, thus both departure from substantive and procedural justice. ಈ ಕೇಸಲ್ಲಿ ಎರಡು ಉಲ್ಟಾ ಆಗಿದೆ. Okay, substantive justice ಹೋಗಿದೆ, procedural justice ಹೋಗಿದೆ. ಯಾರ ಕೇಸಲ್ಲಿ? ಲಾಲ್ ಬಿಹಾರಿ ಕೇಸಲ್ಲಿ. But whereas in the case of here, whereas in the case of citizen amendment bill, ಯಾವ ಒಂದು ಪ್ರೊಸೀಜರ್, ಯಾವ ಒಂದು ಲಾ ಇದು ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ? Substantive justice. But in Lal Bihari case, both substantive and procedural justice have been delayed or not given, not delayed, not given. Okay, so under different regimes, id nodana, all was not well with the lower judge under the UPA government. According to the Transparency International, what is responsible? Transparency International Global Civil Society for anti-corruption. Okay, adun portal. Okay, it has told that 45% of the people who had come in contact with judiciary between 2009 to 2010 ಒಂದೇ ವರ್ಷದಲ್ಲಿ had paid a bribe to judiciary. ಅವ್ರ ಪ್ರಕಾರ ಜುಡಿಷಿಯರಿ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದೇ ವರ್ಷದಲ್ಲಿ. ಎಷ್ಟು ಪರ್ಸೆಂಟ್? 45%. Okay, the most common reason for paying bribes is speedy things up. There were fixed rates for ರೇಟ್ ಇತ್ತಂತೆ, ಇಷ್ಟಿಷ್ಟು ಬೇಗ ಕೇಸ್ ಮೂವ್ ಆದ್ರೆ ಇಷ್ಟಿಷ್ಟು ಅಂತ. ಓಕೆ, ಕ್ವಿಕ್ ಡೈವರ್ಸ್, ಬೇಗ ಡೈವರ್ಸ್ ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು. ಓಕೆ, ಬೇಗ ಬೇಲ್ ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು. ಅದರ್ ಪ್ರೊಸೀಜರ್ಸ್. ಓಕೆ, ದಿ ಏಷ್ಯನ್ ಹ್ಯೂಮನ್ ರೈಟ್ಸ್ ಕಮಿಷನ್ estimated that every 2 rupees in official court fees, at least 1000 rupees is spent in bribe in bringing a petition to the court. ನೀವ್ ಹೇಳಿದ್ ಉಲ್ಟಾ ರೀ. ವಾಟ್ ಯು ಟೋಲ್ಡ್ ಅಂದ್ರೆ 1000 rupees ಸ್ಪೆಂಡ್ ಮಾಡಿದ್ರೆ 2 ರೂಪಾಯಿ ಬ್ರೈಬಿಗೆ ಹೋಗುತ್ತೆ. ಅದಲ್ಲ, ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ 2 ರೂಪಾಯಿ ವ್ಯಾಲ್ಯೂ ಆಗುವಂತ ಯಾವುದೇ ಒಂದು ಕೋರ್ಟ್ ಫೀಸ್ ಮೂವ್ ಮಾಡೋದಕ್ಕೆ 1000 ರೂಪಾಯಿ ಖರ್ಚಾಗ್ತಾ ಇದೆ. ಓಕೆ, ಒಂದು ಕೋರ್ಟ್ ಒಂದು ಏನೋ ಒಂದು ಫೈಲ್ ತಗೋಬೇಕು, ಏನೋ ಒಂದು ತಗೋಬೇಕು, ಕಂಪ್ಲೇಂಟ್ ಮಾಡೋದು, 2 ರೂಪಾಯಿ ಕೆಲ್ಸಕ್ಕೋಸ್ಕರ ಇಲ್ಲಿ 1000 rupees ಬ್ರೈಬ್ ಕೊಡಕ್ ಆಗ್ತಾ ಇದೆ. ಓಕೆ, ದಟ್ ಈಸ್ ದ ಮೀನಿಂಗ್. ಬಟ್ ವಾಟ್ ಇಟ್ ವಾಸ್ ಆಕ್ಚುಲಿ ಉಲ್ಟಾ. Okay, there is a scarcity of evidence on bribes and okay, no need to go in detail of all those things. The GAN Business Anti-Corruption Portal reports that there is a high risk of corruption when dealing with India's judiciary, especially at the lower court level. Bribes and irregular payments are often exchanged in return to favorable decisions of the court. ಅಂದ್ರೆ ದುಡ್ಡು ಇಸ್ಕೊಂಡಿ ಅವರಿಗೆ ಹೇಗೆ ಬೇಕೆ ಹಾಗೆ ಡಿಸಿಷನ್ಸ್ ಕೊಡೋ ಅಂತ ಒಂದು ಪ್ರಾಕ್ಟೀಸ್ ಆಗ್ತಿದೆ ಅಂತ ಯಾರು ಹೇಳ್ತಾ ಇದಾರೆ? GAN International. ಏನ್ರಿ GAN International? ಟೆಲ್ ಮಿ ಮಾನಸ, ವಾಟ್ ಈಸ್ GAN International? ಐ ಹ್ಯಾವ್ ಡಿಕ್ಟೇಟೆಡ್ ಅಲ್ಲ, ಅಯ್ಯೋ ಅದೇ ಮಾಡ್ತೋಗಿದ್ರ. ಆಯ್ತಾ? ಸೊ allegation of corruption, look here, allegation of corruption against high court judge abound ಅಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಇದೆ ಅಂತ abound. ಓಕೆ, ಹೈಕೋರ್ಟ್ ಜಡ್ಜ್ ಮೇಲೆ ಆಕ್ಚುಲಿ ಅಲಿಗೇಷನ್ ಇರೋದು, ಕರಪ್ಷನ್ ಚಾರ್ಜಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎಕ್ಸಾಂಪಲ್ಸ್, ವಿ ವಾಂಟ್ ಕಾನ್ಸೆಪ್ಟ್ ಅಷ್ಟೇ. ಇಲ್ಲಿಂದ ಬರ್ಕೊಳ್ಳೋಣ. Worse, there is a glaring example of anti-Muslim bias often followed by extrajudicial killing by the police. Okay, anti-Muslim bias alone may not result in erosion of trust, but if combined with unprovoked and brutal violence against them. Andre, Munish, you please explain me what is this? You told already. Andre, ಅವ್ರನ್ನೇ ತುಂಬಾ ಈಸಿಯಾಗಿ ಅವರು ಅಂದ್ರೆ ಎಸ್ ಮೈನಾರಿಟಿ ಪೀಪಲ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಜುಡಿಷಿಯಲ್ ಕಿಲ್ಲಿಂಗ್ಸ್ ಆಗಿರೋದು ಎಲ್ಲ ಅವ್ರ ಕಮ್ಯುನಿಟಿಯಿಂದಾನೇ ಜಾಸ್ತಿ. ಹೌದು, ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ ಅಂದ್ರೆ ಇವೆಲ್ಲ ಇರ್ತಾವಲ್ಲ, ಏನ್ರಿ ಅದು, ಏನಂತಾರೆ ಅದು, ಎನ್ಕೌಂಟರ್ಸ್, ಆಮೇಲೆ ಬೇರೆ ಫೇಕ್ ಕೇಸ್ ಅಲ್ಲಿ ಎನ್ಕೌಂಟರ್ ಮಾಡೋದು, ಇದೆಲ್ಲ ಜಾಸ್ತಿ ನಡೀತಿದೆ. ದೊಡ್ಡವ್ರನ್ನ ಕಾಪಾಡಕ್ ಹೋಗ್ಬಿಟ್ಟು ಇವ್ರನ್ನ ಸಾಯಿಸ್ಬಿಡ್ತಾರೆ. ಓಕೆ, ದಟ್ ಈಸ್ ದಿ ರೀಸನ್ಸ್ ವಾಟ್ ಈಸ್ ಗೋಯಿಂಗ್ ಆನ್. ಮುಸ್ಲಿಂ ಕಮ್ಯುನಿಟಿನ ಆಕ್ಚುಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ರೀಸನ್. ದ ನೆಕ್ಸ್ಟ್,
ಎಷ್ಟು ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ನೋಡ್ರಿ, ಆಸ್ ಆನ್ ಏಪ್ರಿಲ್ 2017 ದೇರ್ ಆರ್ ಏನ್ರಿ ಇದು, ಎಷ್ಟ್ರಿ ಇದು ಫಿಗರ್ಸ್, 2 crore pending cases in India district courts, of which 9% have been pending over last 10 years. Last 10 years ಅಲ್ಲೇ 9% ಇದೆ. ಓಕೆ, ಅಂಡ್ ಇದೆಷ್ಟಿದೆ, 3 ಕೋಟಿ ಇದೆ. 3 ಕೋಟಿ have been pending for 5 to 10 years. ಓಕೆ, 2 ಕೋಟಿ ಎಷ್ಟು, 2 crores pending for how many years? 10 years. And between 10 to 5 years, how many cases are there? 3 crores cases are there. Okay, so the cases ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. Not need to actually go in detail. This is important. Extreme centralization of power in the center and a blatant violation of democratic values under NDA government have disastrous consequences in terms of violent clashes, loss of life, religious discord. ಎಂತಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ಪ್ರಮೋಟ್ ಮಾಡ್ತಿರ್ತಾರಲ್ಲ ರೈಟ್ ವಿಂಗ್ religious values. So ಅದಕ್ಕೆ religious discord, assault on academic freedom, suppression and manipulation of mass media. So ಇವರು ಈ ಗವರ್ಮೆಂಟ್ ನ ಆಕ್ಚುಲಿ ದೇ ಆರ್ ಟಾರ್ಗೆಟಿಂಗ್ ದಿಸ್ ಗವರ್ಮೆಂಟ್. ಎಕ್ಸ್ಟ್ರೀಮ್ ಸೆಂಟ್ರಲೈಸೇಷನ್ ಆಫ್ ಪವರ್ ಮಾಡ್ಕೊತಾ ಇದೆ ಗವರ್ಮೆಂಟ್ ಇವಾಗ, ಇಂಡಿಯಾ ಗವರ್ಮೆಂಟ್. ಅಂಡ್ ಏನಾಗ್ತಾ ಇದೆ ಇಲ್ಲಿ, ಡಿಸಾಸ್ಟರ್ಸ್ ಕಾನ್ಸಿಕ್ವೆನ್ಸಸ್ ಲೈಕ್ ವೈಲೆಂಟ್ ಕ್ಲಾಶಸ್ ಇನ್ ಮುಸ್ಲಿಂ ಕಮ್ಯುನಿಟಿ, ಲಾಸ್ ಆಫ್ ಲೈಫ್, ತುಂಬಾ ಜನ ಪ್ರಾಣ ಕಳ್ಕೊಂತಾ ಇದ್ದಾರೆ, ಮೇನ್ಲಿ ಮುಸ್ಲಿಂ ಕಮ್ಯುನಿಟಿ. ಅಂಡ್ ರಿಲಿಜಿಯಸ್ ಡಿಸ್ಕಾರ್ಡ್, ಹೇಟ್ರೆಡ್ನೆಸ್ ಇನ್ ದ ಮುಸ್ಲಿಂ. ಆಮೇಲೆ suppression and manipulation of media. This is a big thing what is going on. Suppression and manipulation of media andre, which is very good news for them, they will show, and all the real news they will actually suppress. Okay, so that's it. Okay, idರಲ್ಲಿ ಜಾಸ್ತಿ ಡೀಪ್ ಆಗಿ ಹೋಗೋದು ಬೇಡ. So last article of the day what we will be discussing is, I will tell the crux of the article so that you people go to home and study that article. Okay, ಯಾವ್ದಿರಬಹುದು Manish, tell me. ಡೇಟಾ ಮೇಲೆ ಇವೆರಡು ಹೇಳ್ಬಿಡ್ತೀನಿ ನೋಡ್ರಿ, ಇವೆರಡು ಆರ್ಟಿಕಲ್ ಕ್ರಕ್ಸ್ ಹೇಳ್ತೀನಿ, ಮನೆಗೆ ಆರಾಮಾಗಿ ಓದ್ಕೊಳ್ಳಿ. ಗವರ್ಮೆಂಟ್ ಇನ್ ಬಿಸಿನೆಸ್ ಬಂದ್ಬಿಟ್ಟು ಸಿಂಗಾಪುರ್. ಎಸ್, ಸಿ ಇಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಗವರ್ಮೆಂಟ್ ಇನ್ ಬಿಸಿನೆಸ್ ಅಂತ ಇದೆಯಲ್ಲ, ಈ ಆರ್ಟಿಕಲ್ ಅಲ್ಲಿ ದಿ ಆಥರ್ ಇಸ್ ಆಕ್ಚುಲಿ ಕಂಪೇರಿಂಗ್ ಇಂಡಿಯಾಸ್ ಎಕಾನಮಿ ವಿತ್ ದಟ್ ಆಫ್ ಸಿಂಗಾಪುರ್. ಓಕೆ, ಸಿಂಗಾಪುರ್ದು ಆಮೇಲೆ ಇನ್ನೊಂದು ಯಾವ್ದೋ ಕಂಟ್ರಿ ಡಿಸ್ಕಸ್ ಮಾಡಿದ್ದಾರೆ ಮನೀಶ್, ವಿಚ್ ಇಸ್ ದಟ್, ವೇಟ್ ಐ ವಿಲ್ ಟೆಲ್. which is the other country, China. Very good. Okay, so Chinaದು ಆಮೇಲೆ ಇಂಡಿಯಾ ಮಾಡಲ್, ಚೈನಾ ಮಾಡಲ್, ಆಮೇಲೆ ಇನ್ನೊಂದು ಯಾವ್ದ್ರೆ ಸಿಂಗಾಪುರ್ ಮಾಡಲ್ ನ ಇಲ್ಲಿ ಆಕ್ಚುಲಿ ಡಿಸ್ಕಸ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ವಾಟ್ ಇಸ್ ಡಿಸ್ಇನ್ವೆಸ್ಟ್ಮೆಂಟ್? ಗವರ್ಮೆಂಟ್ ಅಲ್ಲಿ ಇರೋ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ನ ಪ್ರೈವೇಟ್ ಅವರಿಗೆ ಮಾರ್ತಾ ಇದ್ದಾರೆ. ಲಿಕ್ವಿಡಿಟಿ ಅಂತಾರೆ, ಲಿಕ್ವಿಫೈಯಿಂಗ್ ಮಾಡೋದು. ಓಕೆ, ಟು ಮ್ಯಾಚ್ ದಿ ಲಾಸಸ್ ಆಫ್ ದಿ ಗವರ್ಮೆಂಟ್, ಲಿಕ್ವಿಡಿಟಿ ಇಂಡ್ಯೂಸ್ ಮಾಡ್ತಾರೆ, ಅದನ್ನ ಡಿಸ್ಇನ್ವೆಸ್ಟ್ಮೆಂಟ್. ಚೈನಾನು ಮಾಡುತ್ತೆ, ಮಲೇಷಿಯಾ ಮಾಡುತ್ತೆ, ಆದ್ರೆ ಅವ್ರು ಬಂದಿದ್ದ ಕಾಸಲ್ಲಿ ಇಂಡಸ್ಟ್ರಿ ಡೆವಲಪ್ ಮಾಡ್ತಾರೆ, ಆದ್ರೆ ನಮ್ಮವ್ರು ಬೇರೆ ಕೆಲಸಕ್ಕೆ ಯೂಸ್ ಮಾಡ್ತಾರೆ. ನಮ್ಮವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಡಿಯಾದಲ್ಲಿ ವೇಟ್ ಆಕ್ಚುಲಿ ಟು ಮಿನಿಮೈಸ್ ದಿ ಲಾಸಸ್ ಆಫ್ ದಿ ಗವರ್ಮೆಂಟ್, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಬಟ್ ಅದೇ ಚೈನಾ ಅಂಡ್ Singapore, they actually invest in other countries. Okay, so ಈ ಆಥರ್ ಏನ್ ಹೇಳ್ತಾರೆ ಈ ಆರ್ಟಿಕಲ್ ಅಂತ ಹೇಳಿದ್ರೆ, disinvestment is not better as compared to investing in other countries. What Singapore is doing, Singaporeದು ಎಷ್ಟು ಬಿಸ್ನೆಸ್ ಇದೆ ಅಂತ ಗೊತ್ತಾ ಇಲ್ಲಿ ಇಂಡಿಯಾದಲ್ಲಿ, how much they are actually earning from India. Even they are having businesses all over world. So the returns from that business which they are investing in other overseas, that money is coming huge amount as compared to disinvestment concept. So India dalli disinvestment madadra badlu we have to follow the model of Singapore as well as China. Okay, ಅವ್ರದ್ದು ಪ್ರಾಫಿಟಬಲ್ ಇದೆ ಬಿಸ್ನೆಸ್ ಅಂತ ಹೇಳ್ತಾರೆ. ಓಕೆ, ಅದನ್ನ ವಿಸ್ತಾರವಾಗಿ ಮನೇಲಿ ಓದ್ಕೊಳ್ಳಿ. ಓದ್ರಿ ಅಂತ ಹೇಳಿದ್ರೆ ಒಂದ್ಸತಿ ಓದ್ಬಿಡ್ತೀನಿ, ಟೈಮ್ ಇಲ್ಲ. ಓದ್ಲಾ? ಸ್ಟಾರ್ಟಿಂಗ್ ಆರ್ಟಿಕಲ್, ಲಾಸ್ಟ್ ಆರ್ಟಿಕಲ್ ಓದ್ಲಾ? ಅರ್ಥ ಆಯ್ತಾ? ವೆರಿ ಗುಡ್. ಸೊ ನೆಕ್ಸ್ಟ್, ಮಲ್ಟಿಪಲ್ ಕ್ರೈಸಿಸ್ ಇನ್ ಇಂಡಿಯನ್ ಯೂನಿವರ್ಸಿಟಿ. ಇದರಲ್ಲಿ ಏನ್ ಹೇಳ್ತಾರೆ? ಇಂಡಸ್ಟ್ರೀಸ್ ಮೇಲೆ ಇನ್ನೂ ಫಂಡಿಂಗ್ ಆಗ್ಬೇಕು. ಆಮೇಲೆ ಇಂಡಸ್ಟ್ರಿ ಇದು ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಆರ್ಟಿಕಲ್ ಅಲ್ಲಿ ನಾವು actually we have to see what are the interest of the students in universities. We have to see what kind of projects they have to do. We have to release funds accordingly. Okay, and also ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಪೊಲಿಟೈಸೇಷನ್ ಆಫ್ ಯೂನಿವರ್ಸಿಟೀಸ್ ಆಗ್ತಾ ಇದೆ. ಓಕೆ, ಇಲ್ಲಿ ಕರ್ನಾಟಕದಲ್ಲಿ ನಾನು ನೋಡ್ತಾ ಇಲ್ಲ ಜಾಸ್ತಿ, ಬಟ್ ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ಯೂನಿವರ್ಸಿಟೀಸ್, ಅಲ್ಲಿ ಪೊಲಿಟೈಸೇಷನ್ ಆಗ್ತಾ ಇದೆ. ಸೊ ಪೊಲಿಟಿಕಲ್ ಪಾರ್ಟೀಸ್ ನೀವು ನೋಡಿದ್ರ, ಸ್ಟೂಡೆಂಟ್ ವಿಂಗ್ ಅಂತ ಒಂದು ತಕ್ಕೊಂತಾರೆ. ಆಮೇಲೆ ಆ ತರದ್ದೇ, ಆಮೇಲೆ ಯಾವುದೇ ಒಂದು ಗಲಭೆ ನಡಿಬೇಕಂದ್ರೆ ಯೂನಿವರ್ಸಿಟಿಲಿ ನಡೆಯುತ್ತೆ ಆ ಗಲಭೆ.
ಓಕೆ, ಅದನ್ನ ದೊಡ್ಡದಾಗಿ ಹಬ್ಬಿಸ್ತಾರೆ. ಓಕೆ, ಸೊ ಈ ತರದ್ದು ಯೂನಿವರ್ಸಿಟೀಸ್ ನ ಇವರು ಪೊಲಿಟೈಸೇಷನ್ ಮಾಡೋದಕ್ಕೆ ಒಂದು ಪೊಲಿಟಿಕಲ್ ಏರಿಯಾ ತರ ಫಿಕ್ಸ್ ಮಾಡ್ಕೊತಾ ಇದ್ದಾರೆ ಅಂತ. ಸೊ ಯೂನಿವರ್ಸಿಟೀಸ್ ಏಂತಕ್ಕೆ ಇರಬೇಕು? ಓನ್ಲಿ ಎಜುಕೇಶನ್ ಇರಬೇಕು. ಇಟ್ ಶುಡ್ ಬಿ ಓನ್ಲಿ ಇಂಪಾರ್ಟಿಂಗ್ ನಾಲೆಜ್, ರಿಸರ್ಚ್ ಅಂಡ್ R&D ಮಾಡೋದಕ್ಕೆ ಇರಬೇಕು. ಬಟ್ ಇಲ್ಲಿ ಪೊಲಿಟೈಸೇಷನ್ ಮಾಡ್ತಾ ಇದ್ದಾರೆ, ಅದೊಂದು ಹೇಳ್ತಾ ಇದ್ದಾರೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಅವ್ರು ತಗೊಂಡಿದ್ದಾರೆ, ಸ್ಪೆಸಿಫಿಕ್ ಯೂನಿವರ್ಸಿಟೀಸ್ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಮದನ್ ಮೋಹನ್ ಮಾಲವೀಯ ಯಾವ ಯೂನಿವರ್ಸಿಟಿ? ಹಿಂದೂ ಬನಾರಸ್ ಯೂನಿವರ್ಸಿಟಿ. ಯಾರು ಲಿಂಕ್ಡ್? ಹಿಂದೂ ಬನಾರಸ್ ಯೂನಿವರ್ಸಿಟಿ. ಹೂ ಇಸ್ ದಿ ಪರ್ಸನಾಲಿಟಿ ಲಿಂಕ್ಡ್ ವಿತ್ ದಟ್ ಯೂನಿವರ್ಸಿಟಿ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗೆ ಯಾವ ಯೂನಿವರ್ಸಿಟಿ ಇನ್ಕ್ಲೂಡ್ ಆಗಿದೆ? ಅವೆಲ್ಲ ಯೂನಿವರ್ಸಿಟಿ. ಅಲ್ಲಿ ದೇ ಆರ್ ಆಕ್ಚುಲಿ ಫಾರ್ ಐಡಿಯಾಲಜಿಕಲ್ ಥಿಂಗ್ಸ್ ಇರುತ್ತೆ, ಪೊಲಿಟಿಕಲ್ ಐಡಿಯಾಲಜಿ ಅಲ್ಲಿ ಬೆಳೆಸ್ತಾ ಇದ್ದಾರೆ. ಮದನ್ ಮೋಹನ್ ಮಾಲವೀಯ ಅಂದ್ರೆ ಅಲ್ಲಿ ಹಿಂದುತ್ವ ಬೆಳೆಸೋದು. ಸೊ ದ ಪೊಲಿಟಿಕಲ್ ಪಾರ್ಟಿ ವಿಚ್ ಇಸ್ ಲಿಂಕ್ಡ್ ಟು ಹಿಂದುತ್ವ ವಿಲ್ ಆಕ್ಚುಲಿ ಹ್ಯಾವ್ ಎ ಸ್ಟೂಡೆಂಟ್ ಬೇಸ್ ದೇರ್. ಓಕೆ, ಬಟ್ ಯೂನಿವರ್ಸಿಟೀಸ್ ಏಂತಿರೋದು? ಓದೋದಕ್ಕಿರೋದು, ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕಲ್ಲ. ಸೊ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಂಡು ಹೋಗ್ತಾರೆ ಆರ್ಟಿಕಲ್ ಅಲ್ಲಿ. ಸೊ ಪೊಲಿಟೈಸೇಷನ್ ಆಫ್ ಯೂನಿವರ್ಸಿಟೀಸ್ ಮಾಡಬಾರ್ದು ಅಂತ. ಆಮೇಲೆ ಫಂಡ್ಸ್ ಕರೆಕ್ಟ್ ಆಗಿ ಗ್ರಾಂಡ್ ಮಾಡಬೇಕು ಅಂತ. ಆಮೇಲೆ ಸ್ಟೂಡೆಂಟ್ ಇಂಟ್ರೆಸ್ಟ್ ಏನಿದೆ ಅಂತ ನೋಡಿ ಅದಕ್ಕೆ ಫಂಡ್ಸ್ ಅಲೋಕೇಟ್ ಮಾಡಬೇಕು ಗೌರ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ದೀಸ್ ಆರ್ ದಿ ಆರ್ಟಿಕಲ್ಸ್ ವಿಚ್ ವಿ ಹ್ಯಾವ್ ಡಿಸ್ಕಸ್ ಟುಡೇ. ಸೊ ದಟ್ಸ್ ಇಟ್. ಇನ್ನೊಂದು ಸ್ವಲ್ಪ ಟೈಮ್ ಇದ್ರೆ 2 ಆರ್ಟಿಕಲ್ ಓದ್ಬೋದಾಗಿತ್ತು. ಲೆಟ್ ಇಟ್ ಬಿ, ವಿ ವಿಲ್ ಪ್ಲಾನ್ ಫ್ರಮ್ ನೆಕ್ಸ್ಟ್ ಕ್ಲಾಸ್ ಸೊ ದಟ್ ವಿಲ್ ಕವರ್ ಆಲ್ ಆರ್ಟಿಕಲ್ಸ್. ಈ 2 ಆರ್ಟಿಕಲ್ ಮನೆಗೆ ಓದ್ಕೊಳ್ರಪ್ಪ, ಹೇಳಿದೀನಿ ಕ್ರಕ್ಸ್. So let us wind up this session and meet in the next class tomorrow. Okay, till then, bye. Thank you, sir. Okay.